ಆಗೋಯ್ತು. ಅದು ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ಗಳಾಯ್ತು, ಅದು ಇದು ಏನೇನೋ 108 ಸಮಸ್ಯೆಗಳು ಬಂದ್ಬಿಡ್ತು ನನಗೆ. ಮೀಟಿಂಗ್ ಸರಿ ಕಂಡಕ್ಟ್ ಮಾಡಿಲ್ಲ. ಐ ಅಪಾಲಜೈಸ್ ಫ್ರಮ್ ದ ಡೆಪ್ತ್ ಆಫ್ ಮೈ ಹಾರ್ಟ್ ಫಾರ್ ದಟ್. ಸೊ ಎಲ್ಲ ಹೊಟ್ಟೆಗೆ ಹಾಕೊಂಡು ಅದನ್ನ ನಮ್ಗೆ ಕ್ಷಮಿಸಿ. ಎರಡನೇದು, ನಾವು ಹೋದ್ವಾರ ಪ್ಲಾನ್ ಮಾಡಿದ್ವಿ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವ್ರನ್ನ ಭೇಟಿ ಆಗೋಣ ಅಂತ. ದಟ್ ವಾಸ್ ಅನದರ್ ಚಾಲೆಂಜ್. ಒಂದ್ಸತಿ ನಾವು ಹೋದ್ವಿ, ಅದು somehow it did not work out. ಎಲ್ಲ ಬಂದಿದ್ರು, ನಮ್ಮ ಇನ್ಕ್ಲೂಡಿಂಗ್ ಒಂದು 15-20 ಜನ ಬಂದಿದ್ರು. ಆದ್ರೆ somehow we could not meet him. He had because of some ಯಾವ್ದೋ ಬೇರೆ ಏನೋ ಕೆಲ್ಸಗಳಿತ್ತು ಅಂದ್ಬಿಟ್ಟು ಅವರು ಸೀಟ್ ಮೇಲೆ ಇರ್ಲಿಲ್ಲ, ಹೊರಟೋಗ್ಬಿಟ್ಟಿದ್ರು. ನಮಗ್ ಮೀಟ್ ಆಗಕ್ ಆಗ್ಲಿಲ್ಲ. ಆಮೇಲಿಂದ ಸಡನ್ ಆಗಿ ನಮ್ಗೆ ಎಲ್ಲಿಂದನೋ ಏನೋ ಒಂದು ಇನ್ಫಾರ್ಮೇಶನ್ ಬಂತು, ಇವ್ರು ಇರ್ತಾರೆ ಅಂತ. ನಾವ್ ಎಷ್ಟು ಜನ ಅಲ್ಲಿ ಹತ್ರ ಪತ್ರ ಯಾರೋ ಒಂದ್ 3-4 ಜನ ಸಿಕ್ಕಿದ್ರು. ಒಂದ್ 4-5 ಜನ ಹೋಗಿ ಅಡ್ಮಿನಿಸ್ಟ್ರೇಟರ್ನ ಭೇಟಿ ಆದ್ವಿ. ದಿಸ್ ಇಸ್ ಅನ್ ಅಪ್ಡೇಟ್. ನಾವು ಒಂದು 4-5 ಜನ ಹೋಗಿ ಭೇಟಿ ಆದ್ವಿ. ವಿ ಮೆಟ್ ಮಿಸ್ಟರ್ ಭಾಸ್ಕರ್ ಹಂಡೆ, ಹೂ ಇಸ್ ಅನ್ ಅಡ್ಮಿನಿಸ್ಟ್ರೇಟರ್. ನಮ್ಮ ಶ್ರೀನಿವಾಸ್ ಬಂದ್ರು, ಆಚಾರ್ರು, ಆಮೇಲೆ ನಾನು, ಆಮೇಲೆ ಇನ್ನೊಬ್ರು ಪ್ರಸನ್ನ ಕುಮಾರ್ ಅಂತ ಇನ್ನೊಬ್ರು ಇದಾರೆ ನಮ್ಮ ಸ್ನೇಹಿತರು. ಅವ್ರು 4 ಜನ ಹೋಗಿ ಒಂದು ಭೇಟಿ ಮಾಡಿದ್ವಿ. ಭೇಟಿ ಆಗಿ ಒಂದು ಸಣ್ಣದಾಗಿ ಅವರನ್ನ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಂಡ್ವಿ. ಇದು ನಮ್ಮ ವೇದಿಕೆ, ಷೇರುದಾರರ ಮತ್ತು ಠೇವಣಿದಾರರ ಹಿತರಕ್ಷಣಾ ವೇದಿಕೆ ಅಂತ. ನಾನ್ ಜನರಲ್ ಸೆಕ್ರೆಟರಿ ಅಂತ, ಮತ್ತೆ ನಮ್ಮ ಶ್ರೀನಿವಾಸು ಮತ್ತೆ ಆಚಾರ್ಯ, ನಾವೆಲ್ಲ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಂಡು ಒಂದು ಇನಿಷಿಯಲಿ ಬ್ರೀಫ್ ಏನಂತಾರೆ ಐಸ್ ಬ್ರೇಕಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ಕೊಂಡ್ವಿ. ಮತ್ತೆ ನಮ್ಮ ಡಿಪಾಸಿಟರ್ಸ್ ಗಳು ಯಾವ ಒಂದು ಸಿಚುವೇಶನ್ ಅಲ್ಲಿ ಇದಾರೆ ಅನ್ನೋದನ್ನ ಅವ್ರಿಗೆ ಹೇಳಿದ್ವಿ. ಅವ್ರಿಗೆ we have told him that we are in a very pathetic situation ಅಂತ. ಈಗ I really don't know what is I'm still unable to make a perfect judgment out of it because it was just a first meeting. ಇದು ಮೊದಲನೇ ಮೀಟಿಂಗ್ ಆಗೋದ್ರಿಂದ ಅವ್ರ ಬಗ್ಗೆ, ಅವರ ಒಂದು ಉದ್ದೇಶದ ಬಗ್ಗೆ ಆಗ್ಲಿ, ಅವರ ಏನು ಮಾಡ್ಬೇಕು ಅಂತಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಏನು ಕೂಲಂಕುಷವಾಗಿ ತಿಳ್ಕೊಳಕ್ ಆಗದೆ ಹೋದ್ರು ಒಂದು ಇನಿಷಿಯಲ್ ಅನಾಲಿಸಿಸ್ ಮಾಡಿದೀವಿ. ಐ ಥಿಂಕ್ ಇವನ್ ನಮ್ಮ ಆಚಾರ್ಯ ಅವರು, ಐ ಥಿಂಕ್ ಆಚಾರ್ಯ ಆಗ್ಲಿ ಅಥವಾ ಪ್ರಸನ್ನ ಕುಮಾರ್, ಇನ್ ಕೇಸ್ ಇಫ್ ಹಿ ಜಾಯಿನ್ಸ್, ಅಥವಾ ನಮ್ಮ ಶ್ರೀನಿವಾಸ್ ಅವರು, ಅಥವಾ ನಾವೊಂದು ಇನಿಷಿಯಲ್ ಏನ್ ಅಸೆಸ್ಮೆಂಟ್ ಮಾಡಿದ್ವಿ ಅನ್ನೋದನ್ನ, ಮತ್ತೆ ವಿ ಆಲ್ಸೋ ಸ್ಯಾಟ್ ಟುಗೆದರ್ ಅಂಡ್ ಡಿಸ್ಕಸ್ಡ್ ವೇರಿಯಸ್ ಥಿಂಗ್ಸ್ as to how was his response, ಮತ್ತೆ ಹೇಗೆ ಏನು ಅಂತ ನಾವು ಒಂದು ಇನಿಷಿಯಲ್ ಅಸೆಸ್ ಮಾಡಿದ್ವಿ, ವಿಚ್ ವಿ ವಿಲ್ ಡಿಸ್ಕ್ಲೋಸ್ ಇಟ್ ಟು ಯು ಇನ್ ದ ಕೋರ್ಸ್ ಆಫ್ ದಿಸ್ ಮೀಟಿಂಗ್. ಆಮೇಲೆ ಮುಂದೆ ಯಾವ ರೀತಿ ಇವರನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಇದನ್ನ ವಿ ವಿಲ್ ಡಿಸ್ಕಸ್ ಅಂಡ್ ವಿ ವಿಲ್ ಫಾರ್ಮುಲೇಟ್ ಅ ಸ್ಟ್ರಾಟಜಿ ಆಸ್ ಟು ಹೌ ವಿ ಕ್ಯಾನ್ ಹ್ಯಾಂಡಲ್ ಹಿಮ್. ದಟ್ ಈಸ್ ಅನದರ್ ಪಾರ್ಟ್. But very important and most important aspect and most important development that has happened is, of course, the handing over of Raghavendra Bank case to CBI. So that is a very major development. Yakandre we have been vociferously, andre ನಾವು ಜೋರಾಗಿ ಒಕ್ಕರಳಿನಿಂದ ನಮ್ಮ ಎಲ್ಲ ಡಿಪಾಸಿಟರ್ಸ್ ಪರವಾಗಿ ನಾವಿರ್ಬೋದು, ಅಥವಾ ನಮ್ಮ ಹೋರಾಟದ ಮೂಲ ಉದ್ದೇಶ ಆಗಿದ್ದಿದ್ದೇ ಎರಡು. ಒಂದು, ನಮ್ಮ ಎಲ್ಲಾ ಡಿಪಾಸಿಟರ್ಸ್ಗೂ ಹಣ ವಾಪಸ್ ಬರಬೇಕು, ಮತ್ತೆ ಈ ಇನ್ವೆಸ್ಟಿಗೇಷನ್ ಏನಿದೆ ಇದು ಪ್ರಾಪರ್ ಪ್ರೊಫೆಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಲೈಕ್ CBI ಶುಡ್ ಬಿ ಟೇಕನ್, ಶುಡ್ ಬಿ ಹ್ಯಾಂಡೆಡ್ ಓವರ್ ದಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್. ಅಥವಾ CBIಗೆ ಈ ಪೂರ್ತಿ ಇನ್ವೆಸ್ಟಿಗೇಷನ್ ಅನ್ನು ಹ್ಯಾಂಡ್ ಓವರ್ ಆಗ್ಬೇಕು ಅಂತ. ಅದು ನಮ್ಮ ಮುಖ್ಯವಾದ 2 ಬೇಡಿಕೆಗಳಿದ್ವು. ಆ ಬೇಡಿಕೆ ಎರಡು ಬೇಡಿಕೆನಲ್ಲಿ ಒಂದು ಬೇಡಿಕೆ ಈಡೇರಿದೆ. ಇದು ನಮ್ಮ ಹೋರಾಟದ ಫಲಶ್ರುತಿ ಮತ್ತು ಬೇರೆ ಬೇರೆ ಏನೇನೋ ಆಕ್ಟಿವಿಟೀಸ್ ಆಗಿದೆ, ಅದೆಲ್ಲದರ ಫಲಶ್ರುತಿಯಾಗಿ ಇವತ್ತಿನ ನಿನ್ನೆ ಇನ್ಫ್ಯಾಕ್ಟ್ ನಿನ್ನೆ ಸಾಯಂಕಾಲ 3-3:30 ಅಷ್ಟೊತ್ತಿಗೆ ನನಗೆ UB ವೆಂಕಟೇಶ್ ಅವ್ರಿಗೆ, ಅವರು ತೆಲಂಗಾಣದಲ್ಲಿ ಇದ್ದಾರೆ, ಎಲೆಕ್ಷನ್ ಬ್ಯುಸಿನಲ್ಲಿದ್ರು. ಅದ್ರ ಮಧ್ಯೆ ಅವ್ರಿಗೆ ನನಗೆ ಫೋನ್ ಮಾಡಿ he informed me that ಇದು ಇನ್ವೆಸ್ಟಿಗೇಷನ್ CBI ಹೋಗಿದೆ ಅನ್ನೋದಂತಹ ಒಂದು ಲೆಟರ್ನ ನನಗೆ ಕಳಿಸಿ ಹೇಳಿದ್ರು, ನೋಡಪ್ಪ, ನೀವು ಈಗ ನಾನು ಏನ್ ಕಮಿಟ್ಮೆಂಟ್ ತಗೊಂಡಿದ್ದೆ ಆ ಕಮಿಟ್ಮೆಂಟ್ ಪ್ರಕಾರ ಐ ಹ್ಯಾವ್ ಡನ್ ಮೈ ವರ್ಕ್. ಈಗ ಮುಂದೆ ಇನ್ವೆಸ್ಟಿಗೇಷನ್ಗೆ ಯಾವ ರೀತಿ ನೀವು ಸಹಕರಿಸ್ತೀರಾ, ಅಥವಾ ಯಾವ ರೀತಿ ಇನ್ವೆಸ್ಟಿಗೇಷನ್ ಮೇಲೆ ಪ್ರೆಷರ್, ಇನ್ವೆಸ್ಟಿಗೇಷನ್ ಆಗೋದಕ್ಕೆ ಯಾವ ರೀತಿ ನಿಮ್ಮ ಒತ್ತಡಗಳು ಅವು ಏನೇನಿದೆ ಅದನ್ನ ನೀವು ಮುಂದಿನ ಆಕ್ಟಿವಿಸಮ್ ನೀವು ಮಾಡ್ಕೊಳ್ಳಿ ಅಂತ he told me that.
ಸೊ ವಿಚ್ ವಿ ವಿಲ್ ಹ್ಯಾವ್ ಟು ಡೂ ಅಂಡ್ ದಟ್ ಈಸ್ ಸಮಥಿಂಗ್ ದಟ್ ವಿ ವಿಲ್ ಹ್ಯಾವ್ ಟು ಡೂ. ಈಗ ಇನ್ವೆಸ್ಟಿಗೇಷನ್ ಆಗೋದ್ರಿಂದ ಏನ್ ಉಪಯೋಗ, ಇದು ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾವು ಈ ಇನ್ವೆಸ್ಟಿಗೇಷನ್, ಸಿಬಿಐ ಇನ್ವೆಸ್ಟಿಗೇಷನ್ ಕೊಡೋದು ಹೌದು, ಎಲ್ಲ ನಾವು ಜೋರಾಗಿ ಹೇಳ್ತಾ ಇದ್ವಿ, ಎಲ್ಲ ಹೌದು ಇನ್ವೆಸ್ಟಿಗೇಷನ್ ಆಗ್ತಾ ಇದ್ವಿ, ಆಗ್ಬೇಕು ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೇಳಿದ್ವಿ. ಮತ್ತೆ ಇನ್ವೆಸ್ಟಿಗೇಷನ್ ಆಗೋದ್ರಿಂದ ಅದರ ಏನು, ಅದರ ಮಹತ್ವ ಏನು, ಇದೆಲ್ಲದ್ರ ಬಗ್ಗೆನೂ ಒಂದು ಸಣ್ಣದಾಗಿ ಒಂದು ಚರ್ಚೆ ಮಾಡೋಣ ಇವತ್ತಿನ ಮೀಟಿಂಗ್ ಅಲ್ಲಿ. ಮೋಸ್ಟ್ ಪ್ರಾಬ್ಲಿ ಇನ್ನು ಸಾಕು, ಈಗಾಗಲೇ 38 ಜನ ಸೇರಿದ್ದಾರೆ, ಇನ್ನೂ ಒಂದೆರಡು ಜನ ಸೇರ್ತಾರೆ. ಐ ಥಿಂಕ್ ಇನ್ ದ ಡ್ಯೂ ಕೋರ್ಸ್ ಆಫ್ ಟೈಮ್ ದೇರ್ ವಿಲ್ ಬಿ ಫ್ಯೂ ಮೋರ್ ಪೀಪಲ್ ಹೂ ವಿಲ್ ಜಾಯಿನ್. ಈ ಜೊತೆಗೆ ನಮ್ಮ ಆಕ್ಟಿವಿಟೀಸ್, ಈಗ ಸಿಬಿಐ ಇಷ್ಟು ದಿನ ಸಿಬಿಐ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ವಿ ನಾವು, ಅಥವಾ ನಮ್ಮ ಎಲ್ಲ ಒಂದು ಇದಿತ್ತು, ಏನೋ ಒಂದು ಡಿಮಾಂಡ್ ಇತ್ತು ಅಥವಾ ನಮ್ಮ ಕೂಗಿತ್ತು. ಈಗ ನಾವು ದಟ್ ಸಿಬಿಐ ಇನ್ವೆಸ್ಟಿಗೇಷನ್ ಹ್ಯಾಸ್ ಬೀನ್ ಗಿವನ್, ಈಗ ಸಿಬಿಐಗೆ ನಮ್ಮ ಸಂಪೂರ್ಣ ಇನ್ವೆಸ್ಟಿಗೇಷನ್ ಇನ್ನ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಇದರ ರಿಪರ್ಕಷನ್ಸ್ ಅಥವಾ ಇದರ ಮುಂದಿನ ಕ್ರಮ ಏನಾಗಬಹುದು, ಮತ್ತೆ ಇದರ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಸಾಗಬಹುದು, ನಮ್ಮ ಬ್ಯಾಂಕಿನ ಒಂದು ಈ ವಿದ್ಯಮಾನಗಳು ಯಾವ ರೀತಿ ಸಾಗುತ್ತವೆ, ವಾಟ್ ವಿಲ್ ಬಿ ದಿ ರಿಪರ್ಕಷನ್ಸ್ ಆನ್ ದಿಸ್ ಬ್ಯಾಂಕ್ ಇನ್ವೆಸ್ಟಿಗೇಷನ್ ಇಂದ ನಮ್ಮ ದುಡ್ಡು ಬರೋದಕ್ಕೆ ಯಾವ ರೀತಿ ಅನುಕೂಲ ಆಗಬಹುದು, ಇದು ಏನಾದ್ರೂ ಅನುಕೂಲ ಆಗೋದಾದ್ರೆ ಹೇಗೆ ಮತ್ತೆ ಯಾವಾಗ, ಇದೆಲ್ಲ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಚರ್ಚೆ ನಡೆಸುವ ಮುಂದೆ. ಮತ್ತೆ ಈ ಸಿಬಿಐ ಕೊಟ್ಟಿರೋದು ಒಂದು ಸ್ಟೆಪ್, ವಿ ಹ್ಯಾವ್ ಗಾನ್ ಒನ್ ಸ್ಟೆಪ್ ಅಹೆಡ್. ನಾವು ನೆಕ್ಸ್ಟ್ ಸ್ಟೆಪ್ ಅಹೆಡ್ ವಿಲ್ ಬಿ ಟು ಮೇಕ್ ಶ್ಯೂರ್ RBI will ensure our ಬ್ಯಾಂಕ್ಸ್ ರಿವೈವಲ್. ಈಗ ಈ ನಮ್ಮ ಬ್ಯಾಂಕ್ ರಿವೈವಲ್ ಯಾವ ರೀತಿ ಆಗಬಹುದು, ಮತ್ತೆ ಅದಕ್ಕೆ ಏನೇನು ದಾರಿಗಳಿದಾವೆ ಅನ್ನೋದನ್ನ ಒಂದು 4-5 ನನ್ನ ತಲೆಯಲ್ಲಿದೆ, ಮತ್ತೆ ಇನ್ನು ಬೇಕಾದಷ್ಟು ಜನಗಳ ತಲೆನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇನ್ ದ ಬ್ಯಾಕ್ ಡ್ರಾಪ್ ಆಫ್ ಸಿಬಿಐ ಎನ್ಕ್ವೈರಿ ಇರೋದ್ರಿಂದ, ಸಿಬಿಐ ಎನ್ಕ್ವೈರಿಗೆ ಮುಂದೆ ಹ್ಯಾಂಡ್ ಓವರ್ ಮಾಡಿರೋದ್ರಿಂದ ಮುಂದೆ ಯಾವ ರೀತಿಯಾಗಿ ಇದನ್ನ ಸಾಧಿಸಬಹುದು, ಅಥವಾ ಮುಂದೆ ಈ ಬ್ಯಾಂಕ್ ರಿವೈವಲ್ಗೆ ಆಗ್ಲಿ, ಅಥವಾ ಏನಾದ್ರೂ ಒಂದು ಗುಡ್ ನ್ಯೂಸ್ ಬರಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡಬಹುದು ಅನ್ನೋದರ ಒಂದು ಸಣ್ಣದು ಸಲುವಾಗಿ ಒಂದು ಚರ್ಚೆ ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಮಿಸ್ಟರ್ ಭಾಸ್ಕರ್ ಹಂಡೆ, ಹೂ ಇಸ್ ಎಕ್ಸ್ ಜನರಲ್ ಮ್ಯಾನೇಜರ್ ಆಫ್ ಕೆನರಾ ಬ್ಯಾಂಕ್, ಬ್ರಾಕೆಟ್ ನಲ್ಲಿ ಸಿಂಡಿಕೇಟ್ ಬ್ಯಾಂಕ್. ಸೊ he came from he comes with a vast experience. ನಾವು ಅವ್ರನ್ನ ಭೇಟಿಯಾದಾಗ ಅವರು ಈಗ ನಮಗೆ ಏನಾಯ್ತು, ನಾವು 4 ವರ್ಷದಲ್ಲಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಅಂತ ಈಗ ಒಂದೊಂದೇ ಚಾಪ್ಟರ್ಗಳನ್ನ ಹೋದ್ವಿ. ನಾವು ಫಸ್ಟ್ ಆಡಿಟ್ ರಿಪೋರ್ಟ್ ಅಂತ ಹೇಳಿದ್ರು, ಆಡಿಟ್ ರಿಪೋರ್ಟ್ ನೋಡಿದ್ವಿ. ಫ್ರಾಡ್ ಅಂತ ಹೇಳಿದ್ರು, ಫ್ರಾಡ್ ಇಂದ ಒಂದು ಕತೆ ನೋಡಿದ್ವಿ, ಫ್ರಾಡ್ ಇಂದ ಒಂದು ಚಾಪ್ಟರ್. ಹೀಗೆ ಒಂದೊಂದೇ ಚಾಪ್ಟರ್. ಕೋಆಪರೇಟಿವ್ ಆಡಿಟ್ ಆಗ್ಬೇಕು ಅಂತ ಹೇಳಿದ್ರು, LFAR ಅಂದ್ರೆ ಲಾಂಗ್ ಫಾರ್ಮೆಟ್ ಆಡಿಟ್ ರಿಪೋರ್ಟ್ ಅಂತ ಏನೋ ಅಂತ ಹೇಳಿದ್ರು, ಅದೊಂದು ಚಾಪ್ಟರ್ ಆಯ್ತು. ಹೀಗೆ ಒಂದೊಂದೇ ಚಾಪ್ಟರ್ ಮಾಡಿ ಎಲ್ಲಾ ದಾಟಿ ಮುಂದೆ 10ನೇ ಚಾಪ್ಟರ್ 11ನೇ ಚಾಪ್ಟರ್ ಬಂದ್ವಿ. ನಾವು ಮೊನ್ನೆ ನಮ್ಮ ಹೊಸ ಅಡ್ಮಿನಿಸ್ಟ್ರೇಟರ್ ಭೇಟಿ ಆದಾಗ ಅವ್ರು ತಿರ್ಗಾ ನಿಮ್ಮ ಬ್ಯಾಂಕ್ ರಿವೈವ್ ಆಗ್ಬೇಕು ಅಂತ ಹೇಳಿದ್ರೆ ರಿಕವರಿ ಆಗ್ಬೇಕು ಅನ್ನುವಂತ ಮೊದಲನೇ ಚಾಪ್ಟರ್ ಬಂದಿದೆ ತಿರ್ಗಾ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ, ಮತ್ತೆ ಇದು ತಿರ್ಗಾ ಅವರು ನಮ್ಮ ಚಾಪ್ಟರ್ 10ಗೆ ಬರೋಷ್ಟೊತ್ತಿಗೆ ಇನ್ನು ಎಷ್ಟು ದಿನ ತಗೋತಾರೆ, ಅದಕ್ಕೆ ಏನೇನು ಕಾಂಟ್ಯಾಕ್ಟ್ ಇದೆ, ಅಥವಾ ಅದಕ್ಕೆ ಏನೇನು ಚಾಲೆಂಜಸ್ ಇದೆ, ಮತ್ತೆ ಯಾವ ಪ್ರಿಮೈಸಸ್ ಇದೆ ಅನ್ನೋದನ್ನ ನಾವು ನೋಡ್ಬೇಕು. ಇವರು ನಾವು 7 ಸುತ್ತ ಕೋಟೆ ದಾಟಿ ಮುಂದಕ್ಕೆ ಹೋಗಿ ತಿರ್ಗಾ ವಾಪಸ್ ಮೊದಲನೇ ಸುತ್ತಿಗೆ ಬಂದಿದೀವಿ. ಈಗ ತಿರ್ಗಾ ಮತ್ತೆ ನಾವು 7 ಸುತ್ತಿನ ಕೋಟೆ ದಾಟ್ಕೊಂಡು ಹೋಗ್ಬೇಕಾಗಿದೆ. ಮೊದಲನೇ ಒಂದು ರೌಂಡ್ 7 ಸುತ್ತಿನ ಕೋಟೆ ದಾಟೋದಕ್ಕೆ 4 ವರ್ಷ ತಗೋ, ಇನ್ನು 2ನೇ ರೌಂಡ್ ಅಲ್ಲಿ 7 ಸುತ್ತಿನ ಕೋಟೆ ದಾಟೋದಕ್ಕೆ ಇನ್ನೆಷ್ಟು ವರ್ಷ ತಗೋತೀವಿ ಅನ್ನೋದು ಗೊತ್ತು. ಜೊತೆಗೆ ಅವ್ರಿಗೆ ಯಾವ ರೀತಿ ಇವ್ರಿಗೆ ಯಾವ ರೀತಿ ನಮಗೆ ಇವಾಗ ನಮಗೆ ಈ ಪ್ರೆಮಸಸ್ ನಲ್ಲಿ ಈಗ ಯಾವ ರೀತಿಯಾಗಿ ನಮ್ಮ ಜಸ್ಟ್ 1 ಮಿನಿಟ್, ಯಾವ್ದೋ ಒಂದು ಅರ್ಜೆಂಟ್ ಕಾಲ್ ಇದೆ, ಇಲ್ಲಿ ಬಿಡಿ. ಓಕೆ, ಈಗ ಯಾವ ರೀತಿ ಈಗ ಮತ್ತೆ ನಮ್ಮ ಈ 7 ಸುತ್ತಿನ ಕೋಟೆ ಮತ್ತೆ ಹೇಗೆ ದಾಟ್ಕೊಂಡು ಬರ್ಬೇಕು ಆಚೆಗೆ ಅನ್ನೋದ್ರ ಬಗ್ಗೆ ಅದೊಂದು ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಮತ್ತೆ ಇದು ಎಲ್ಲದರ ಮಧ್ಯೆ
ನಮ್ಮ ಡಿಪಾಸಿಟ್ ಎಲ್ಲಾ ಡಿಪಾಸಿಟರ್ಸ್ ಪರವಾಗಿ, ಅವರ ಫ್ಯಾಮಿಲಿಗಳ ಪರವಾಗಿ, ಅವ್ರ ಎಲ್ಲ ನಮ್ಮ ಏನೇನು ಇಷ್ಟು ದಿನ ಏನೇನು ಆಗು ಹೋಗುಳಿತು ಅದನ್ನೆಲ್ಲ ಒಂದು ಸಾರಾಂಶವಾಗಿ ಒಂದು ಕನ್ಸೈಸ್ ಆಗಿ ಅಡ್ಮಿನಿಸ್ಟ್ರೇಟರ್ಗೆ ನಾನು ಹೇಳಿದೀನಿ. ಅವ್ರಿಗೆ ಹೇಳಿದ್ವಿ, ನಮ್ಮ ಇದಕ್ಕೆ ಎಲ್ಲ ವಿಟ್ನೆಸ್ ಇದಾರೆ ಇಲ್ಲಿ, ನಮ್ಮ ಶ್ರೀನಿವಾಸ್ ಅವರು, ಆಚಾರ್ಯರು ಮತ್ತೆ ಪ್ರಸನ್ನ ಅವರು ಎಲ್ಲಾರು ಸಮ್ಮುಖದಲ್ಲೇನೆ ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ ಮನವರಿಕೆ ಮಾಡ್ಕೊಟ್ಟಿದೀವಿ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಅಡ್ಮಿನಿಸ್ಟ್ರೇಟರ್ ಆಗಿ ಬಂದು ಇಲ್ಲಿ ಕೂತಿರತಕ್ಕಂತಹ ಕುರ್ಚಿ, ಈ ಕುರ್ಚಿಯ ಕೆಳಗೆ ಸುಮಾರು 200 ಜನ ಸತ್ತಿರ್ತಕ್ಕಂತಹ ನಮ್ಮ ಡಿಪಾಸಿಟರ್ಸ್ ಗಳ ಒಂದು ಕಳೆಬರ ಇದೆ. ಈ ನಿಮಗೆ ರಾತ್ರಿ ನಿದ್ದೆ ಬರಬೇಕು, ರಾತ್ರಿ ನಿದ್ದೆಯಲ್ಲಿ ಈ 200 ಜನ ಪ್ಲಸ್ ರನ್ ರೇಟ್, ಅಟ್ ಕರೆಂಟ್ ರನ್ ರೇಟ್ ಆಲ್ಮೋಸ್ಟ್ 2 to 3 people ಪರ್ ಮಂತ್, ತಿಂಗಳಿಗೆ ಒಂದು 2-3 ಜನ ನಮ್ಮ ದೈವಾಧೀನರಾಗ್ತಾ ಇದ್ದಾರೆ. ಅದು ಇಟ್ ಇಸ್ ಅ ವೆರಿ ಸ್ಯಾಡ್ ಸ್ಟೋರಿ. ಈ ಸ್ಯಾಡ್ ಸ್ಟೋರಿನ ಅವ್ರಿಗೆ ಹೇಳಿ, ನಿಮ್ಮ ರಾತ್ರಿ ಕನಸಿನಲ್ಲಿ ಮತ್ತೆ ನಿಮ್ಮ ಎಲ್ಲ ಏಳಿಗೆ ಆಗ್ಬೇಕು ಅಂತ ಹೇಳಿದ್ರೆ, ನೀವು ಪರ್ಸನಲ್ ಆಗಾಗ್ಲಿ ಅಥವಾ ಯಾವುದೇ ರೀತಿನಲ್ಲಾಗ್ಲಿ ನಿಮ್ಮ ಏಳಿಗೆ ಆಗ್ಬೇಕು ಅಂತ ಹೇಳಿದ್ರೆ, ಈ 200 ಜನ ಪ್ಲಸ್ ಈ ರನ್ ರೇಟ್ ಏನ್ ನಡೀತಾ ಇದೆ, ಈ ರನ್ ರೇಟ್ ಇಷ್ಟು ಜನ ನಿಮ್ಮನ್ನ ಹಾಂಟ್ ಮಾಡಬಾರ್ದು. ನಿಮಗೆ ಯಾವುದೇ ರೀತಿ ನೀವು ರಾತ್ರಿ ಮಲ್ಕೊಂಡಾಗ ಕನಸಿನಲ್ಲಿ ಅವ್ರು ನಿಮಗ್ ಬರಬಾರ್ದು, ಕಾಡಿಸಬಾರದು. ಇದೆಲ್ಲ ನಿಮ್ಗೆ ಯಾವ್ದು ಇವರೆಲ್ಲರಿಗೂ ಒಂದು ನ್ಯಾಯ ದೊರಕಿಸಿ, ಈ ಸತ್ತಿರೋಂತ 200 ಜನಕ್ಕೆ ಮತ್ತೆ ಬದುಕಿರ್ತಕ್ಕಂತಹ ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೆ ನೀವು ನ್ಯಾಯ ಒದಗಿಸಿ, ಈ ಬದುಕಿರೋರನ್ನ ಬದುಕಿದ್ದು ಸತ್ತ ಹಾಗೆ ಮಾಡದೇನೆ ಇರೋಂತ ದೊಡ್ಡ ಜವಾಬ್ದಾರಿ ನಿಮ್ ತಲೆ ಮೇಲಿದೆ. ಈ ಜವಾಬ್ದಾರಿನ ನೀವು ವಿತ್ ಕಂಪ್ಲೀಟ್ ಫೋಕಸ್ ನೀವು ಮಾಡ್ಬೇಕು. ಅದು ಏನ್ ಮಾಡ್ತಿರೋ ಮಾಡಿ, ನೀವು ಆ ನಿಟ್ಟಿನಲ್ಲಿ ಏನ್ ಮಾಡ್ತೀರಿ ಅದೆಲ್ಲದಕ್ಕೂ ನಮ್ಮ ಡಿಪಾಸಿಟರ್ಸ್ ಗಳ ಪರವಾಗಿ ನಮ್ಮ ವೇದಿಕೆಯಿಂದ ನಿಮ್ಗೆ ಯಾವುದೇ ರೀತಿಯ ಸಹಕಾರ ಬೇಕು, ಎಲ್ಲ ಸಹಕಾರ ಇರುತ್ತೆ. ಆದ್ರೆ ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಮಾಡಕ್, ಅದನ್ನ ಬಿಟ್ಟು ಈ ಹಿಂದೆ ನಿಮ್ಮ ಪ್ರೊಡ್ಯೂಸರ್ಸ್ ಏನು ಯಾವುದೋ ಒಂದು ಅಜೆಂಡಾ ಜೋತ್ ಬಿದ್ದು ಯಾವುದೋ ಒಂದು ಕಾಣದ ಕೈಗಳ ಒಂದು ಕೈಗೊಂಬೆ ಆಗುವಂತಹ ಪ್ರಯತ್ನಗಳಲ್ಲಿ ಏನಾದ್ರೂ ಇಲ್ಲಿ ಹೋಯ್ತು ಅಂದ್ರೆ ಇದು ತುಂಬಾ ಮುಂದಿನ ದಾರಿ ತುಂಬಾ ದುರ್ಗಮವಾಗುತ್ತೆ ಅನ್ನುವಂತಹ ಒಂದು ಮನದಟ್ಟು ಮಾಡ್ಕೊಟ್ಟಿದೀವಿ ಅವ್ರಿಗೆ. ನಾವು 4 ಜನ ಹೋದರು. ಮತ್ತೆ ಅವ್ರು ಹೇಳ್ತಾ ಇದಾರೆ, ಇಲ್ಲ ನನಗೆ ಬಂದ ಹಾಗೆ, ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಕೆಲವೊಂದು ಸೆಕ್ಯೂರಿಟೀಸ್ ಇದಾವೆ, ಆ ಸೆಕ್ಯೂರಿಟೀಸ್ ಅನ್ನ ನಾವು ಯಾವ ರೀತಿ ಅದನ್ನ ಎನ್ಕ್ಯಾಶ್ ಮಾಡಬಹುದು ಅಥವಾ ಯಾವ ರೀತಿ ಅದನ್ನ ಬ್ಯಾಂಕ್ಗೆ ತಗೋಬಹುದು, ಅದೇ ಏನೇನೋ ಹೇಳ್ತಾ ಇದಾರೆ ಅವರು. ಸಮಸ್ಯೆ ಅವ್ರ ತಲೆನಲ್ಲಿ ಏನೋ ಇದೆ, ಬಟ್ ಅದು ಏನಿದೆ ಅನ್ನೋದು ಇನ್ನು ಅವ್ರಿಗೂ ಕ್ಲಾರಿಟಿ ಇಲ್ಲ, ನನ್ಗೂ ಕ್ಲಾರಿಟಿ ಇಲ್ಲ ಅಂತ ನನಗೆ ಅನಿಸ್ತು. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಆಗತ್ತೆ ಅನ್ನೋದು. ಹೀಗಾಗಿ ನಮ್ಮ ಒಂದು ಇಂಟರಾಕ್ಷನ್ ಯಾವುದು ನಮ್ಮ ಮತ್ತೆ ಡಿಪಾಸಿಟರ್, ನಮ್ಮ ಮತ್ತೆ ಅಡ್ಮಿನಿಸ್ಟ್ರೇಟರ್ ಅವರ ಒಂದು ಇಂಟರಾಕ್ಷನ್ ಈ ರೀತಿಯನ್ನೆಲ್ಲ ಆಯ್ತು. ಅವ್ರಿಗೆ ಒಂದು ಮತ್ತೆ ಅವ್ರಿಗೆ ನಾವು ಕ್ಲಿಯರ್ ಆಗಿ ಹೇಳಿದ್ವಿ, ನೋಡಿ, ಯು ಹ್ಯಾವ್ ಟು ಕೀಪ್ ದ ಕಮ್ಯುನಿಕೇಶನ್ ಚಾನಲ್ ಓಪನ್, ಅನ್ಲೈಕ್ ಯುವರ್ ಪ್ರೆಡಿಸೆಸರ್ಸ್. ಈ ಕಮ್ಯುನಿಕೇಶನ್ ಚಾನಲ್ ಏನಾಗಿದೆ, ಕಂಪ್ಲೀಟ್ ಬ್ರೇಕ್ ಡೌನ್ ಆಗಿದೆ. ಯಾರು ಏನಾಗ್ತಾ ಇದೆ ಇದುವರೆಗೂ ಡಿಪಾಸಿಟರ್ಸ್ಗೆ, ಯಾರಿಗೂ ಡಿಪಾಸಿಟರ್ಸ್ ಆಗಿರ್ಬೋದು ಅಥವಾ ನಮ್ಮ ಈ ಡಿಪಾಸಿಟರ್ಸ್ ಆಕ್ಟಿವಿಸಮ್ ಯಾರ್ಯಾರು ಮಾಡ್ತಾ ಇದಾರೆ ಅವ್ರಿಗಾಗಿರ್ಬೋದು, ಯಾರಿಗೆ ಯಾವುದೇ ರೀತಿನಲ್ಲೂ ಕ್ಲಾರಿಟಿ ಇಲ್ಲ. ಈ ಬ್ಯಾಂಕಿನ ಒಂದು ಪರಿಸ್ಥಿತಿಯ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಹಾಗಾಗಿ ಇಂತಹ ಪರಿಸ್ಥಿತಿಯನ್ನ ನೀವು ಮುಂದಕ್ಕೆ ಇದನ್ನ ಕಂಟಿನ್ಯೂ ಆಗಕ್ ಬಿಡಬೇಡಿ. ಈ ಪರಿಸ್ಥಿತಿ ಆದಷ್ಟು ಬೇಗ ಇದನ್ನ ನೀವು ನಿವಾರಿಸಿ ಈ ಡಿಪಾಸಿಟರ್ಸ್ಗಳಿಗೆ ಒಂದು ಕ್ಲಾರಿಟಿ ಕೊಡಬೇಕು, ಮತ್ತೆ ಒಂದು ಕಮ್ಯುನಿಕೇಶನ್ ಟ್ರಾನ್ಸ್ಪರೆನ್ಸಿ ತೋರಿಸ್ಬೇಕು, ಒಂದು ಪಾರದರ್ಶಕತೆ ತೋರಿಸ್ಬೇಕು. ನೀವು ಒಂದು ಇನ್ಫಾರ್ಮೇಶನ್ ಫ್ಲೋ ಅಲ್ಲಿ ತಾವು ಏನ್ ಮಾಡ್ತಾ ಇದ್ರಿ, ತಮ್ಮ ಏನೇನು ಹೆಜ್ಜೆಗಳಿದೆ, ತಮ್ಮ ಏನೇನು ನಡೆಗಳಿದೆ, ತಾವು ಏನು ಮಹತ್ತರವಾದಂತಹ ಕಾರ್ಯಗಳನ್ನು ನಡೆಸಿದಿರಿ, ಅದನ್ನೆಲ್ಲವನ್ನ ಯಾವ್ದಾದ್ರೂ ಒಂದು ರೀತಿನಲ್ಲಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂತ ಒಂದು 2-3 ಆಗ್ರಹಗಳನ್ನು ಅವ್ರು ಹೇಳಿದೀವಿ. ಅವರು ಓಕೆ, ನನಗೂ ಬೇಕು. ಅವ್ರಿಗೂ ಐ ಥಿಂಕ್ ಹಿ ಈಸ್ ಆಲ್ಸೋ ಶಾರ್ಟ್ ಆಫ್ ಹ್ಯಾಂಡ್ಸ್. ಮೇ ಬಿ ಸಮ್ ಎಕ್ಸ್ಪರ್ಟ್ಸ್ ಆರ್ ಸಮ್ ಬ್ಯಾಂಕಿಂಗ್ ಹಳೆ ರಿಟೈರ್ಡ್ ಬ್ಯಾಂಕರ್ಸ್ ಯಾರಾದ್ರೂ ಆ ತರದವ್ರು ಇದ್ದವ್ರು ಯಾರಾದ್ರೂ ಬೇಕಾಗಬಹುದು. ಬೇಕು ಅಂತ ಏನ್ ಹೇಳಿಲ್ಲ, ಬೇಕಾಗಬಹುದು. ಅವಾಗ ನಿಮ್ಗೆ ಏನಾದ್ರೂ ಎಕ್ಸ್ಪರ್ಟೈಸ್ ಇದ್ರೆ ನೋಡೋಣ, ಮುಂದೆ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಜೊತೆಗೆ ಈ ಹಿಂದೆ ಇದ್ದಂತಹ ಅಥವಾ ನಮಗೆ ಡಿಪಾಸಿಟರ್ಸ್ಗಳು ಬಂದಾಗ ಅವರು ಗೌರವಯುತವಾಗಿ ಕಾಣಿಸ್ಬೇಕು ಅನ್ನುವಂತಹ ಒಂದು ಪರಮಾಗ್ರಹವನ್ನು ಮಾಡಿದ್ವಿ. ಸೊ ಇದೆಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಅಂತ ನಾವು ತಿಳಿಸಿದೀವಿ. ಮುಂದಿನ ದಿನಗಳಲ್ಲಿ ವಿ ವಿಲ್ ವಾಚ್, ಬಟ್ ಅಟ್ ದ ಸೇಮ್ ಟೈಮ್
ನಾವು ಯಾವುದೇ ಕಾರಣಕ್ಕೂ ಅಡ್ಮಿನಿಸ್ಟ್ರೇಟರ್ಗಾಗ್ಲಿ ಯಾವುದೇ ಯಾವುದೇ ಈ ಸಿಸ್ಟಮ್ ಸಂಬಂಧಪಟ್ಟಂತ ಯಾವುದೇ ವ್ಯಕ್ತಿಗಳಿಗಾಗ್ಲಿ ತಲೆ ಬಾಗೋದು, ಬೊಕ್ಕೆ ತಗೊಂಡೋಗೋದು, ಪಾದ ಪೂಜೆ ಮಾಡೋದು ಯಾವುದು ಇಲ್ಲ. ನಮ್ಮ ಏನಿದೆ ವಿ ವಿಲ್ ಸ್ಪೀಕ್ ಡೈರೆಕ್ಟ್ಲಿ ಇನ್ ವಾಟ್ ದ ಕ್ರೂಡೆಸ್ಟ್ ವೇ ಅಂಡ್ ದೇ ವಿಲ್ ಹ್ಯಾವ್ ಟು ಅಬ್ಲೈಜ್ ಟು ಅಸ್. ಯಾಕೆಂದ್ರೆ ನಾವು ತಗ್ಗಿ ಬಗ್ಗಿ ನಡೆಯುವಂತ ಕಾಲ ದಾಟ್ ಹೋಗಿದೆ. ಈ ತಗ್ಗಿ ಬಗ್ಗಿ ನಡೆಯುವಂತ ಯಾವುದೇ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಸಚ್ ನೀಡ್, ಅದರ ಅವಶ್ಯಕತೆ ನಮ್ಗಿಲ್ಲ ಈಗ. ಸೊ ಹಾಗಾಗಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಡ್ಮಿನಿಸ್ಟ್ರೇಟರ್ ಭೇಟಿ ಆಗಿರೋದು. ಈಗ CBI ಎನ್ಕ್ವೈರಿ ಇದೆ. CBI ಎನ್ಕ್ವೈರಿ ಬಗ್ಗೆ ಐ ವಾಂಟ್ ಮೋರ್ ಥಾಟ್ಸ್ ಅಂಡ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಟ್. ಅಚ್ಯುತ್ ಜೋಯ್ಸ್ ಅವರು ಇದ್ದಾರೆ. Probably he can give us some kind of an update as to what is happening with NCB. ಮತ್ತೆ ಅದನ್ನ then let him also let him also tell something about what is happening in NCB, and then we will discuss. We will take open forum. ಅಚ್ಯುತ್ ಅವರೇ, ನಮಸ್ಕಾರ ಸರ್. ನಮಸ್ಕಾರ. ಒಂದು ನಿಮ್ಮಲ್ಲಿ ಒಂದು ಸ್ಟೇಜ್ ಅಲ್ಲಿ ಹೋರಾಟಕ್ಕೆ ವಿಜಯ ಸಂದಿದೆ. ಹೀಗೆ ಹೋರಾಟದಲ್ಲಿ ವಿಜಯ ಸಲ್ತಾ ಇರಲಿ. ಇನ್ನೊಂದು 2 ವರ್ಷದಲ್ಲಿ ಅದು ಕೊನೆ ಪಕ್ಷ 1 ವರ್ಷದಲ್ಲಾದ್ರೂ ಏನಾರು ಒಂದು ರೆಸೊಲ್ಯೂಷನ್ ಕಾಣಿಸ್ಲಿ ಅಂತ ನಾನು ಹಾರೈಸ್ತೇನೆ. ವಿತ್ ದಟ್ ಐ ವಿಲ್ ಬಿಗಿನ್. ಒಂದು NCB ಅಂತಂದ್ರೆ ಮರ್ಜರ್ ಡಿಸ್ಕಷನ್ಸ್ ಆರ್ ಹ್ಯಾಪನಿಂಗ್ ಕ್ವೈಟ್ ಅಗ್ರೆಸಿವ್ಲಿ. ಆಡಿಟ್ ನಡೀತಾ ಇದೆ. ಸೆಕೆಂಡ್ ಬ್ಯಾಂಕ್ ಅವರು ಆಡಿಟ್ ಸ್ಟಾರ್ಟ್ ಮಾಡಿದ್ದಾರೆ. ಇಟ್ ಈಸ್ ಗೋಯಿಂಗ್ ಆನ್ ಪಾಸಿಟಿವ್ಲಿ. ಈವನ್ ಇನ್ಫಾರ್ಮಲಿ ಏನ್ ಫೀಡ್ಬ್ಯಾಕ್ ಬಂದಿದ್ದು ಅಂತಂದ್ರೆ RBI ಮುಂಬೈ ಇಸ್ ಆಲ್ಸೋ inspection report is in a positive territory. It is not in a negative territory. ಅಂದ್ರೆ ಅದ್ರಲ್ಲಿ ಅಂತ ಮೇಜರ್ ಇಶ್ಯೂಸ್ ಏನು ಇಲ್ಲ, ಗೋ ಹೆಡ್ ಅನ್ನೋ ರೀತಿ ಫೀಡ್ಬ್ಯಾಕ್ ಬಂದಿದೆ ಅದರಿಂದ. ಸೊ RBI ಮುಂಬೈನಿಂದನೂ ಸಪೋರ್ಟ್ ಇರೋದ್ರಿಂದ ಈ 2 ಬ್ಯಾಂಕ್ ಅಲ್ಲಿ ಯಾವ್ದಾರು ಒಂದು ಬ್ಯಾಂಕ್ ಆದ್ರೂ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಬಟ್ ದ ಸೆಕೆಂಡ್ ಬ್ಯಾಂಕ್ ಇಸ್ ಮೋರ್ ಪ್ರಾಮಿಸಿಂಗ್. ಡಿಸ್ಕಷನ್ಸ್ ನಡೀತಾ ಇದೆ ಅಗ್ರೆಸಿವ್ ಆಗಿ. ಸಮ್ ಅಮೌಂಟ್ ಆಫ್ ಪಾಸಿಟಿವ್ ನ್ಯೂಸ್ ಈ ಮಂತ್ ಎಂಡ್ ಅಲ್ಲೇ ಬರಬೇಕು ಅಂತ ಹೋಪ್ ಮಾಡ್ತಾ ಇದೀವಿ. ಇಲ್ಲ ವರ್ಸ್ಟ್ ಕೇಸ್ ಬೈ ಜನವರಿ, ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್. ಎನಿವೇ ಸಮ್ ರೆಸೊಲ್ಯೂಷನ್ ಶುಡ್ ಹ್ಯಾಪನ್ ಬೈ 20th of January. ವಿ ಆರ್ ಹೋಪಿಂಗ್. ಆದ್ರೂ ಆಗಬಹುದು. ಭಗವಂತ ನಮ್ಮ ಮೇಲೆಲ್ಲ ಕರುಣೆ ಇರ್ಲಿ. ನರಸಿಂಹದೇವ್ರನ್ನ ಕೇಳ್ಕೊಳ್ಳೋಣ, ಆಗತ್ತೆ ಅಂತ ಅನ್ಕೊಂಡಿದೀವಿ. ಅದು ಕ್ವಿಕ್ ಅಪ್ಡೇಟ್ ಅಬೌಟ್ NCB. Sorry, one quick question. Actually, NCB ತುಂಬಾ ಸ್ಟ್ರಾಂಗ್ ಬ್ಯಾಂಕ್ with a strong foundation and a very old bank with history, ಸಾರಸ್ವತ್ ಬ್ಯಾಂಕ್ ತರ. ಮತ್ತೆ ಈ ಅಭ್ಯುದಯನ ರಿವೈವ್ ಮಾಡ್ದಂಗೆ ಯಾಕೆ ಅವರು NCB ನ ಇಮಿಡಿಯೇಟ್ ಆಗಿ ಮಾಡ್ಲಿಲ್ಲ ಅನ್ನೋದು ನನ್ಗೊಂದು ಕ್ವೆಶ್ಚನ್ ಇದೆ. ಮೇ ಬಿ ಬಿಕಾಸ್ NCB is not multi-state and not scheduled, whereas Abhyudaya is multi-state and scheduled like BMC. That could be one reason. But I don't know why with NCB having such a strong foundation and such a strong history, ಅವರು ಇಮಿಡಿಯೇಟ್ ಆಗಿ ರಿವೈವ್ ಮಾಡಲಿಲ್ಲ ಅನ್ನೋದು ಒಂದು ಇದಿದೆ ಕ್ವೆಶ್ಚನ್. Chetan, in fact, even I have that same question. Why was Raghavendra Bank also not a part of that kind of procedure? ಅಲ್ಲ, ಅದು ಸರಿ ನಮ್ದು. ಬಟ್ ರಾಘವೇಂದ್ರ ಬ್ಯಾಂಕ್ ಗಿಂತ ತುಂಬಾ ಹಳೆ ಬ್ಯಾಂಕು NCB. ರಾಘವೇಂದ್ರ ಬ್ಯಾಂಕ್ ವಾಸ್ ಸ್ಟಾರ್ಟೆಡ್ ಓನ್ಲಿ ಇನ್ ದ ಲೇಟ್ 90s. That's okay. Now let us see here what Achyut has to say about it. Sir, ಅಭ್ಯುದಯ ಬ್ಯಾಂಕ್ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ವಾಟ್ ಎವರ್ ಇನಿಷಿಯಲಿ ವೆರಿ ಹೈ ಲೆವೆಲ್ ಇನ್ಫಾರ್ಮೇಶನ್ ಬಂದಿದೆ ಅಂತಂದ್ರೆ ದೇರ್ ಇಸ್ ನೋ ಹ್ಯಾಂಕಿ ಪ್ಯಾಂಕಿ ಥಿಂಗ್ ಅಂತಲ್ಲ. ದ ಬೋರ್ಡ್ ವಾಸ್ ಬಿಹೇವಿಂಗ್ ವೆರಿ unprofessionally, and basically they were not following a lot of rules and regulation. So there was no, of course, whether there is a scam or not, the administrator will find out. But the bank is not in a negative zone. It is still a positive net worth bank, and it is still a strong bank. It is not a weak bank. Their CRAR is positive. It is above 9%. Their deposits are good. Their everything is good. Their loan books are good. Everything looks good, at least. Audit report wise it looks good. ಸೊ ಹಾಗಾಗಿ ಅವರು ಬರೀ ಬೋರ್ಡ್ ನ ಓವರ್ ಥ್ರೋ ಮಾಡಿ ಅಡ್ಮಿನಿಸ್ಟ್ರೇಟರ್ ಹಾಕಿದ್ದಾರೆ. ಪ್ರಾಬಲಿ ಇನ್ನೊಂದು 6 ತಿಂಗಳಲ್ಲೋ 1 ವರ್ಷದಲ್ಲೋ ಎಲೆಕ್ಷನ್ ಮಾಡಿ ಮತ್ತೆ ಹೊಸ ಬೋರ್ಡ್ ನ ತಗೊಂಡ್ಬರ್ಬೋದು. ಅಲ್ಲ, ಎಲ್ಲಾ ಬ್ಯಾಂಕ್ ಅಲ್ಲೂ ಇದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ಐ ಟೆಲ್ ಯು, ಬಿಕಾಸ್
ನಮ್ ತಂದೆನೆ ಇನ್ಸ್ಪೆಕ್ಷನ್ ಮಾಡ್ತಿದ್ರಲ್ಲ, ಸೊ ನನಗ್ ಗೊತ್ತಿದೆ ಎಲ್ಲಾ ಬ್ಯಾಂಕಲ್ಲೂ ಸ್ಟಾರ್ಟ್ ಆಗದೆ ಪ್ರಾಬ್ಲಮ್ ವಿತ್ ಬೋರ್ಡ್ ನಾಟ್ ಫಾಲೋಯಿಂಗ್ RBI ಗೈಡ್ಲೈನ್ಸ್. ಸೊ ವೈ ವಾಸ್ ದಿಸ್ ಪರ್ಟಿಕ್ಯುಲರ್ ಬ್ಯಾಂಕ್ ಅಲೋನ್? I understand, Chetana. ಇವನ್ ರಾಘವೇಂದ್ರ ಬ್ಯಾಂಕ್ How ಅಲ್ಲೂ will ಫಸ್ಟ್ Achyutan ಅದೇ anybody can ಸ್ಟಾರ್ಟ್ answer? ಆಗಿರುತ್ತೆ. ಅಲ್ಲ, ಇವನ್ Chetana, ರಾಘವೇಂದ್ರ ಬ್ಯಾಂಕ್ ಅಲ್ಲಿ how will NCB we ಲೂ be ಅದೇ. able to answer it? You have to check with RBI as to why they did not choose Raghavendra Bank and National Cooperative Bank to use that ಅದೇ kind of a ದಿಸ್ procedure ಇಸ್ to revive it. ಅದನ್ನ RBI ನಮಗೆ ಅಲ್ಲ ಕೇಳಿದ್ರೆ ಏನು ಅಲ್ಲ ಉಪಯೋಗ? ಅದೇ ದಿಸ್ ಇಸ್ ಅ ಕೈಂಡ್ ಆಫ್ ಇದು ಒಂಥರ ಡೆವಿಲ್ಸ್ ಅಡ್ವೊಕೇಟ್ ಕೈಂಡ್ ಆಫ್ ಕ್ವೆಶನ್. ಇದು ನಮ್ಗೆ ಒಂಥರ ಇದು ಯಾರಿಗೂ ಇಲ್ಲ ಮೇಡಮ್, ಆನ್ಸರ್ ಮಾಡಕ್ಕಾಗಲ್ಲ ಅವ್ರದ್ದು ಇಟ್ ಏನು ಇಸ್ ಕ್ವೈಟ್ ಎವಿಡೆಂಟ್. ಪಾಲಿಸಿ ಅಂತ. ನೋ ಇಟ್ ಇಸ್ ಕ್ವೈಟ್ ಎವಿಡೆಂಟ್. ಯುನೋ, ಯಾಕೆ ನಾವು ಒಂದು ಕ್ವಶನ್, ಯಾಕೆ 2 ವರ್ಷ ಹಿಂದೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ 35 ಹಾಕ್ಲಿಲ್ಲ? ಆ ಆನ್ಸರ್ ಸಿಕ್ಕರೆ ಈ ಆನ್ಸರ್ಗೆ ಉತ್ತರ ಸಿಕ್ಬಿಡುತ್ತೆ. ಅಭ್ಯುದಯ ಬ್ಯಾಂಕ್ ಯಾಕೆ ಹಾಕಿದ್ರು ಅಂತ. ಸೊ RBI ಇವಾಗ ಮುಂಬೈಯಲ್ಲಿ ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಾರೆ. ಈಗ ಯಾವ್ದು ರೀಜನಲ್ ಆಫೀಸಲ್ಲೂ ನಂಬ್ತಾ ಇಲ್ಲ ಅಂತ ಒಂದು ಸುದ್ದಿ ಇದೆ. ಎಲ್ಲ ರೀಜನಲ್ ಆಫೀಸು ಪೋಸ್ಟ್ ಆಫೀಸ್ ತರ ಏನೋ ಕಲೆಕ್ಟ್ ಮಾಡಿ ಇನ್ಫಾರ್ಮೇಶನ್ ನಮ್ಗೆ ಕಳಿಸಿ, ನಾವು ಅನಲೈಸ್ ಮಾಡಿ ನಾವು ಡಿಸಿಷನ್ ತಗೊಂತೀವಿ, ಆಮೇಲೆ ನಿಮ್ಗೆ ವಾಪಸ್ ಹೇಳ್ತೀವಿ, ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅನ್ನೋ ರೀತಿ ಆಗಿದೆ. ಸೊ ಕಂಟ್ರೋಲ್ ಈಸ್ ಟೇಕನ್ ಕಂಪ್ಲೀಟ್ಲಿ ಬೈ RBI ಮುಂಬೈ ಇವಾಗ. ಸೊ ಅವರು ಒಂದು ಚೂರು ಏನೋ ರೆಡ್ ಫ್ಲಾಗ್ ಒಂಚೂರು ಕಾಣಿಸಿದ್ರು ಕೂಡ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದಾರೆ ಇಂಪ್ಲಿಮೆಂಟ್ ಮಾಡಕ್ಕೆ. ಇಲ್ಲಿ 2 ವರ್ಷ ಅವ್ರು ಟೈಮ್ ಕೊಟ್ಟಿದ್ದಾರೆ. 2 ವರ್ಷನ ಇಂಪ್ರೂವ್ ಮಾಡ್ಕೊಳ್ಳಿ, NPA ಇಂಪ್ರೂವ್ ಮಾಡ್ಕೊಳ್ಳಿ, ಕಲೆಕ್ಷನ್ ಮಾಡಿ, ಈ ತರ ಎಲ್ಲ ವಾರ್ನಿಂಗ್ ಕೊಟ್ಟಿದ್ದಾರೆ, ವರ್ಬಲ್ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಈವನ್ ಸ್ಟ್ರಿಕ್ಚರ್ಸ್ ಹಾಕಿದ್ದಾರೆ, ಇದು ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ಪೆನಾಲ್ಟಿ ಹಾಕಿದ್ದಾರೆ, ಎಲ್ಲ ಮಾಡಿದ್ರು ಕೂಡ ಇವ್ರು ರಿವ್ಯೂ ಆಗದೆ ಇರೋ ಕೊನೆಗೆ ದಂಡ ಪ್ರಯೋಗ ಮಾಡಿದ್ದಾರೆ. ಈಗ ಅಭ್ಯುದಯ ಇವರು ಜಾಸ್ತಿ ದಿನ ಕಾದಿಲ್ಲ. ಅದೇ bank management, in all cases the whole problem starts with bank management not following the guidelines of RBI. ಅಂದ್ರೆ ಕರೆಕ್ಟ್ ಆಗಿ ರಿಕವರಿ ಮಾಡೋದು and other following RBI guidelines to the book, and then only all due respect, Chetana, with all due respect, I will say that management has the audacity to violate the guidelines because of the inaction by the RBI. RBI is the that main is culprit. also true. RBI is ಅಲ್ಲ, the main that is culprit. also 100%. ಅಲ್ಲ, inaction ಅಂದ್ರೆ ಇಲ್ಲಿ ಸರ್ 100%. inaction ಅಂದ್ರೆ ಇಲ್ಲಿ ತನಕ ಬರೀ ಫೈನ್ಸ್ ಆಗ್ತಾ ಇದ್ರು. those fines are peanuts for the management who are getting much more from the borrowers. I'll give you one example, very good example I'll give in National Cooperative Bank itself. ನನಗ್ ಗೊತ್ತಿರೋ ಹಾಗೇನೆ 2-3 ವರ್ಷ ಹಿಂದೆ 2 ಕೋಟಿ ಮೇಲೆ ಯಾವುದೇ ಲೋನ್ ಕೊಡಬೇಡಿ, ಗ್ರೂಪ್ ಎಕ್ಸ್ಪೋಜರ್ ಈ ರೀತಿ ಕ್ಲಾಸ್ ಮಾಡಬೇಡಿ ಅಂದ್ಮೇಲೂ ಕೂಡ ಆ ಅಫಿಷಿಯಲ್, ನನಗೆ ಗೊತ್ತಿರೋ ಹಾಗೆ ಅಫಿಷಿಯಲ್ ಲೆಟರ್ ಬಂದ ಮೇಲೂ ಕೂಡ 6-7 ಕೋಟಿ ಲೋನ್ ಕೊಟ್ಟಿದ್ದಾರೆ. ಹೇಗ್ ಕೊಟ್ರು? ಅದು ಕೊಟ್ಟ ತಕ್ಷಣನೇ RBI ಅವ್ರು ಏನ್ ಮಾಡ್ಬೇಕಾಗಿತ್ತು, ಅವರ ಮ್ಯಾನೇಜ್ಮೆಂಟ್ ನ ಸೂಪರ್ ಸೀಡ್, ಅಭ್ಯುದಯ ಹೆಂಗ್ ಮಾಡಿದ್ರು ಅವಾಗೆ ಸೂಪರ್ ಸೀಡ್ ಮಾಡಿದಿದ್ರೆ ಈ ಪ್ರಾಬ್ಲಮ್ ಈ ಸ್ಟಡಿಫೈ ಹಾಕಿಸ್ಕೊಳ್ಳೋವರೆಗೂ ಬರ್ತಾರೆ ಇರಲಿಲ್ಲ. ಬಟ್ ಅವ್ರು ಮಾಡ್ಲಿಲ್ಲ. ಇನ್ಸ್ಟೆಡ್ ಅವರು ಫೈನ್ ಹಾಕಿರ್ತಾರೆ. ಫೈನ್ ಹಾಕಿಲ್ಲ, ಎನ್ವಲಪ್, ಆ ಫೈನ್ ಏನು ದುಡ್ಡಿದೆಯೋ ಅದನ್ನ ಎನ್ವಲಪ್ ಕವರ್ ಎಲ್ಲ ಕೊಡಿ ಅಂತ ಹೇಳ್ತಾರೆ ಅವ್ರು. ಅಲ್ಲ, ಫೈನ್ ಹಾಕಿದ್ದ ಏನು ಆ ಟೈಮ್ ಅಲ್ಲಿ ವೆನ್ ಗೇವ್ ಔಟ್ 7 crores? ಸರ್, ವಿ ಡೋಂಟ್ ನೋ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಕಮ್ಯುನಿಕೇಶನ್ ಯಾವ್ದು ಇಲ್ಲ, ಫೈನ್ ಹಾಕಿರೋ ಕಮ್ಯುನಿಕೇಶನ್ ಯಾವ್ದು ಇಲ್ಲ. ಅಲ್ಲ, ನಿಮಗ್ ಗೊತ್ತಾ ಸರ್ಟನ್ ಆಗಿ ಆ ಪಾಯಿಂಟ್ ಅಲ್ಲಿ ಫೈನ್ ಹಾಕಿಲ್ಲ ಅವರು ಅಂತ? ಫೈನ್ ಹಾಕಿರೋದು ಎಲ್ಲಾನು ಆ ಪ್ರೆಸ್ ರಿಲೀಸ್ ಅಲ್ಲಿ ಬಂದ್ಬಿಡುತ್ತೆ. NCB ಫೈನ್ ಹಾಕಿರೋದು ಯಾವ್ದು ಇಲ್ಲ ಸರ್. ಎಲ್ಲ ಟ್ರಿವಿಯಲ್ ರೀಸನ್ಸ್ ಹಾಕಿದ್ದಾರೆ, ಟ್ರಿವಿಯಲ್ ರೀಸನ್ಸ್ ಹಾಕಿದ್ದಾರೆ ಮತ್ತೆ ಪಬ್ಲಿಷ್ ಮಾಡಿದ್ದಾರೆ ವೆಬ್ಸೈಟ್ ನಲ್ಲಿ. ಮತ್ತೆ 7 crores ವೈಲೇಷನ್ ಕೊಟ್ಟಿರ್ಬೇಕು ಸರ್. ಪೊಲೀಸರು ವೈಲೇಷನ್ ಮಾಡಿರ್ಬೇಕಾದ್ರೆ ಕುಡಿದು ಗಾಡಿ ಓಡಿಸ್ತಿರ್ತೀರಾ, ಹಿಡಿತಾರೆ. ನೀವೊಂದು 1,000-2,000 ಕೊಟ್ರೆ ಅಲ್ಲೆಲ್ಲ ಮಿರರ್ ಸ್ಕ್ರಾಚ್ ಆಗಿದೆ ಅಂತ ಅಂದ್ಬಿಟ್ಟು 100 ರೂಪಾಯಿ ಪೆನಲ್ಟಿ ಹಾಕ್ಬಿಟ್ಟು ಕಳಿಸ್ದಂಗ ಆಯ್ತಿದ್ದು. ಅಲ್ಲ, ಅದನ್ನು ಮಾಡಲ್ಲ. 1,000 ರೂಪಾಯಿ ಇಸ್ಕೊಂಡು ಜಾಬ್ ಹಾಕೊಂಡು ಇನ್ನೊಂದ್ಸತಿ ಮಾಡಿದ್ರೆ ಓದಿತೀನಿ ಅಂತ ಹೇಳಿ ಕಳಿಸ್ತಾರ ಅವರು. ಅದೇ ರೀತಿ ಇಲ್ಲದ್ರೆ ಫೈನ್ ಹಾಕಿರೋದು ಇಟ್ ಇಸ್ ಸೋ ಲೆಸ್ ದಟ್ ಇವರು ಈ ಮ್ಯಾನೇಜ್ಮೆಂಟ್ ಗೆ ಡಿಫಾಲ್ಟರ್ಸ್ ಇಂದಾನೆ ಜಾಸ್ತಿ ಎನ್ವಲಪ್ ಅಲ್ಲಿ ಸಿಕ್ಕಿರುತ್ತೆ. ಐ ಥಿಂಕ್ ದಟ್ ಇಸ್ ಅ ವೇಸ್ಟ್ ಆಫ್ ಟಾಪಿಕ್ ನಾವು. ಯಾಕೆಂದ್ರೆ ಸರಿ, ವಿಲ್ ಮೂವ್ ಆನ್ ನೆಕ್ಸ್ಟ್. ಅಲ್ಲ, ದಟ್ ವಾಸ್ ಜಸ್ಟ್ ಅ ಕ್ಯೂರಿಯಾಸಿಟಿ ಕ್ವೆಶ್ಚನ್ ಅಷ್ಟೇ. But we are not in a position to answer that. It is only RBI who can answer.
Only RBI can answer such questions now. Okay. Iga now, okay. Now that we have an update from NCB and SGRB, I want to get into the topic. I want Mr. Achar to give us his perspective of our meeting with Sir, Mr. ಒಂದೇ Achar ಒಂದ್- was. sir, Okay. Achar, ನೀವು ಮುಗಿಸ್ಬಿಡಿ. Then I will go to Achar. one request ಅಷ್ಟೇ ಸರ್. ಬಿಫೋರ್ ಸಾರಿ ಆಚಾರ್ ಸರ್, ಒಂದೇ ಒಂದು ರಿಕ್ವೆಸ್ಟ್. ಯಾವ್ದೋ ಒಂದು ಮಧ್ಯಾಹ್ನ ಒಂದು ನೀವು ನೋಡಿದ್ರಿ ಅನ್ಸತ್ತೆ, ಬೆಳಗ್ಗೆನೋ ಮಧ್ಯಾಹ್ನನೋ ಒಂದು ಪೋಸ್ಟ್ ಬಂತು, ನಿನ್ನೆ ರಾತ್ರಿ ರಾದರ್ ನಾಟ್ ಇವನ್ ನಿನ್ನೆ ಬೆಳಗ್ಗೆ ಮಧ್ಯಾಹ್ನ ಒಂದು ಪೋಸ್ಟ್ ಈ ತರ ಸಿಬಿಐ ಎನ್ಕ್ವೈರಿ ಕೊಟ್ಟಿದ್ದಾರೆ. ನ್ಯಾಷನಲ್ ಕೋಆಪರೇಟಿವ್ ಯಾರೋ ಮಾಡಿಫೈ ಮಾಡಿ ಈ ಜೆಪೆಗ್ ನ ಪೋಸ್ಟ್ ಫೋಟೋಶಾಪ್ ಅಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ರು ಗ್ರೂಪ್ ಅಲ್ಲಿ. ಐ ಥಿಂಕ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಆತರ ಯಾವ್ದಾರು ಒಂದು ನಿಮಗೆ ಇನ್ಸಿಡೆನ್ಸ್ ಕಾಣಿಸಿದ್ರೆ ಅಥವಾ ನ್ಯೂಸ್ ತಿಟ್ಬಿಟ್ಟು ಫೇಕ್ ಒನ್ ಗೊತ್ತಾದ ದಯವಿಟ್ಟು ಇವರು ನಮ್ಮ ಹರೀಶ್ ಅವ್ರಿಗೆ, ನನಗೆ ಮತ್ತೆ ಎಲ್ಲರಿಗೂ ಗಮನ ತನ್ನಿ. ನಾವು ಅದನ್ನ ಫೈಟ್ ಮಾಡೋಣ. ಇಫ್ ನೀಡೆಡ್ ನಾನು FIR ರಿಜಿಸ್ಟರ್ ಮಾಡೋದಕ್ಕೂ ನಡೀತೀನಿ, ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡೋದಕ್ಕೂ ನಡೀತೀನಿ. ಈ ತರ ಫೇಕ್ ಇಲ್ಲ, ಅದೇನೆ ನಿಮ್ಮ ಗ್ರೂಪ್ ನಲ್ಲಿ ಬಂತು, ಅದೇ ನೋಡಿದೆ ನಾನು. NCB ಗ್ರೂಪ್ ನಲ್ಲಿ ಮೆಸೇಜ್ ಬಂತು ಇದು. ಸೊ ವಿ ವಿಲ್ ಸಿ, ಅದನ್ನ ವಿ ವಿಲ್ ಫಾಲೋ ಔಟ್ ಅಪ್ ಕ್ಲೋಸ್ಲಿ. ಅಲ್ಲ ಯಾರು ಮೇ ಬಿ ವಾನಬಿ ಅಲ್ಲ CBI ಬೇಕು ಅನ್ಬಿಟ್ಟು ಆತರ ಮಾಡಾಕಿದಾರೇನೋ. ಬಟ್ ರೈಟ್ ನೌ ದ ಆರ್ಡರ್ ಕ್ಲಿಯರ್ಲಿ ಸೇಸ್ ಇಟ್ಸ್ ಓನ್ಲಿ 3 institutions. One is Guru Raghavendra Bank, second is Guru Sarvabhauma Society, third is Vashishta Cooperative Society. That is part of the CBI order. Okay. So now I request Mr. Achar to give us his perspective on that. Yeah, Harish, thank you. I'll take just about 2 minutes on each subject. One is meeting the administrator and my assessment on that, and second one is CBI. So ಅವರು ತುಂಬಾ ಪಾಲಿಶ್ಡ್ ಆಗಿದ್ದಾರೆ. ಶ್ರೀಮಾನ್ ಭಾಸ್ಕರ್ ಹಂಡೆ looks down to earth man. He understands our pain. ಅದೇ ಅವರು ಕಾಂಪ್ಲಿಕೇಶನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನೋಡಿ. ಫಸ್ಟ್ ಥಿಂಗ್ ವಾಟ್ ಇಟ್ ಟೋಲ್ಡ್ ಇಸ್ ವಿ ಹ್ಯಾವ್ ಟು ಕಲೆಕ್ಟ್ ದ ಮನಿ. ಅನ್ಲೆಸ್ ಯು ಕಲೆಕ್ಟ್ ದ ಮನಿ, ಇಲ್ಲಿ ಯಾರೋ ಇನ್ವೆಸ್ಟರ್ ಬರ್ತಾರೆ 200 ಕೋಟಿ ಹಾಕ್ತಾರೆ, 300 ಕೋಟಿ ಹಾಕಿದ್ರು ನಮ್ ಬ್ಯಾಂಕ್ ಅನ್ನ ರಿವೈವ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇಟ್ಸ್ ಇಂಪಾಸಿಬಲ್. 300 ಕೋಟಿ ಹಾಕಿ ಅದು ಎಷ್ಟು ವರ್ಷ ದುಡಿದ್ರೆ 1000 ಕೋಟಿ ಆಗತ್ತೆ. ಸೊ ಈಸ್ ಇನ್ ದ ರೈಟ್ ಡೈರೆಕ್ಷನ್ ಆಫ್ ಪ್ರಾಪರ್ಟೀಸ್ ಯಾವ್ದಿದೆ, ಯಾವ್ದು ಲೆಜಿಟಿಮೇಟ್ ಆಗಿದೆ, ಅದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಇದೆ, ಅದು ಯಾವ್ದು ಮಾರ್ಕೆಟಬಲ್ ವ್ಯಾಲ್ಯೂ ಎಷ್ಟು, ಯಾವ್ದಾರ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಹಿಡಿದು ಅದಕ್ಕೊಂದು ವ್ಯಾಲ್ಯೂ ಮಾಡಿಸಿ, ಡಾಕ್ಯುಮೆಂಟೇಶನ್ಸ್ ಎಲ್ಲ CID ನಲ್ಲಿದೆ, ED ಹತ್ರ ಇದೆ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿಸಿ ಯಾವನ ಜೊತೆನಾರ ಕೂತು ಮಾತಾಡಿ ಅದನ್ನ ದುಡ್ಡು ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ. ಅದನ್ನೇ ಮಾಡ್ತಾ ಇದೀನಿ, ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿದ್ರು. ಈಸ್ ಇನ್ ದ ರೈಟ್ ಡೈರೆಕ್ಷನ್, ನಂಬರ್ 1. ನಂಬರ್ 2, ಸರ್ ಕಮ್ಯುನಿಕೇಶನ್ ಮಾಡಿ ಅಂತಂದ್ವಿ. ಅವರು ಇಲ್ಲ, ಎನಿಥಿಂಗ್ ಐ ಹ್ಯಾವ್ ಟು ಕಮ್ಯುನಿಕೇಟ್ ಟು ದ ಡೆಪಾಸಿಟರ್ಸ್ ಆಗ್ಲಿ ಶೇರ್ ಹೋಲ್ಡರ್ಸ್ ಆಗ್ಲಿ, ಐ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ RBI ಅಂಡ್ RCS ಫಾರ್ ಎನಿ ನೋಟಿಫಿಕೇಶನ್ ಟು ಬಿ ಪುಟ್ ಅಫಿಷಿಯಲಿ in the website. In the meantime, if somebody is coming here, I can tell you what is going on ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಅಟ್ಲೀಸ್ಟ್ ಒಂದು ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿಯಾಗಿ ಹೋಗಿ ಅವ್ರ ತಲೆ ಮುಂದೆ ನಿಂತು ಏನಾರ ಮಾಡಿ ಸಾರ್ ಅಂತ ಹೇಳ್ಬೇಕು. ಸೊ ಇದೆರಡು ವಿಷಯಗಳು ಮೇಜರ್ ಆಗಿ ನಾನು ಅರ್ಥ ಮಾಡ್ಕೊಂಡಿದ್ದು. We spent about 15-20 minutes with him and he was rushing to RBI for some meeting and he has gone. I think seems to be is a very nice gentleman. He has concern, Brahmana avaru. So I hope he has some soft corner to the community and major people. He will sort out. Maybe he will put in sincere effort. That's what I feel. There is a sincerity. He says he is completely bound by the legal system. So he will not deviate from legal things and he will do everything and anything straightforward. ನಾವು ಕೂಡ ವಾಲಂಟ್ರಿ ಹೇಗೆ ಹೇಳಿದೀವಿ, ಸರ್ ನಿಮ್ಗೆ ಏನಾರ ವಾಲಂಟ್ರಿ ಸರ್ವಿಸ್ ಬೇಕಿದ್ರೆ ಪೇಪರ್ ತಗೊಂಡಾಗ ಅಲ್ಲಿ ಕೊಡಕ್ಕೆ ಅಥವಾ ಗಾಡಿಗೆ ಎದಕ್ಕಾರ ಬೇಕಿದ್ರೆ ವಾಲಂಟ್ರಿ ಸರ್ವಿಸ್ ಮಾಡಕ್ಕೆಲ್ಲ ಇದೀವಿ. ನಾವು ಒಂದಷ್ಟು ರಿಟೈರ್ಡ್ ಪೀಪಲ್, ನಾವು ವಿ ಕ್ಯಾನ್ ಆಫರ್ ಅವರ್ ಸರ್ವಿಸಸ್ ಟು ಯು.
We may not be a banking experts or financial experts, but any other licensing work we can sincerely to revive this bank ಅಂತ ಹೇಳಿ ಬಂದಿದ್ದೀವಿ. ಅದು ಒಂದು. ಎರಡನೇದು CBI ಸೆಕೆಂಡ್ ಸಬ್ಜೆಕ್ಟ್ ಬಂದು CBI ದಟ್ಸ್ ದ ಓನ್ಲಿ ವೇ ಫಾರ್ವರ್ಡ್. ಯಾಕಂದ್ರೆ 4 ವರ್ಷದಲ್ಲಿ ಪೊಲೀಸ್ನವರು ದುಡ್ಡು ಹಿಡಿಯಕ್ಕಾಗಿಲ್ಲ, ಎನ್ಫೋರ್ಸ್ಮೆಂಟ್ನವರು ಇಡಿನವರು ದುಡ್ಡು ಹಿಡಿಯಕ್ಕಾಗಿಲ್ಲ. ಅವ್ರೇನೋ ಒಂದು 150 ಕೋಟಿ ಅಷ್ಟು ಪೇಪರ್ಸ್ ಹಿಡಿದಿದ್ದೀವಿ, ಪಬ್ಲಿಷ್ ಮಾಡಿ ಬಿಟ್ಟಿದ್ದಾರೆ. CIDನವರು ಪೇಪರ್ಸ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಅವ್ರು ಏನು ಇನ್ವೆಸ್ಟಿಗೇಟ್ ಮಾಡಿದ್ರು, ಏನ್ ಫೈನಲ್ ರಿಪೋರ್ಟ್ ಮಾಡಿದ್ರು, ಎಷ್ಟು ಪ್ರಾಪರ್ಟಿ ಹಿಡಿದ್ರು, ಹಿಡಿದಿದ್ ಪ್ರಾಪರ್ಟಿನ ಅದೇನ್ ಲೀಗಲ್ ಆಗಿದ್ಯಾ, ಅದನ್ನ ಹರಾಜ್ ಹಾಕಿ ಯಾಕೆ ದುಡ್ಡು ಕಲೆಕ್ಟ್ ಮಾಡಿಲ್ಲ, ಅಲ್ಲಿ ಕೊನೆ ಮುಟ್ಲಿಲ್ಲ. RCSನವ್ರು ಏನ್ ಮಾಡ್ತಿಲ್ಲ, RBIನವ್ರು ಏನ್ ಮಾಡ್ತಿಲ್ಲ. ಓವರ್ ಅಂಡ್ ಅಬ್ ಲೀಗಲ್ ಅಲ್ಲಿ ಒಂದು 8-10 ಕೇಸ್ಗಳೆಲ್ಲ ಹಾಕ್ಬಿಟ್ಟು ಅದು ಬೇರೆ ಪ್ರಾಬ್ಲಮ್. ಈಗ ಆಲ್ ದಿಸ್ ಡಾಕ್ಯುಮೆಂಟ್ಸ್ ವಿಲ್ ಗೋ ಟು ಒನ್ ಏಜೆನ್ಸಿ, that is Central Bureau of Investigation. I hope they are a professionally, driven company, agency, and hopefully they will, bring these culprits to book and, recover the money and pay to the people. If not paying to the people, at least to revive the bank. Collect ಮಾಡದೇ ಇದ್ರೆ ಬ್ಯಾಂಕ್ ರಿವೈವ್ ಆಗೋದು ಕಷ್ಟ. ಇಟ್ ಇಸ್ ಇಂಪಾಸಿಬಲ್. ಲೋನ್ ಕಲೆಕ್ಟ್ ಮಾಡದೇ ಇದ್ರೆ ಎಷ್ಟಾದ್ರೂ ಇವರು ವೆಬ್ಸೈಟ್ ಅಲ್ಲಿ ಹಾಕಿರೋ ಇನ್ಫಾರ್ಮೇಶನ್ ನೋಡಿದ್ರೆ ಕೊಟ್ಟಿರೋ 990 ಕೋಟಿ ಲೋನ್ಗೆ 2700 ಕೋಟಿ ಅಷ್ಟು ರಿಸೀವಬಲ್ಸ್ ಹಾಕ್ತಾರೆ. 4 ವರ್ಷ ಬ್ಯಾಂಕ್ ನಡೆದಿಲ್ಲ. ಸುಮ್ನೆ ಬಡ್ಡಿ ಅಂತ ತೋರಿಸಿ ಬ್ಯಾಂಕ್ ಅಲ್ಲಿ ದಿ ಗ್ಯಾಪ್ ಇಸ್ ವೈಡನಿಂಗ್ ಅನ್ನೆಸೆಸರಿಲಿ. 900 ಕೋಟಿ ಲೋನ್ ಕೊಟ್ಟಿದ್ದಾರೆ, 2500 ಕಟ್ರಿ ಅಂದ್ರೆ ಯಾರು ಕಟ್ತಾರೆ? ಯಾರು ಕಟ್ಟಲ್ಲ. ಮತ್ತೆ ಇವಾಗೆಲ್ಲ ಡಿಸ್ಕೌಂಟ್ ಮಾಡಿ ಏನಾರು ಮಾಡಿ ಮಾತಾಡಿ ಒಂದ್ ಹೇರ್ ಕಟ್ ತಗೊಂಡು ಕ್ಲೋಸ್ ಮಾಡೋ ಅಂತ ಸಿಚುಯೇಷನ್ ಇರೋದು. ಐ ಥಿಂಕ್ ದಿಸ್ ಏಜೆನ್ಸಿ ವಿಲ್ ಡೂ ಎ ಗುಡ್ ಜಾಬ್. ಸೊ ವಿ ಹ್ಯಾವ್ ಟು ಕೀಪ್ ಅಪ್ ಸಮ್ ಪ್ರೆಷರ್. ವಿ ವಿಲ್ ಹ್ಯಾವ್ ಅನದರ್ ಥರ್ಡ್ ಪ್ಲೇಸ್. Once in a while, we'll go to CBI and, show our face and ask them to even, expedite this. Because there is everything, every variable or every evidence is available in front of your eyes. There are papers, there are people, there are documentations. Anything and everything is all available. There is nothing called unknown factor here. Why they can't compile everything, find out what it is, and fix the problem easily? I don't know why it should take 4 years to do this. Anyway, fortunately or unfortunately, political ella seri ella kalas melogara agogide. I hope things will become straight and things will be quick for a resolution. That is about it. So even Mr. Bhaskar Ande was explaining, even court case ಗಳಿದೆಯಪ್ಪ ನನಗೆ, ಅದನ್ನು ಅಟೆಂಡ್ ಮಾಡಬೇಕು, ಕಾಂಪ್ಲಿಕೇಶನ್ಸ್ ಆಗಿದೆ, ದಟ್ ಈಸ್ ಅನ್ ಆಡೆಡ್ ಡಿಸ್ಅಡ್ವಾಂಟೇಜ್ ನಾವು ಅಂತ ಹೇಳ್ತಾ ಇದ್ರು. ಐ ಥಿಂಕ್ some hope we can expect some positive things in the coming days to come. That's all I have to say. Thank you everyone. Harish, you can take over. Thank you. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದಕ್ಕೆ ಎರಡರ ಬಗ್ಗೆನೂ, ನಮ್ಮ ಅಡ್ಮಿನಿಸ್ಟ್ರೇಟರ್ ಮೀಟ್ ಬಗ್ಗೆ ಮತ್ತೆ CBI ಬಗ್ಗೆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದೀರಿ. ಐ ಥಿಂಕ್ ದಿಸ್ ವಿಲ್ ಬಿ ಅ ಬೇಸಿಸ್ ಆನ್ ವಿಚ್ ವಿ ಕ್ಯಾನ್ ಕ್ಯಾರಿ ಅವರ್ ಆರ್ಗ್ಯುಮೆಂಟ್ಸ್ ಫರ್ದರ್. ಇಲ್ಲಿ ವೆನ್ ಯು ಲುಕ್ ಅಟ್ ದ ಹೋಲ್ ಪಿಕ್ಚರ್ ಅಂಡ್ ಹೋಲ್ ಕಾಂಟೆಕ್ಸ್ಟ್ ಆಫ್ ರಾಘವೇಂದ್ರ ಬ್ಯಾಂಕ್, one another thing I missed, Harish. The other group people, one guy I contacted from the other group, they are also seems to be happy for having, CBI ಕೊಟ್ಟಿದ್ದು ಒಳ್ಳೇದೇ ಆಯ್ತು, ಈಗಾದ್ರೂ ಎಲ್ಲಾನು ಹೊರಗಡೆ ಬರುತ್ತೆ ಅನ್ನೋ ಒಂದು ಒಪಿನಿಯನ್ ಒಬ್ರು ಕೊಟ್ರು ನನಗೆ. ಅಂಡ್ ಇಟ್ ಈಸ್ ಪಾಸಿಟಿವ್ ಸೈನ್ ಅಂತ ಹೇಳಿದ್ರು. ದಟ್ ಈಸ್ ಒನ್ ಥಿಂಗ್ ಐ ಜಸ್ಟ್ ವಾಂಟ್ ಟು ಆಡ್. ದಟ್ಸ್ ಆಲ್. ಓಕೆ, ಇಲ್ಲ, ಆಫ್ ಕೋರ್ಸ್ CBI ಕೊಟ್ಟಿರೋದು ಇಟ್ ಹ್ಯಾಸ್ ಟು ಬಿ ಅ ಪಾಸಿಟಿವ್ ಡೆವಲಪ್ಮೆಂಟ್, ಬಿಕಾಸ್ ವಿ ಹ್ಯಾವ್ ಸೀನ್ ದ ರಾಕ್ ಬಾಟಮ್. ಸೊ ನಾವು ಈ ರಾಕ್ ಬಾಟಮ್ ಇನ್ನು ಕೆಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಐ ಹೋಪ್ ಇಟ್ ವಿಲ್ ಓನ್ಲಿ ರೈಸ್
ಇವಾಗ ಏನಿದ್ರೆ ಇನ್ನು ಮೇಲೆಗೆ ಬರ್ಬೇಕೆ ಹೊರತು ಇದರಿಂದ ಇನ್ನು ಕೆಳಗಡೆ ಹೋಗೋದಕ್ಕೆ ಪರಿಸ್ಥಿತಿ ಇಲ್ಲ. ಇಲ್ಲಿ ಇನ್ನು ಒಂದು 2 ಪರ್ಸ್ಪೆಕ್ಟಿವ್ ಇದೆ ಇಲ್ಲಿ. ಒಂದು ಏನಂದ್ರೆ, ಈಗ ಆನ್ ಒನ್ ಹ್ಯಾಂಡ್ ವಿ ಹ್ಯಾವ್ CBI ಎನ್ಕ್ವೈರಿ, ಆನ್ ದಿ ಅದರ್ ಹ್ಯಾಂಡ್ RBI ಈಸ್ ಇಚ್ಚಿಂಗ್ ಟು ಕ್ಯಾನ್ಸಲ್ ಅವರ್ ಬ್ಯಾಂಕ್ ಲೈಸೆನ್ಸ್. ಎರಡರ ಮಧ್ಯೆ ಸಿಕ್ಕಾಕೊಂಡಿದೀವಿ ಈಗ. ಹೌ ಏನ ಸದ್ಯಕ್ಕೆ ಒಂದು ಇಂಟ್ರಿಮ್ ಆರ್ಡರ್ ಇದೆ. ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಸ್ಟೇ ಆರ್ಡರ್, ರೆಸೆಂಬ್ಲೆನ್ಸ್ ಆಫ್ ಅ ಸ್ಟೇ ಆರ್ಡರ್ ದೇರ್. ಸೊ ಅದರಿಂದ RBI has not been able to cancel the license of the bank, and they are very seriously pursuing this matter of vacating the stay. ಸೊ ಇದೊಂದು ಪರ್ಸ್ಪೆಕ್ಟಿವ್ ಇದೆ. ಈಗ ಅವ್ರು ಏನಾದ್ರೂ ಇನ್ ಕೇಸ್ ಸ್ಟೇ ವೆಕೇಟ್ ಮಾಡಿ ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಮುಂದೆ ಏನಾಗ್ಬೋದು, ಅದು CBI ಎನ್ಕ್ವೈರಿ, ದ ಎಂಟೈರ್ ಪ್ರಮೈಸ್ ಆಫ್ ದ CBI ಎನ್ಕ್ವೈರಿ, ಅಥವಾ ಈ CBI ಎನ್ಕ್ವೈರಿ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಗ್ಬೇಕೋ ಜನಕ್ಕೆ, ಆ ಬೆನಿಫಿಟ್ ಜನಕ್ಕೆ ತಲುಪತ್ತೋ ಇಲ್ವೋ ಅಂತ. ಯಾಕಂದ್ರೆ ಒನ್ಸ್ ಬ್ಯಾಂಕ್ ಲೈಸೆನ್ಸ್ ಇಸ್ ಕ್ಯಾನ್ಸಲ್ಡ್, ದೆನ್ ಎವ್ರಿಥಿಂಗ್ ವಿಲ್ ಗೋ ಇನ್ ಏರ್. ಎಲ್ಲಾನು ಗಾಳಿನಲ್ಲಿ ಹೊರಟೋಗತ್ತೆ, ಲಿಕ್ವಿಡೇಷನ್ ಹೋಗತ್ತೆ. ಲಿಕ್ವಿಡೇಷನ್ ಆದ್ಮೇಲೆ ಅದು ಏನಾಗತ್ತೆ ಗೊತ್ತಿಲ್ಲ, ಬ್ಯಾಂಕ್ ರಿವೈವಲ್ ಆಗಲ್ಲ. ಮತ್ತೆ ದೇರ್ ಮೇ ಬಿ ಸೋ ಮೆನಿ ಅದರ್ ರೆಪರ್ಕಷನ್ಸ್ ಆಫ್ ದಟ್. ಈಗ CBI ಎನ್ಕ್ವೈರಿ, ಈ ಬ್ಯಾಂಕ್ ಹಗರಣ CBI ಎನ್ಕ್ವೈರಿ ಹೋಗಿ ಬ್ಯಾಂಕ್ ಲಿಕ್ವಿಡೇಷನ್ ಹೋಯ್ತು ಅಂದ್ರೆ ಅದರ ರೆಪರ್ಕೇಷನ್ಸ್ ಏನು ಅನ್ನೋದ್ರ ಬಗ್ಗೆ ನಾವಿನ್ನೂ ಚರ್ಚೆ ಮಾಡಬೇಕಾಗಿದೆ. ಮತ್ತೆ ಕೆಲವು ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸ್ ಇರ್ಬೋದು ಅಥವಾ ಲಾಯರ್ಸ್ ಇರ್ಬೋದು, ಅವ್ರ ಹತ್ರ ಚೆಕಿಂಗ್ ಮಾಡಬೇಕಾಗಿದೆ. ದಟ್ ಈಸ್ ಒನ್ ಆಸ್ಪೆಕ್ಟ್. ಇನ್ನೊಂದು ಅಲ್ಲ, ಡೆಫಿನೆಟ್ಲಿ ಆಯ್ತಾ, ಇನ್ನೊಂದು ಆಸ್ಪೆಕ್ಟ್ ಏನಂತ ಹೇಳಿದ್ರೆ, ಆಯ್ತಾ, ಇನ್ನೊಂದು ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ, ಈಗ CBI ಎನ್ಕ್ವೈರಿ ಮಾಡೋದ್ರಿಂದ ನಮ್ ಬ್ಯಾಂಕ್ ರಿವೈವ್ ಆಗತ್ತಾ ಅನ್ನುವಂತ ಪ್ರಶ್ನೆಗಳು ಕೆಲವ್ರು ಬರ್ತಾ ಇದೆ. ಸುಮಾರು ಜನ ತಲೆನೇ ಇರ್ಬೋದು ಇದು. CBI ಎನ್ಕ್ವೈರಿನವ್ರು CBI ಮಾಡ್ತಾರೆ. CBI ಎನ್ಕ್ವೈರಿ ಮಾಡೋದ್ರಿಂದ ಬ್ಯಾಂಕ್ ರಿವೈವಲ್ಗಾಗ್ಲಿ ನಮ್ಗೆ ದುಡ್ಡು ಬರೋದಕ್ಕಾಗ್ಲಿ ಯಾವ ರೀತಿ ಅನುಕೂಲ ಆಗತ್ತೆ ಅನ್ನುವಂತ ಒಂದು ಪ್ರಶ್ನೆನೂ ಇರಬಹುದು. ಇದು 2 ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಬ್ಬ ಕಳ್ಳ ನಿಮ್ಮನೆ ಕಳ್ತನ ಮಾಡ್ಕೊಂಡು, ನಿಮ್ಮನೆ ಸಾಮಾನನ್ನ ಕಳ್ತನ ಮಾಡ್ಕೊಂಡು, ನಿಮ್ಮ ಮನೆಯಿಂದ ಎಲ್ಲ ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ರೆ, ಚಿನ್ನ, ಬೆಳ್ಳಿ, ಒಡವೆ ಅಥವಾ ಏನೇನು ಕಳ್ತನ ಮಾಡ್ಕೊಂಡು ಹೋಗಿದಾನೆ, ಅದು ನಿಮ್ಗೆ ವಾಪಸ್ ಸಿಗ್ಬೇಕು ಅಂತ ಹೇಳಿದ್ರೆ, ಇಲ್ಲ ಕದ್ದು ಮಾಲ್ ಸಿಗ್ಬೇಕು, ಇಲ್ಲ ಕಳ್ಳ ಸಿಗ್ಬೇಕು. ಕದ್ದು ಮಾಲ್ ಎಲ್ಲಿದೆ ಅಂತ ತೋರಿಸ್ಬೇಕು. ಸೊ ಈ ತರ ಒಂದು ವ್ಯವಸ್ಥೆನಲ್ಲೇ ನಿಮ್ಗೆ ವಾಪಸ್ ನಿಮ್ಮ ಆಸ್ತಿ ಬರೋದು. ಹಾಗಾಗಿ CBI ಎನ್ಕ್ವೈರಿ ಮಾಡಿ, ಐ ಆಮ್ ಹೋಪಿಂಗ್ ಅಗೇನ್ಸ್ಟ್ ದ ಹೋಪ್ಸ್, ಹೋಪಿಂಗ್ ಅಗೇನ್ಸ್ಟ್ ದ ಹೋಪ್ ದಟ್ ಕಳ್ಳನ ಹಿಡಿದು ಇದ್ ಮಾಡ್ತಾರೆ ಅಂತ. ನನಗೊಂದು ಅರ್ಜೆಂಟ್ ಕಾಲ್ ಬಂದಿದೆ. ಚೇತನ, ಕ್ಯಾನ್ ಯು ಜಸ್ಟ್ ಗಿವ್ ಸಮ್ ಲೈಟ್ ಆನ್ ದಿಸ್? ಕ್ಯಾನ್ ಯು ಜಸ್ಟ್ ಕ್ಯಾರಿ ಆನ್ ವಿತ್? Yes. ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ. So just to carry on with what Harish was trying to say, CBI ಎನ್ಕ್ವೈರಿ ಇಂದ ಅವ್ರು ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ರು ಅಂದ್ರೆ, ಹರೀಶ್, ಇವಾಗ ನಿಮ್ ಮನೇಲಿ ಕಳ್ತನ ಆಗಿರುತ್ತೆ, ಅವಾಗ ಅವ್ರು ಹೇಳ್ದಂಗೆ ಇಲ್ಲ ಕಳ್ಳ ಸಿಗ್ಬೇಕು, ಇಲ್ಲ ಕಳ್ತನ ಆಗಿರೋ ಮಾಲ್ ಸಿಗ್ಬೇಕು. ನಮಗೆ ಮೋಸ್ಟ್ ಇಂಟ್ರೆಸ್ಟ್ ಇರೋದು ಕಳ್ತನ ಆಗಿರೋ ಮಾಲಲ್ಲಿ. ಕಳ್ಳಂಗೆ ಪನಿಷ್ಮೆಂಟ್ ಸಿಗೋದು ಅದು ಸೆಕೆಂಡ್ರಿ. ನಮ್ಗೆ ಕಳ್ತನ ಆಗಿರೋ ಮಾಲ್, ನಮ್ಮ ಆಸ್ತಿ ಏನ್ ಕಳ್ತನ ಆಗಿತ್ತೋ ಅದ್ರ ಮೇಲೆ ನಮ್ಗೆ ಮೋಸ್ಟ್ ಇಂಟ್ರೆಸ್ಟ್ ಇರೋದು. ಬಟ್ ಇವಾಗ ಇನ್ ದ ಪ್ರೆಸೆಂಟ್ ಸಿಚುವೇಶನ್ ವಿತ್ ಜಸ್ಟ್ CID ನಮಗೆ ಕಳ್ತನ ಆಗಿರೋ ಮಾಲು ರಿಕವರ್ ಮಾಡೋದಕ್ಕೆ ಏನು ದಾರಿ ಸಿಗ್ತಾ ಇಲ್ಲ. ಇದರ್ CID ಈಸ್ ಇನ್ಕೇಪಬಲ್ ಆರ್ ಗೊತ್ತಿಲ್ಲ ಯಾತಕ್ಕೆ ಅಂತ. ದೇರ್ ಮೇ ಬಿ ಅದರ್ ಫ್ಯಾಕ್ಟರ್ಸ್ ವಿಚ್ ಐ ಡೋಂಟ್ ವಾಂಟ್ ಟು ನೇಮ್. ಸೊ ಈ ರೀಸನ್ಸ್ ಇಂದ ವಿತ್ CID ನಮಗೆ ಅದು ಸಿಗ್ತಾ ಇಲ್ಲ, ಕಳ್ತನ ಆಗಿರೋ ಮಾಲು. ಅಂಡ್ ಫಾರ್ ವಾಟ್ ಎವರ್ ರೀಸನ್ಸ್ ಕಳ್ಳಂಗೂ ಕೂಡ ಅಂತ ಸ್ಟ್ರಾಂಗ್ ಪನಿಷ್ಮೆಂಟ್ ಆಗಿಲ್ಲ. ಮೇ ಬಿ ಬಿಕಾಸ್ CIDಗೆ ಅಷ್ಟೊಂದು ಸ್ಟ್ರಾಂಗ್ ಎವಿಡೆನ್ಸಸ್ ಸಿಕ್ಕಿಲ್ಲ. ಇವಾಗ CBI is an organization which is more professional and has more expertise than CID in evaluating financial scams. ನೀವು ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಲ್ ಅಕ್ರಾಸ್ ದ ಕಂಟ್ರಿ ನೋಡಿದ್ರೆ, ನೀವು ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗ್ಲಿ, ಎಲ್ಲಾ ಸ್ಕ್ಯಾಮ್ ಅಲ್ಲೂ where CBI is involved, they have more expertise than the local state CID.
ಯಾಕೆಂದ್ರೆ ನನಗ್ ತಿಳಿದಿರೋ ಪ್ರಕಾರ ಅಪೆರೆಂಟ್ಲಿ CID ಇಸ್ ನಾಟ್ ಸೋ ವೆಲ್ equipped ಟು ಇದು ಟು ಇನ್ವೆಸ್ಟಿಗೇಟ್ ಫಿನಾನ್ಷಿಯಲ್ ಸ್ಕ್ಯಾಮ್ಸ್. ಸೊ ಇಡಿಗೂ ಕೂಡ ರಿಕವರ್ ಮಾಡ್ಕೊಳ್ಳೋದಕ್ಕೆ ಅದು ದೇ ನೀಡ್ ಹೆಲ್ಪ್ ಫ್ರಮ್ CID ಆರ್ CBI, ಅಂಡ್ CBI ಇಸ್ ಮೋರ್ ಪ್ರೊಫೆಷನಲ್ ಅಂಡ್ ಹ್ಯಾಸ್ ಬೆಟರ್ ಎಕ್ಸ್ಪರ್ಟೀಸ್ ಇನ್ ಇನ್ವೆಸ್ಟಿಗೇಟಿಂಗ್ ಫಿನಾನ್ಷಿಯಲ್ ಸ್ಕ್ಯಾಮ್ಸ್. ಸೊ ನಮಗೆ ಕಳ್ಳನ್ನ ಇದು ಮಾಡಿ ಗ್ರಿಲ್ ಮಾಡಿ, ಅಂದ್ರೆ ಕಳ್ಳನ್ನ ಪರ್ಪೆಟ್ರೇಟರ್ಸ್ ನ ಗ್ರಿಲ್ ಮಾಡಿ ಅವರಿಂದ ಎಲ್ಲಿದೆ ಇದು ಕದ್ದಿರೋ ಮಾಲು ಅಂತ ರಿಕವರ್ ಮಾಡ್ಕೊಳ್ಳೋದಕ್ಕೆ ಅಂಡ್ ಎವಿಡೆನ್ಸ್ ನ ರಿಕವರ್ ಮಾಡೋದಕ್ಕೆ ಚಾನ್ಸ್, ಅದು CBI ವಿಲ್ ಡೂ ಇಟ್. ಬಟ್ ಅದು ದಟ್ ಈಸ್ ಅನ್ ಇನ್ವೆಸ್ಟಿಗೇಷನ್ ಅಂಡ್ that is not related to the existence of our bank. Now the existence of our bank, this is a gray area. However, how come when the bank has been when the scam is under CBI investigation, how come RBI can shut down this bank anta to liquidate the bank or not? Idu gray area. This is what Harish and I we both of us were discussing over the phone yesterday. Nenne Harish phone ಮಾಡ್ಬಿಟ್ಟು ನಾನು ಇದೇ ಹೇಳ್ದೆ ಅವ್ರಿಗೆ that ಈ ತರ ಸಿನಾರಿಯೋಲಿ ಹೆಂಗೆ, how can we take advantage of the CBI investigation to kind of bind RBI not to liquidate the bank ಅಂತ. ಸೊ ಮೇ ಬಿ ನಾನು ಹರೀಶನ್ ಏನ್ ಕೇಳಿದ್ದು ಅಂದ್ರೆ, ನಿಮ್ದು ಸುಪ್ರೀಂ ಕೋರ್ಟ್ ಕೇಸ್ ಇದೆಯಲ್ಲ, ಇದರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವ್ರ ಜೊತೆ ಹಾಕಿರೋದು PIL. ಸೊ ಅದು ದಟ್ ಕೇಸ್ ಇಸ್ ಅ PIL ಆಸ್ಕಿಂಗ್ for CBI to investigate the RBI, as per my understanding. So if CBI, so ivaga aa case PIL Supreme Court alli irodu, that is for CBI to investigate RBI in a number of scams, not just our bank. So PMC bank, Yes bank, ಆ ಬ್ಯಾಂಕು ಈ ಬ್ಯಾಂಕು, ಇಲ್ಲಿ ತನಕ ಯಾವ್ದು ದೊಡ್ಡದು ಬ್ಯಾಂಕ್ಗಳಿದೆ ಅದ್ರದ್ದೆಲ್ಲ ಇಟ್ಸ್ ಇದು ಬ್ಲಾಂಕೆಟ್ PIL to umbrella PIL to actually pressurize CBI to investigate the RBI. Now ಇವಾಗ ನಮ್ ಬ್ಯಾಂಕ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಏನು ಆರ್ಡರ್ ಪಾಸ್ ಮಾಡಿದೆ, submitting our Guru Raghavendra Guru Sarvabhauma Society and Vashishta Bank to the CBI. So in that investigation also, ideally CBI has to investigate the RBI. So you can say that both are kind of interlinked. So that is why I told Harish to check with the Supreme Court lawyers, Satyapal Sabarwal ಇರ್ಬೋದು, ಇಲ್ಲ MR ವೆಂಕಟೇಶ್ ಇರ್ಬೋದು, ಸುಬ್ರಹ್ಮಣ್ಯನ್ ಸ್ವಾಮಿ ಅವ್ರ ಲಾಯರ್ಸ್ ಜೊತೆ ಒಂದ್ಸಲ ಚೆಕ್ ಮಾಡಿ how to use this order that is passed by the state government to submit our scam to CBI to prevent RBI from liquidating our bank and cancelling the bank license. So Harish was of the opinion that maybe Supreme Court case ಅಲ್ಲಿ ಅವ್ರು ಇಂಪ್ಲೀಡ್ ಮಾಡಿರೋದ್ರಲ್ಲಿ ಏನು ಮಾಡಕ್ಕಾಗಲ್ಲ. But maybe the suggestion will be to file a separate case in the High Court saying of Karnataka, saying this bank scam is under CBI investigation. So how can RBI cancel our bank license and liquidate the bank? So am I making any sense? ಚೇತನ, ನೀವ್ ಹೇಳಿದ್ ಕರೆಕ್ಟ್ ಇದೆ. ಇದೆಲ್ಲ ಒಂದು ಗೆಸ್ಸಿಂಗ್ ಬೇಡ. ಸಮ್ ಲೀಗಲ್ ಎಕ್ಸ್ಪರ್ಟ್ಸ್, ಫಾರ್ ಎಕ್ಸಾಂಪಲ್ ರಿಟೈರ್ಡ್ ಅಟಾರ್ನಿ ಜನರಲ್ ಗಳಾಗ್ಲಿ
ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ಈಗ ಆಲ್ರೆಡಿ 3 ಜನ ಲಾಯರ್ಸ್ ಗೊತ್ತಿರೋದ್ರಿಂದ ಅವ್ರ ಹತ್ರ ಆಗ್ಲಿ we will take the opinion. Even the other group also, they are already doing this. They have ಹೌದು rushed to some. They are rushing to some attorney general who has retired and taking the opinion because ನಾವೆಲ್ಲ ಒಂದು ಗೆಸ್ ಗೇಮು ಅಥವಾ ಒಂದು ವಾಟ್ಸ್ಆಪ್ ಯೂನಿವರ್ಸಿಟಿ ತರ ಇಲ್ಲಿಂದ ಅಲ್ಲಿ ಕೇಳಿದಿಲ್ಲಿ ಒಂದು ಎಕ್ಸ್ಪರ್ಟ್ ಇಲ್ಲ ಇಲ್ಲ ಇದು ಗೇಮ್ ಅಲ್ಲ. ಅದಕ್ಕೆ ಪುಟ್ಟಿಂಗ್ ಎ ವರ್ಡ್ ಟು ಹರೀಶ್, ಆಕ್ಚುಲಿ ಐ ವಾಸ್ ಪುಟ್ಟಿಂಗ್ ಎ ವರ್ಡ್ ಟು ಹರೀಶ್ ಟು ಆಕ್ಚುಲಿ ಕನ್ಸಲ್ಟ್ ದ ಲಾಯರ್. Can you just summarize what you told? Can you summarize what you discussed from the? ಯಾಕಂದ್ರೆ ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು, ಅದನ್ನ ಅಟೆಂಡ್ ಮಾಡಿದೆ ನಾನು. So what I just continued with what you were telling. I just continued with what you were trying to tell, that ಮನೆಯಲ್ಲಿ ಕಳ್ತನ ಆದ್ರೆ CBI is better equipped than CID to investigate the financial scams. ನಮಗೆ ಕಳ್ತನ ಆಗಿರೋ ಮಾಲ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರೋದು. ಸೆಕೆಂಡರಿ ಇಂಟ್ರೆಸ್ಟ್ ಇಸ್ ಟು ಗೆಟ್ ದ ಪರ್ಪಿಟ್ರೇಟರ್ಸ್ ಪನಿಷ್ಡ್. And CBI can, CBI is better equipped than CID in handling financial scams. Until now, CID has not been able to recover that strong evidences to fasten up the entire process. Chinthana, to be fair, and to speak the truth and reality, we don't know what CID has done. We do not know. ಅದು ಕರೆಕ್ಟ್. We don't know. ಅದು ಕರೆಕ್ಟ್. ಅದು ಒಂದು ಇನ್ನೊಂದು ಇಲ್ಲಿ ಕಾಂಟೆಕ್ಸ್ಟ್ ಇದೆ. ಐ ಆಮ್ ಕಮಿಂಗ್ ಟು ದ ಕಾಂಟೆಕ್ಸ್ಟ್ ದಟ್ ವಿ ವರ್ ಡಿಸ್ಕಸಿಂಗ್ ಅರ್ಲಿಯರ್. ದ ಕಾಂಟೆಕ್ಸ್ಟ್ ಇಸ್ ಹೇಮಲತಾ. ಅದೇ, ಸೊ ದಟ್ ಈಸ್ ದಿ ಅದರ್ ಥಿಂಗ್. ರಾಮಕೃಷ್ಣನ್ ಮಗಳು. ಸೊ ಅದನ್ನ CID ನವ್ರು ಏನ್ ಮಾಡಿದ್ದಾರೆ ವಿತ್ ದಟ್ ಇನ್ಫಾರ್ಮೇಶನ್ ಅನ್ನೋದು. That is, it has to be CBI only. It has to be CBI because she is not on Indian. She is not on Indian land. That is for sure. So, and if she is on we very strongly suspect that a bulk of money has gone there. ಹೌದು, we strongly suspect that a bulk of money is with looted from this bank has gone to her. So ಇದೆಲ್ಲ ಇದೆ. ಹಂಗಾಗಿ we will see how we can work with CBI in giving all this information, and we will have to have one expert lawyer who can actually explain us or give us clear legal perspective. ಒಂದು ಸರಿಯಾದ ಕಾನೂನಾತ್ಮಕವಾಗಿ ಯಾವ ರೀತಿ ಇದನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಲಾಯರ್ ಕಡೆಯಿಂದ ನಾವು ಅದನ್ನ ಸಜೆಷನ್ಸ್ ತಗೊಂಡು ಅದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. I think we have to work closely with CBI, and we will have to make sure that, and also to ensure that they are on their toes to take our case. ಬೇರೆ ಕೇಸ್ ತಗೊಳ್ಳೋದಕ್ಕಿಂತ ನಮ್ಮ ಕೇಸನ್ನ ಒಂದು ಪ್ರಯಾರಿಟಿ ತಗೊಳಕ್ಕೆ ಆ ರೀತಿ ನಾವು ಅವ್ರಿಗೆ ಮೇಲೆ ನಾವು ಒತ್ತಡ ಹಾಕ್ಬೇಕು. ನಾಟ್ ಓನ್ಲಿ ಬೈ telling them the seriousness of the case, but also telling them the kind of implications. ಈಗ ಡೆಮೋಗ್ರಫಿ, ನಮ್ಮ ಡಿಪಾಸಿಟರ್ಸ್ ಡೆಮೋಗ್ರಫಿ ಏನಿದೆ, ನಮ್ಮ ಡಿಪಾಸಿಟರ್ಸ್ ನಲ್ಲಿ ಮ್ಯಾಕ್ಸಿಮಮ್ ಸೀನಿಯರ್ ಸಿಟಿಸನ್ಸ್ ಇದಾರೆ, ಮತ್ತೆ ಕೆಲವರು ತುಂಬಾ ಕಡುಬಡವರು ಇದೆ. ಎಲ್ಲ ಆ ತರದ್ದೆಲ್ಲ ಅವ್ರಿಗೆ ಒಂದು ಎಮೋಷನಲ್ ಕನೆಕ್ಟ್ ಮತ್ತೆ ಎಲ್ಲಾದ್ರಲ್ಲೂ ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಟ್ಟು ಒಂದು ಪ್ರಯಾರಿಟಿ ಮೇಲೆ, ಒಂದು ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಈ ಕೇಸನ್ನ ಪ್ರಯಾರಿಟಿ ಮೇಲೆ ನೀವು ಐ ವುಡ್ ಸಜೆಸ್ಟ್ ಹರೀಶ್ ದಟ್ ಅವ್ರದ್ದು ಆಫೀಸ್, CBI ಆಫೀಸ್ ಇಸ್ ಇನ್ ಗಂಗಾನಗರ್. I would suggest that you, along with many depositors, go there and actually give them all these details. ಈ ಎಕ್ಸ್ಪೆರಿಮೆಂಟ್ ಇಡಿನಲ್ಲಿ ಮಾಡಿದ್ದಕ್ಕೆ ಅವ್ರು ಇಡಿನವ್ರು ಯಾರು ಸೇರಿಸಿಲ್ಲ. ದಿಸ್ ಇಸ್ ನಾಟ್ ಎ ಪಬ್ಲಿಕ್ ಆಫೀಸ್, ಗೆಟ್ ಔಟ್ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ಕೋತೀವಿ ತಾಳಿ ನಾವು. But I don't think CBI will do that. CBI will not do that. It's an investigating agency. They are. Chetana, you are right. CBI is one agency which always encourages public to come to them with their grievances, especially with this kind of cases. Even the other group alli obru suggest ಮಾಡ್ತಾ ಇದ್ರು, CBI is one place where if you have some evidences, a strong evidence or some news or something like that, they will definitely encourage you and take all the inputs.
So, but then, it should take some time. Till such time, we have to have some patience. That's all. ಅಲ್ಲ ಅದನ್ನ Correct. ನನಗೆ ಗೊತ್ತಿರೋ ಪ್ರಕಾರ Actually, ಲಿಟಲ್ ನಾಲೆಡ್ಜ್ ದಟ್ ಐ ಹ್ಯಾವ್ ಅಬೌಟ್ ದ CBI is that CBI is nothing but a police station. So where we can go, but it is with some specialized Allah, powers and some Harish, it can file FIR. Harish, if you go to cbi.gov.in, there is actually a place. ನಾನು ಮುಂಚೆ ಟ್ರೈ ಮಾಡಿದ್ದೆ ನಾನು. I don't know why it is not going through. ಇವಾಗ I am not able to connect to CBI for whatever reason. ಆ ವೆಬ್ಸೈಟ್ ನನ್ಗೆ ಓಪನ್ ಆಗ್ತಾ ಇಲ್ಲ. But if you look at that website, Central Bureau of Investigation, though, there you can actually directly, as a public person, you can lodge a complaint anonymously or it is the same thing with FBI also. Today, if I want to lodge a complaint with the FBI here in the US, I can do it anonymously also here directly through the website. ಅಲ್ಲ ಈಗ CBI ಕೇಸ್ ಹೋಗಿರೋದ್ರಿಂದ ಅನಾನಿಮಿಟಿ ಅವೆಲ್ಲ ಹೋಯ್ತು ಬಿಡ್ರಿ, ಅದೇನು ದಟ್ ಇಸ್ ಆಲ್ ನಾಟ್. But what I'm trying to say is that ನೀವು ಹೋಗ್ಬಿಟ್ಟು ಇದು ಪರ್ಸ್ಯೂ ಮಾಡೋದು, ದಿಸ್ ಹೇಮಲತಾಸ್ ಥಿಂಗ್ ಟ್ರೈಲ್, ಅದೊಂದು ಇಟ್ಸ್ ಕಾಲ್ಡ್ ಅ ಟ್ರೈಲ್. ಸೊ ದಿಸ್ ಹೇಮಲತಾಸ್ ಟ್ರೈಲ್ ಪರ್ಸ್ಯೂ ಮಾಡೋದು, ಇಟ್ ಈಸ್ ವೆರಿ ವೆರಿ ಇದು ಅನ್ಸುತ್ತೆ, ಕ್ರೂಷಿಯಲ್ ಅನ್ಸುತ್ತೆ. ಬಿಕಾಸ್ ಶಿ ಯೂಸ್ ಟು ವರ್ಕ್ ಫಾರ್ ಸೊನಾಟಾ ಸಾಫ್ಟ್ವೇರ್. ಇನ್ಫ್ಯಾಕ್ಟ್ ನನ್ ಕ್ಲೋಸ್ ಫ್ರೆಂಡ್ ಅವಳು ಕೊಲೀಗ್ ಆಗಿದ್ಲು. ಅಲ್ಲ ಇಲ್ಲಿ ಐ ಥಿಂಕ್ ದೋಸ್ ಡೀಟೇಲ್ಸ್ ಆರ್ ನಾಟ್ ನೆಸೆಸರಿ ದಟ್ ವಿ ಆ ರೀತಿ ಡೀಟೇಲ್ಸ್ ಬೇಡ ಇಲ್ಲಿ ಪಬ್ಲಿಕ್ ಫೋರಮ್ ಅಲ್ಲಿ ಬೇಡ. ಅಲ್ಲ, ಓಕೆ, ಬಟ್ ದೀಸ್ ಥಿಂಗ್ಸ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್. ಸೊನಾಟಾನ್ ಹೋಗ್ಬಿಟ್ಟು ಕೇಳಬೇಕು ದಟ್ ದಿಸ್ ಪರ್ಸನ್, ಇದು ನೋಟಿಸ್ ಬಂದಿದೆಯಲ್ಲ ಅದು ನ್ಯೂಸ್ ಪೇಪರ್ ಅಲ್ಲಿ ದಟ್ ಹೇಮಲತಾ ಇಸ್ ಮಿಸ್ಸಿಂಗ್ ಅಂತ, ಅದನ್ನ ತಗೊಂಡೋಗಿ ಸೊನಾಟಾ ಆಫೀಸ್ ಇದು ಮ್ಯಾನೇಜ್ಮೆಂಟ್ಗೆ ಇಲ್ಲ ಅಲ್ಲೇ ಸೌತರ್ನ್ ಸರ್ಕಲ್ ಅಲ್ಲೇ ಇದಾರಲ್ಲ ಅವ್ರಿಗೆ ತೋರಿಸಿ ಕೇಳಬೇಕು, ಡು ಯು ಹ್ಯಾವ್ ಎನಿ ಐಡಿಯಾ ಆಫ್ ದಿಸ್ ಮಿಸ್ಸಿಂಗ್ ಪರ್ಸನ್ ಅಂತ. ಮೇ ಬಿ ವಿ ಶುಡ್ ಹೆಲ್ಪ್ ದ CBI ಸ್ವಲ್ಪ. Yeah, we will. ಈಗ we are jumping too ahead now. We are jumping too ahead. We will discuss all this matter. ಈಗ I want we should have done that as soon as we got that newspaper notice published. ಈಗ CBI ಈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವರು ನಿನ್ನೆ ಆರ್ಡರ್ ಕಳಿಸಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅಂಡ್ ದೆನ್ ಇದು ಏನ ಪ್ರಾಸೆಸ್ ಇದೆ, ತುಂಬಾ ಪ್ರಾಸೆಸ್ ಇದೆ ಇನ್ನ. ಅಲ್ಲ, ಅದು CBI ದಲ್ಲ ನಾ ಹೇಳ್ತಾ ಇರೋದು. ಬಟ್ ಹೇಮಲತಾ ಬಗ್ಗೆ ಪಬ್ಲಿಷ್ ಆಗಿದ್ದು ಇಟ್ಸ್ ಬೀನ್ ಮೋರ್ ದನ್ 2-3 months ಇವಾಗ. ಸೊ ನಾವು ಆ ನೋಟಿಸ್ ಸಿಕ್ಕ ತಕ್ಷಣ ಆಕ್ಚುಲಿ ವಿ ಶುಡ್ ಹ್ಯಾವ್ ಗಾನ್ ಟು ಸೊನಾಟಾ ಸಾಫ್ಟ್ವೇರ್ and just asked about her whereabouts and given it to CID at least. CID ಕೊಟ್ರೆ ಅವರು ಅದನ್ನ ಪ್ಯಾಚ್ ಅಪ್ ಗೊತ್ತಾಗಿದೆ ಅಂತ ಹೇಳಿ ಅಲ್ಲಿ ಬಿಡಿ, ಅದರದ್ದು ರಿಪರ್ಕಷನ್ಸ್ ಬೇರೆ ಇದೆ ಬಿಡಿ. ಐ ಥಿಂಕ್ CBI ಬಂದಿದೆ, ಈಗ CBIಗೆ ಬೇರೆ ಏನಾದ್ರು ವರ್ಕೌಟ್ ಇನ್ ಸಮ್ ಅದರ್ ವೇ. ಬಿಕಾಸ್ ಇಫ್ CID ಕಮ್ಸ್ ಟು ನೋ ದಟ್ ವಿ ಹ್ಯಾವ್ ಫೌಂಡ್ ಔಟ್ whereabouts of Hemalata, then they may do something else which I don't want to discuss in the open forum. ಸರಿ, ಅದು ಕರೆಕ್ಟ್. ಪ್ರಸನ್ನ, ಐ ಥಿಂಕ್ ಪ್ರಸನ್ನ has joined. ಪ್ರಸನ್ನ ಇದಾರೆ. ಸರ್ ಹೇಳಿ ಸರ್. ರಾಜನ್ ಸರ್. ಅಲ್ಲ, ಸೊ ಹರೀಶ್, ಬಟ್ ಜಸ್ಟ್ ಟು ಕಂಪ್ಲೀಟ್ ವಾಟ್ ಯು ಆರ್ ಡೂಯಿಂಗ್ ವೆನ್ ಯು ವೆಂಟ್, ಸ್ವಲ್ಪ ನೀವು ಅದು ಏನ್ ಮಾಡೋದು ಅಂತ ಹೇಳಿ ಇವಾಗ. ಅದು ನೀವು ಯು ವಿಲ್ ಕನ್ಸಲ್ಟ್ ಯುವರ್ ಲಾಯರ್ಸ್. ಐ ಆಮ್ ನಾಟ್ ಅ ಕಾಂಪಿಟೆಂಟ್ ಪರ್ಸನ್ to form an opinion and form a decision pattern on this. We will have to consult a legal person. You have to consult a legal person, yes. Yes. So adanna consult ಮಾಡಿ, then we will update the group and then we will take further decision on that. Just find out whether you can make it part of your Supreme Court case or you will have to file a separate case. Iವಾಗ I don't want to jump to anything now. We will discuss with lawyer and then we will discuss and then we will, in some way we have to encash this CBI order that the state government has passed to stop RBI from liquidating our bank. Sir Rajan sir. Sir, ಈಗ one important thing is the matter has gone to CBI.
that all of Correct. us were harping upon. Why we were harping upon? Because it is a premier agency which has got unlimited power, even to bring persons from foreign, and Hemalata or whoever Lata may be there, they have the capacity, capability, and the power to bring her back and to identify the assets, identify the looted property. They have the power much more than the CID, police, and all other agencies. So this is a good step that this matter has gone to CBI. It is at the initial stage. We all of us know this is the initial stage. Now, as the both of you suggested, whatever information we are having, which would help the CBI, we have to provide to them. This lady's information or the assets information or what they have done, all those things they will be having. But additional information over and above, anything is required. I think you are capable of doing it, both of you, and you can add some other experts also, and we can provide to the CBI, help them so that our case will be speeded up and we will get justice. That is my request. Yes, sir. Sure, sure. We'll definitely ensure that, sir. Yeah. Okay. So we wanted to know if anybody. ಸರ್ ಒಂದು ಕ್ವಶನ್ ಇತ್ತು. ಇದು ಹಾ. ಈ ಆರ್ಡರ್ ಪಾಸ್ ಆಗಿರೋದು ಈಗ ಆಲ್ರೆಡಿ ಠೇವಣಿದಾರ ಸಂಘದವರು ಒಂದು ಕೇಸ್ ಫೈಲ್ ಮಾಡಿದಾರಲ್ಲ, ಅದು ಸ್ಟೇ ಆರ್ಡರ್ ಕೂಡ ಸಿಕ್ಕಿದೆ ಅಲ್ಲ, ಲಿಕ್ವಿಡೇಟ್ ಇದು ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಡಿ ಅಂತ. ಅದರಲ್ಲಿ ಇದನ್ನ ವೈ ನ್ಯೂ ಕೇಸ್ ಇಸ್ ನೀಡೆಡ್, ಅದರಲ್ಲೇ ಇದನ್ನ ಕೊಟ್ಟು ನೀವು ನಿಮ್ಮ ಗ್ರೂಪ್ ಅವರು ಕೂಡ ಇಂಪ್ಲೀಟ್ ಆಗ್ಬೋದು. ಅಲ್ಲ, ಅದಕ್ಕೇನೆ ಐ ವಾಂಟ್ ಟು ಡಿಸ್ಕಸ್ ವಿತ್ ಲಾಯರ್, ವಿ ಡಿಸ್ಕಸ್ ವಿತ್ ಸಮ್ ಲೀಗಲ್ ಎಕ್ಸ್ಪರ್ಟ್ ಅಂಡ್ ದೆನ್ ಟೇಕ್ ನೆಕ್ಸ್ಟ್ ಸ್ಟೆಪ್. While we talk, one interesting thing, I usually follow up on this Hemalata Madhusudan's Facebook page. She's changing her Facebook profile picture and cover photo while there is a newspaper notice in India saying that she is absconding from the judicial idu. And this is on November 4th and November 3rd. And there are 20 people liking it. ದಟ್ಸ್ ದಿ ಇವಾಗ ಪಿಕ್ಚರ್ ಅಲ್ಲಿ ವಿಲನ್ಗೆನೆ ಜಾಸ್ತಿ ಚಪ್ಪಳ ಹೊಡೆಯೋದು ಇವತ್ತಿನ ಪರಿಸ್ಥಿತಿನಲ್ಲಿ. ಅಲ್ಲ, ನನಗೆ ಇದು ನಗು ಬರ್ತಾ ಇದೆ. ವೇರ್ ಇಸ್ ದಟ್ ನೋಟಿಸ್? The notice there clearly says. So my question is, what the fuck? I'm sorry, excuse my language, but what the F are CID and who was the one who published that notice? ED. So what the F is ED and CID doing at that? Okay, keep that aside now. I think that is a different. Okay, we will keep that aside. We will see. We will follow it up on that. Okay. So this is the problem. ಅಲ್ಲ, ಅದೇ ಇವರು ಅಚ್ಯುತ್ ಅವ್ರು ಹೇಳ್ದಂಗೆ ದೇರ್ ಆರ್ ಆಲ್ರೆಡಿ ಕೇಸಸ್ ವಿಚ್ ಅಲ್ಲ. ಇಲ್ಲಿ ನನ್ಗೆ ಏನಂದ್ರೆ ವಾಟ್ ಅಚ್ಯುತ್ ಅವ್ರು ಏನ್ ಹೇಳಿದ್ರು ಇಸ್ ಅ ವೆರಿ ರೆಲೆವೆಂಟ್ ಪಾಯಿಂಟ್. ಈಗ ಆಲ್ರೆಡಿ ಕೇಸಸ್ ಇದೆ, ಅಲ್ಲಿ ಇಂಟ್ರಿಮ್ ಆರ್ಡರ್ ಸಿಕ್ಕಿದೆ. ಈ ಇಂಟ್ರಿಮ್ ಆರ್ಡರ್ ಸಿಕ್ಕಿರೋದ್ರಿಂದ just informing the court that there is a CBI inquiry that has been handed over by the state government. Will that not suffice for them to continue the stay order or quashing the order? That aspect is always alive. Prospects is there. I think our lawyer should be able to guide us on this one as well. I think we will discuss this point with also our whoever lawyer that we speak. I think this definitely. Sir, there is one more point. Doubt ido during the pendency of proceedings. Iga allella court alli ella kadenu pending ideyalla CBI. Then how can they go for a liquidation during the pendency of proceedings? Can they go for a litigation and find out model? Sir, the point that will come up is what investigation and the feasibility of bank are two different aspects anta adanna ಎರಡು separate ಮಾಡಕ್ ನೋಡ್ತಾರೆ ಅವರು. RBI will try to do that. So that is the only way they can ensure that this happens. ಅದಕ್ಕೆ ಅದನ್ನ that hole has to be plugged. Yeah.
Because if it goes to liquidation, our deposits will be in doldrums. So we will be put. Exactly. Even if tomorrow if CBI inquiry brings in all the looted cash back, then there will be no system of depositors getting that back. Maybe liquidation ಅದು ಇದು ಆಗಿ ಏನೇನಾಗ ಅದು DICGC ಹೋಗಿ ಅವ್ರು ಹೋಗಿ ಇವ್ರು ಹೋಗಿ ಅದು ಇದು ಏನೇನಾಗಿ ಗಬ್ಬೆದೋಗಿ depositors will not get justice. If bank reopens, maybe there is some hope of getting the money back. That is one point. We will see how it goes. ಅಚ್ಯುತ್ ಅವ್ರು ಏನ್ ಹೇಳ್ತಿದ್ರಲ್ಲ, ಇದರಲ್ಲಿ ಒಂದು ನೀವು ಇಂಪ್ಲೀಡ್ ಆದ್ರೆ ಅಡ್ವಾಂಟೇಜ್ ಏನಾಗ್ಬೋದು ಅಂದ್ರೆ MR ಅಂತ ಲಾಯರ್ಗಳನ್ನ ಹೈಕೋರ್ಟ್ ಏನಾರು ಕರ್ಕೊಂಬರಕ್ ಆದ್ರೆ ನಿಮ್ ಕೈಲಿ ಅವ್ರು ಒಪ್ಕೊಂಡು ನಿಮ್ನ ಬರ್ತೀನಿ ನಾನು ಹೈಕೋರ್ಟ್ ಅಲ್ಲೂ ಕೂಡ ಫೈಟ್ ಮಾಡ್ತೀನಿ, ನಾಟ್ ಜಸ್ಟ್ ಇನ್ ಸುಪ್ರೀಂ ಕೋರ್ಟ್ ಅಂತ ಅಂದ್ರೆ ಅವ್ರಿಗೆ ಒಂದು ಕೇಸ್ ಬ್ಯಾಕ್ ಗ್ರೌಂಡ್ ಸಿಗತ್ತೆ. ನಾಳೆ ದಿನ ಸುಪ್ರೀಂ ಕೋರ್ಟ್ ಹೋಗತ್ತದು. ಹೋದಾಗ ಅವರು ಅಲ್ಲಿ ಫೈಟ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದು. ಇಫ್ ಯು ಕ್ಯಾನ್ ಬ್ರಿಂಗ್ ದೆಮ್ ಹಿಯರ್ MR ಅಂತ ಅವ್ರನ್ನ, ಬಿಕಾಸ್ ಈ ಆಲ್ಸೋ ಫೈನಾನ್ಷಿಯಲ್ ಕೇಸಸ್ ಹ್ಯಾಂಡಲ್ ಮಾಡ್ತಾರೆ ನನ್ಗೆ ಗೊತ್ತಿರೋ ಹಾಗೆ MR. ಇಲ್ಲ, MR ಫೈನಾನ್ಷಿಯಲ್ ಕೇಸಸ್ ಹ್ಯಾಂಡಲ್. ಈಸ್ ಚಾರ್ಟರ್ಡ್ ಅಕೌಂಟ್ ಅಂಡ್ ಲಾಯರ್ ಬೋತ್. ಹೌದು. ಸೊ ಅವ್ರನ್ನ ಕರ್ಕೊಂಬರಕ್ಕಾದ್ರೆ ಆಮೇಲೆ ಇನ್ನೊಂದೇನ ಅಡ್ವಾಂಟೇಜ್ ಸಿಗ್ಬೋದು ನಿಮ್ಗೆ ಅಂತಂದ್ರೆ, ಇವರು ಠೇವಣಿದಾರ ಸಂಘದವರು ಅವ್ರಿಗೆ ಹೇಗ್ ಬೇಕೋ ಹಾಗೆ ಮನ್ಯೂವರ್ ಮಾಡಕ್ ಆಗಲ್ಲ ಈ ಕೇಸ್ನ. ನೀವು ಕೂಡ ಇಂಪ್ಲೀಡ್ ಆದ್ರೆ ನೀವು ಈಕ್ವಲಿ ಇಂಪಾರ್ಟೆಂಟ್ ಏನೋ ಇದಾಗ್ತೀರಾ, ಪಾರ್ಟಿಯಾಗಿ ಹೋಗ್ತೀರಾ ಆ ಕೇಸಲ್ಲಿ. ನೋಡೋಣ. ಐ ಆಮ್ ಓಪನ್ ಅಂಡ್ ಐ ಆಮ್ ಸ್ಟಿಲ್ ಏನಂತಾರೆ ಅದಕ್ಕೆ, I'm still open-minded on that. We will see how it goes. I just wanted to share one screen with you people. ಇಲ್ಲಿ ಎಲ್ಲ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ ತಮ್ಮೆಲ್ಲರಿಗೂ? ಈಗ ಸ್ಕ್ರೀನ್ ಅಲ್ಲಿ are you able to see what is there on the screen? Yes, sir. Bhaskar Rao avarda. Correct. Can Yes. I will just read it out to you. The competent authority under KPID is the most important person who will liquidate the identified seized recovered assets and return it to depositors. In Raghavendra Bank case, Karnataka CID has done a brilliant investigation and identified to recover more properties than lost due to greed of promoters. After handing over to CBI, it will take another 3 years to translate all these documents and it will forward it to the same competent authority. This smacks some of the conspiracy and depositors won't get relief. Depositors taken on a ride with someone with a hidden agenda. This is the post by Mr. Bhaskar Rao. ಎಲ್ಲಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ಯಾರ ಭಾಸ್ಕರ್ ರಾವ್? ಟ್ವಿಟರ್ ಫೇಸ್ಬುಕ್ ಅಲ್ಲ, ಇಲ್ಲ ಟ್ವಿಟರ್ ಅಲ್ಲಿ ಟ್ವಿಟರ್ ಅಲ್ಲ, ಎಕ್ಸ್ ಅಲ್ಲ, ಪೊಲೀಸ್ ಆಫೀಸರ್ ಅಲ್ವಾ? ರಿಟೈರ್ಡ್ ಪೊಲೀಸ್ ಆಫೀಸರ್ ಅಲ್ವಾ ಭಾಸ್ಕರ್ ರಾವ್? ಕಮಿಷನರ್, ಎಕ್ಸ್ ಕಮಿಷನರ್ ಆಫ್ ಪೊಲೀಸ್ ಕರ್ನಾಟಕ, ಬೆಂಗಳೂರು ಕಮಿಷನರ್, ಬೆಂಗಳೂರು ಸಿಟಿ ಕಮಿಷನರ್ ಆಗಿದ್ದವರು. ಅಲ್ಲ, ಬಟ್ he was the one who was in charge when Ramakrishna went absconding and Maya committed suicide. So you can imagine whether, and Mr. Bhaskar, FYI, Bhaskar Rao, ex-police commissioner, also inaugurated one of the branches of Guru Raghavendra Bank. There was a video on YouTube until now that was removed after I brought out this point in many of the Facebook groups. Who is managing all that? Ad henge remove aitu nanaga gottilla. A YouTube, the question is, Harish, a bank du ಒಂದು YouTube ಚಾನೆಲ್ ಇತ್ತು, ಅದ್ರಲ್ಲಿ ಎಲ್ಲದು ಹಾಕಿದ್ರು ಆಯ್ತಾ. ನೀವು ಡೌನ್ಲೋಡ್ ಮಾಡಿದ್ರೆ ಸರಿ, ಬಟ್ ಯಾರೋ ಅದರಿಂದ ತೆಗಿಯಕ್ ಸ್ಟಾರ್ಟ್ ಮಾಡ್ಬಿಟ್ರು. Madam, even the former Chief Justice also certified it. Yes, the former Chief Justice of India is my Dodappa's elder brother. He is my uncle's elder brother. Ala, I think Chinthana is related to almost everyone in the world, I think. Allah, I'm telling you, he's my Dodappa's elder brother, but I have posted against him in many forums. ಆದ್ರೂ ಕೂಡ
ಬಟ್ ನಾನು ಹೇಳ್ತಾ ಇರೋದು ರಾಘವೇಂದ್ರ ಬ್ಯಾಂಕ್ದು ಒಂದು ಡೆಡಿಕೇಟೆಡ್ ಚಾನಲ್ ಇತ್ತು. ವಾಟ್ ಹ್ಯಾಪೆಂಡ್ ವಾಸ್ ಆಲ್ ದೀಸ್ ವಿಡಿಯೋಸ್ ಇನ್ಕ್ಲೂಡಿಂಗ್ ಮೈ ದೊಡ್ಡಪ್ಪಸ್ ಬ್ರದರ್ ಕಾಲಿಂಗ್ ರಾಮಕೃಷ್ಣ ಗವರ್ನರ್ ಆಫ್ RBI, ಅದು ಇದು ಎಲ್ಲದು, ಈ ಭಾಸ್ಕರ್ ರಾವ್ ಇನಾಗ್ರೇಟಿಂಗ್ ದಿ ಬ್ರಾಂಚ್ ಆಫ್ ಇದು ವಿದ್ಯಾರಣ್ಯಪುರ. ಇದೆಲ್ಲ. ಲೆಟ್ ಮಿ ಫಿನಿಶ್. ಏನ ವಿದ್ಯಾರಣ್ಯಪುರ ಬ್ರಾಂಚ್, ವಿದ್ಯಾರಣ್ಯಪುರ ಬ್ರಾಂಚ್, ಇದೆಲ್ಲ ವಿಡಿಯೋ ಇತ್ತು. ಸಡನ್ ಆಗಿ ಈಚ್ ವಿಡಿಯೋ ಸ್ಟಾರ್ಟೆಡ್ ವ್ಯಾನಿಶಿಂಗ್ ಫ್ರಮ್ ದಟ್ ಚಾನಲ್. ನೌ ಮೈ ಕ್ವೆಶ್ಚನ್ ಇಸ್, ಹೂ ದ ಹೆಲ್ ವಾಸ್ ಮ್ಯಾನೇಜಿಂಗ್ ದಿಸ್ ಚಾನಲ್ ಅಂತ? Because when the bank was under administration of Ashokan, a digital space ಯಾವ್ದೋ ಯೂಟ್ಯೂಬ್ ಪ್ರೈವೇಟ್ ಚಾನಲ್ ಅದ್ ಬಿಡಿ, ಯಾರು ಸಮ್ ಪ್ರೈವೇಟ್ ಪರ್ಸನ್ ವಾಸ್ ಹ್ಯಾಂಡ್ಲಿಂಗ್. ಅಲ್ಲ, but this should have been, it cannot be a private person handling it. It should have been, because this was the bank's channel. This was the bank's official channel, and Ashokan should have taken control of this channel and not let things vanish from this channel, because that is the history. ಹಿಂಗೆ ಆಯ್ತು ಎಲ್ಲದು. ಅಫ್ಕೋರ್ಸ್ ರಾಮಕೃಷ್ಣಂದು ಪ್ರೈವೇಟ್ ಫೇಸ್ಬುಕ್ ಪೇಜ್ ಇತ್ತು, ರಾಮಕೃಷ್ಣ ಫಾರ್ MLC ಅಂತ. ಐ ಥಿಂಕ್ ದಟ್ ಇಸ್ ಇವಾಗ ಬಿಡಿ, ಅವನ್ ಚಾನಲ್ ಏನೇನಿದೆ ಮೋರ್ ಆಫ್ ಇದು, ಅದು ಬೇಡ. Okay, but coming back to Bhaskar Rao, today what statement he has given, Mr. Bhaskar Rao himself was the commissioner when Section 35A was imposed, and some of our Tevanidar Sangha, Pratima and others had gone and met him. And also when Maya committed suicide, and when Ramkrishna went absconding, during all this period, it was Mr. Bhaskar Rao who was the commissioner of police, and he was very, very inactive in catching the criminals at the right time. But he says CAD has caught all the culprits, and they have confiscated more property than necessary to revive this bank. And one thing to remember is Mr. Bhaskar Rao, after his term as police commissioner ended, he went and joined AAP, and from AAP he did not. Something happened, and it did not work out, and he went and joined BJP. Right now, Mr. Bhaskar Rao is part of the BJP, is one thing to remember when you read this Twitter. No, what is another pattern? There is one more pattern here. Our beloved MLA, Mr. Ravi Subramania, always opposed CBI inquiry. Our beloved MP also always opposed the CBI inquiry. In the beginning, whenever we requested for CBI, even when some of our depositors went and met the MP and MLA in person, they always discouraged us, saying CBI inda nim ದುಡ್ಡು ವಾಪಸ್ ಬರಲ್ಲ, CBI ಇಂದ ಏನಾಗತ್ತೆ, CBI ಇಂದ ಏನು ಆಗಲ್ಲ, CBI ಇಂದ ಇಲ್ಲ. Your bank needs an investor. CBI ಇಂದ ಏನೂ ಆಗಲ್ಲ, ಡೆಪಾಸಿಟ್ ಟು ಶೇರ್ ಕನ್ವರ್ಷನ್ ಇಂದಾನೇ ನಿಮ್ ಬ್ಯಾಂಕ್ ರಿವೈವ್ ಆಗೋದು. This was the propaganda that was spread right from the day Section 35A was imposed on this bank. In fact, even on the bank website, the numbers were given or published about deposit to share conversion. So from the beginning, the mind game that is being played with us is CBI investigation ಇಂದ ಏನೂ ಆಗಲ್ಲ. You will need an investor for this bank or deposit to share conversion. ಇವಾಗ as time progressed, investor ಯಾರು ಬರ್ತಾ ಇಲ್ಲ ಈ ಬ್ಯಾಂಕ್ಗೆ, because the whole I'm talking about the deficit hole is too much. ಅದಕ್ಕೋಸ್ಕರ ಇನ್ವೆಸ್ಟರ್ ಯಾರು ಬರ್ತಾ ಇಲ್ಲ ಈ ಬ್ಯಾಂಕ್ಗೆ. So we can discuss this. 1 minute. I want to check whether anybody else has any opinions, any suggestions, or anything that they want to share with us. Because it should not be like bari now ಮಾತಾಡ್ಕೊಳ್ಳೋದು ಎಲ್ಲ. I want everyone to speak. At least now they should start speaking. Exactly. ಬೇರೆ ಯಾರಾದ್ರೂ ಏನಾದ್ರೂ ಮಾತಾಡಕ್ಕೆ ಇಷ್ಟಪಡ್ತೀರಾ?
ಅದೇ ಈಗ ಬರೀ ನಾವು ಪ್ರತಿ ಅಲ್ಲ ಸತಿ ನೀವು ನಾನು ನೀವು ಹೆದರ್ಕೊಳ್ ಅಚ್ಯುತ್ ಅವ್ರು ಬರೀ ಅವ್ರವ್ರ ಮಾತಾಡ್ಕೊಂಡಿದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಎಂಗೇಜ್ ವಿತ್ ಅದರ್ಸ್ ಆಲ್ಸೋ. ಅದೇ ಇವನ್ ಅದರ್ಸ್ ವಿಲ್ ಹ್ಯಾವ್ ಟು ಎಂಗೇಜ್. ನಮ್ಮ ಗುರುದತ್ ಅವ್ರು ಇದಾರೆ, ನವೀನ್ ಇದಾರೆ. ನವೀನ್ ಈಸ್ ವೆರಿ ಔಟ್ ಸ್ಪೋಕನ್ ಪರ್ಸನ್. ಅಲ್ಲ ನಮ್ಮ ನಾನು ಪ್ರಸನ್ನ ಹೇಳೋದು ಕುಮಾರ್ ಇದಾರೆ. ದೇರ್ ಇಸ್ ಪ್ರಸನ್ನ ನಥಿಂಗ್ ಟು ಗೆಟ್ ಸ್ಕೇರ್ಡ್ ಅಬೌಟ್. You ಹಾ can talk now. There is nothing to get scared about because now matters are going to CBI. ಪ್ರಸನ್ನ ಅವ್ರು ಮಾತಾಡು. ಪ್ರಸನ್ನ ಅವ್ರ ನೀವೇನ? ನಮ್ಮ LK ಪ್ರಸನ್ನ ಕುಮಾರ್ ಅವ್ರೇನ? ಅಲ್ಲ, ಆ ಪ್ರಸನ್ನ ಅಲ್ಲ ಅನ್ಸುತ್ತೆ. ಮತ್ತೆ ರಾಜೀವ್ ಅವರು ಏನು ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರು ಈ ವಾಸ್ ದ ಒನ್ ಹೂ ಸೆಂಟ್ ಮಿ ದಟ್ ಪೋಸ್ಟ್ ಆಫ್ ಭಾಸ್ಕರ್ ರಾವ್. ರಾಜೀವ್ ಅವರೇ, ಕ್ಯಾನ್ ಯು ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಸ್ಪೀಕ್ ಇಫ್ ಯು ವಾಂಟ್? ಹಲೋ, ಹಲೋ, ನಾನು ಶ್ರೀಧರ ಮೂರ್ತಿ ಮಾತಾಡೋದು. ಹೇಳಿ ಸರ್. 29th ಸುಪ್ರೀಂ ಕೋರ್ಟ್ ಡಿಸಿಷನ್ ಬರುತ್ತೆ ಅಂತಿದ್ರೆ ಅದ್ರದ್ದು ಏನಾಯ್ತು? ಇಲ್ಲ, ಡಿಸಿಷನ್ 12th ಡಿಸೆಂಬರ್ಗೆ ಪೋಸ್ಟ್ಪೋನ್ ಆಗಿದೆ, ಅಡ್ಜರ್ನ್ ಆಯ್ತು ಅದು. ಓಕೆ, ಥ್ಯಾಂಕ್ ಯು. 12th ಡಿಸೆಂಬರ್ಗೆ ಅದು ಅಡ್ಜರ್ನ್ ಆಗಿದೆ. ಸೊ 12th ಡಿಸೆಂಬರ್ಗೆ ಒಂದು ಇದಾಗ್ಬೋದು, ಅದು ಡಿಸಿಷನ್ ಆಗ್ಬೋದು ಅಂತ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಒಂದು ಮತ್ತೆ ಕ್ವಶನ್ ಬೇರೆ? ಇತ್ತು. ಹೇಳಿ ಸರ್. ಸರ್, ಇದು ಡೆಪಾಸಿಟ್ ಟು ಶೇರ್ ಕನ್ವರ್ಷನ್ ಯಾವಾಗ ಪುಷ್ ಮಾಡಕ್ಕೆ ಶುರು ಮಾಡಿದ್ರು? ಯಾರು ಪುಷ್ ಮಾಡಕ್ಕೆ ಶುರು ಮಾಡಿದ್ರು? ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಇಟ್ ವಾಸ್ ಆಲ್ ಇನ್ ದಿ ಏರ್. ಅದು ಎಲ್ಲ ಗಾಳಿನಲ್ಲಿ ಇದೆ. ದೇರ್ ವಾಸ್ ನೋ ಸಚ್ ಪ್ರಪೋಸಲ್. RBI ಡಿಡ್ ನಾಟ್ ಅಲೋ ದಟ್ ಟು ಹ್ಯಾಪನ್. ವರ್ಷ ಸರ್, ಯಾವ ವರ್ಷ? ಈ ವರ್ಷನ? ಅವಾಗ್ಲೇನೆ ಸ್ಟಾರ್ಟಿಂಗ್ ಅಲ್ಲೇನೆ, ಬಿಫೋರ್ ಮ್ಯಾನೇಜ್ ಫಾರ್ ಸೂಪರ್ಸೀಡೆಡ್. ಹರೀಶ್ ಆಚಾರ್ಯ ಇಲ್ಲಿ. ಒಂದು ಇನ್ಫಾರ್ಮೇಶನ್ ಐ ವಾಂಟ್ ಟು ಪಾಸ್ ಆನ್ ಟು ಅಚ್ಯುತ್ ಜೋಯಿಸ್. ನನ್ಗೆ ಪರಿಚಯದವರೊಬ್ರು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ವಿಕ್ಟಿಮ್. he was sharing some information that ಡಿಫ್ರೆಂಟ್ ಬ್ರಾಂಚ್ ಗಳಲ್ಲಿ ಡಿಫ್ರೆಂಟ್ ತರ ಬಿಹೇವ್ ಮಾಡ್ತಿದಾರಂತೆ. there are some branches where the deposit has been automatically closed and put the money into SB account, and in turn force close ಮಾಡಿದಾಗ ಏನೋ ಪೇನಲ್ ಇಂಟ್ರೆಸ್ಟ್ ಇರುತ್ತಲ್ಲ, some 1.5% from the back dated, ಅದನ್ನ ಅಮೌಂಟ್ ನ ಡೆಬಿಟ್ ಮಾಡ್ತಾ ಇದಾರಂತೆ ಒಂದು ಬ್ರಾಂಚ್ ಅಲ್ಲಿ. ಇನ್ನೊಂದು ಬ್ರಾಂಚ್ ಅಲ್ಲಿ ದೇ ಆರ್ ಫೋರ್ಸಿಂಗ್ ದಿ ಪೀಪಲ್ ಟು ಕನ್ವರ್ಟ್, ಅಟ್ ಲೀಸ್ಟ್ ಟೇಕ್ 5%, 10% ಶೇರ್ಸ್ ಅಂತೆ. ಇದು ಎರಡು ಇನ್ಫಾರ್ಮೇಶನ್ ಅವ್ರು ಕೊಟ್ರು ನನ್ಗೆ. ಮೇ ಬಿ ಅಚ್ಯುತ್ ಜೋಯಿಸ್ ಕೆನ್ check. I don't know whether it is rumors or what. Please check and is for your information. ಆಕ್ಚುಲಿ ಈಗ ಒಂದ್ ನಿಮಿಷ ತಳಿ, ಅಚ್ಯುತ್ ಅವರು ಹಲೋ. ಬೇಸಿಕಲಿ ದಟ್ ಈಸ್ ನಾಟ್ ಎ ರೂಮರ್. ಪೀಪಲ್ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್. ಅದು ಮೆನಿ ಬ್ರಾಂಚ್ ಅಫಿಷಿಯಲ್ಸ್, ಮ್ಯಾನೇಜರ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕ್ವೈಟ್ ಪೂರ್. ಹಾಗಾಗಿ ಅವರು ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಷ್ಟೇ. ಅದೇನು DACGC ಪೇಮೆಂಟ್ ಆಗಿರತ್ತೆ ಅವ್ರಿಗೆ, ಅದನ್ನ ಅವರು ಡೆಪಾಸಿಟ್ಸ್ ಗೆ ಅಡ್ಜಸ್ಟ್ ಮಾಡ್ಬೇಕು. ಇವ್ರೇನ್ ಮಾಡಿದಾರೆ, ಬೃಹಸ್ಪತಿಗಳು ಸ್ವಲ್ಪ ಹೆಲ್ಪ್ ಮಾಡೋಣ, ಈ ಕಷ್ಟದ ಪರಿಸ್ಥಿತಿಯಲ್ಲಿ ಒಂಚೂರು ಹೆಲ್ಪ್ ಮಾಡೋಣ ಅನ್ಬಿಟ್ಟು ಇವ್ರೇನ್ ಮಾಡಿ ಇವ್ರೇನ್ ಮಾಡಿದ್ದಾರೆ, ಬ್ಯಾಂಕ್ ಅಲ್ಲಿ ಒಂದು ಪ್ರೀವಿಯಸ್ ನೋಟಿಫಿಕೇಶನ್ ಹೊರಡಿಸಿರೋದೇನು ಅಂತಂದ್ರೆ, SB ಗೆ ಫಸ್ಟ್ ಅಡ್ಜಸ್ಟ್ ಮಾಡ್ಬಿಡಿ. ಏನಕ್ಕೆ ಅಂದ್ರೆ ಲೋಯರ್ ಇಂಟ್ರೆಸ್ಟ್ ರೇಟ್ ಅರ್ನ್ ಮಾಡತ್ತದು. ಈ DACGC 4.25 ಲಕ್ಷ ಇಲ್ಲ 5 ಲಕ್ಷ ಏನ್ ಅಡ್ಜಸ್ಟ್ ಮಾಡ್ಬೇಕು, ಫಸ್ಟ್ SB ಇಂದ ತಗೊಂಡ್ಬಿಡೋಣ ಆ ದುಡ್ಡನ್ನ. ಮಿಕ್ಕಿದ ದುಡ್ಡನ್ನ ಅದ್ ತಗೊಂಡಾದ್ಮೇಲೆ ಮಿಕ್ಕಿದ ದುಡ್ಡನ್ನ FD ಇಂದ ತಗೊಳ್ಳೋಣ ಅಂತ ಇದು ಪ್ಲಾನ್ ಮಾಡಿದ್ದಾರೆ. ಅಫ್ಕೋರ್ಸ್ ಎಕ್ಸಿಕ್ಯೂಟ್ ಮಾಡ್ತಾನೂ ಇದ್ದಾರೆ. ಆಕ್ಚುಲಿ ಟೆಕ್ನಿಕಲಿ ಇಟ್ ಇಸ್ ಕರೆಕ್ಟ್, ಬಟ್ ಅದನ್ನ ಸರಿಯಾಗಿ ಹೇಳಿ ಮಾಡ್ಬೇಕಾಗಿತ್ತು. ಇಲ್ಲ ಅಂತಂದ್ರೆ ಈ SB ಗೆ ಅಡ್ಜಸ್ಟ್ ಮಾಡೋದನ್ನ ಸುಮ್ನೆ ಬಿಟ್ಬಿಟ್ಟು ಬರೀ FD ಗೆ ಮಾತ್ರ ಅಡ್ಜಸ್ಟ್ ಮಾಡಿದ್ರೆ ಯಾವ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ. ಬಟ್ ಆದ್ರೆ
ಆತರ ಮಾಡ್ಬಿಟ್ಟಿದ್ದಾರೆ, ಏನು ಮಾಡಕ್ಕಾಗಲ್ಲ. ಬಟ್ ಅದು ಇಲ್ಲಿಗಲ್ ಏನಿಲ್ಲ, ಅದು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಅವರು. ಅಲ್ಲ, ವಾಟ್ ಡಸ್ ದಿ ಲಾ ಸೇ? The person doesn't have money in SB. He has got only, let us say, FD, let us say about 6-7 lakhs. So his deposit, he's got nothing in SB. So 7 lakh will be converted to SB. Once it force closes to SB, from back dated ಇಂದ ಅದಕ್ಕೆ ಇಂಟ್ರೆಸ್ಟ್ ನ ಡೆಬಿಟ್ ಮಾಡ್ತಾರಂತೆ. ಆಮೇಲೆ 5 lakhs ನ ಅಡ್ಜಸ್ಟ್ ಮಾಡ್ತಾ ಇದಾರಂತೆ. ಇಸ್ ಇಟ್ ದ ಕರೆಕ್ಟ್ ಪ್ರೊಸೀಜರ್? ಅಂದ್ರೆ ಇವ್ರ ಮೋಸ್ಟ್ಲಿ ಅವ್ರಿಗೆ ನನಗೆ ಫೋನ್ ಮಾಡಕ್ ಹೇಳಿ ಸರ್, ನನ್ನ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಫೋನ್ ಮಾಡಕ್ ಹೇಳಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಆ ಮ್ಯಾನೇಜರ್ ಮುಂದೆ ಇದ್ದಾಗ ನನ್ಗೆ ಫೋನ್ ಮಾಡಿದ್ರೆ ನಾನು ಮ್ಯಾನೇಜರ್ ಹತ್ರ ಮಾತಾಡಿ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡಬಹುದು ಕ್ಲಿಯರ್ ಆಗಿ. ಸರಿ ಮಾಡಿದ್ರೆ ವೆರಿ ಕ್ಲಿಯರ್ ಸರ್. ಆಗ್ಲೇ ಒಬರ್ಟ್ಸ್ಮನ್ ಹಾಕ್ತಾ ಇದಾರೆ ಅವರು. ದೇ ಆರ್ ಲೂಸಿಂಗ್ ಬ್ಯಾಕ್ ಡೇಟೆಡ್ ಇಂದ ಹಾಕಿದ್ದು 1.5% ನ ಡೆಬಿಟ್ ಮಾಡಿ ಮಿಕ್ಕಿದ ದುಡ್ಡನ್ನ ತೋರಿಸ್ತಾ ಇದ್ದಾರೆ. ಸಾರ್ಟ್ ಔಟ್ ಮಾಡಬಹುದು ವಿತೌಟ್ ombudsman itself, it can be sorted out. Sir, it is nothing but shifting his money from right pocket to the left pocket. ಅದು ಅವಾಗ ಒಂದ್ 4-5 ಕಾಯಿನ್ ಒಂದು ಕೆಳಗೆ ಬಿದ್ದೋಗಿದೆ ಏನೋ ಅಷ್ಟೇ. ಅದು 1.5%. ದಟ್ ಕ್ಯಾನ್ ಬಿ ರಿವರ್ಸ್ಡ್. ಐ ಡೋಂಟ್ ಥಿಂಕ್ ದಟ್ ಶುಡ್ ಬಿ ಎನ್ ಇಶ್ಯೂ. ಅದೇನ್ ಪ್ರಾಬ್ಲಮ್ ಇಲ್ಲ ಸರ್. ಏನಾಗಿರುತ್ತೆ ಅಂತಂದ್ರೆ ಅವರು ತಪ್ಪರ್ಥ ಮಾಡ್ಕೊಂಡಿರ್ತಾರೆ ಅಥವಾ ಎಕ್ಸ್ಪ್ಲೈನ್ ಮಾಡೋರು ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಎರಡರಲ್ಲಿ ಒಂದಾಗಿರುತ್ತೆ. ಆಮೇಲೆ ಈಗ ಏನಾಗಿದೆ, ಇನ್ ಬಿಟ್ವೀನ್ ಅವರು ನಾನು ಹೋಗಿ ಗಲಾಟೆ ಮಾಡೋವರ್ಗುನು ಅವ್ರೇನ್ ಮಾಡಿದ್ರು, ಎಲ್ಲಾ FD ಯಾವ್ಯಾವ ಕ್ಯಾನ್ಸಲ್ ಮಾಡ್ತಾರ ಅದನ್ನ 15 ಮಂತ್ಸ್ ಎಲ್ಲಾರ್ಗು ಯೂನಿಲ್ಯಾಟ್ರಲಿ 15 ಮಂತ್ಸ್ FD 15 ಮಂತ್ಸ್ tenure 6% ಇಂಟ್ರೆಸ್ಟ್ ಇಲ್ಲ 6.5% ಫಾರ್ ಸೀನಿಯರ್ ಸಿಟಿಸನ್ ಅಂತ ವಿತೌಟ್ ಆಸ್ಕಿಂಗ್ ಇಂಡಿವಿಜುವಲ್ಸ್ ಮಾಡ್ಬಿಟ್ಟಿದ್ರು. ಅದನ್ನ ಗಲಾಟೆ ಮಾಡಿ ಸರಿ ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಟು ಮತ್ತೆ ಸರಿ ಮಾಡಿಸಿದೀನಿ. ಈಗ ವಾಟ್ ಎವ್ರಿಬಡಿ ವಿಲ್ ಗೆಟ್ ಇಸ್ ವಿಚ್ ಇಸ್ ಲಾಜಿಕಲಿ ಕರೆಕ್ಟ್ ಅಂಡ್ ಲೀಗಲಿ ಕರೆಕ್ಟ್ ಆಲ್ಸೋ, ವಾಟ್ ಎವರ್ ಬ್ಯಾಲೆನ್ಸ್ ಪೀರಿಯಡ್ ಸೇಮ್ ಕಾಂಟ್ರಾಕ್ಟೆಡ್ ರೇಟ್ ಕೊಡ್ತಾರೆ. ಮೆಚುರಿಟಿ ವರ್ಗು ಸೇಮ್ ಕಾಂಟ್ರಾಕ್ಟ್ ರೇಟ್ ಕೊಡ್ತಾರೆ, ಬಟ್ ಫಾರ್ ದ ರೆಡ್ಯೂಸ್ಡ್ ಅಮೌಂಟ್ ಆಫ್ಟರ್ DACGC ರಿಪೇಮೆಂಟ್. ಅಂದ್ರೆ ಅರ್ಥ 10 ಲಕ್ಷ ಇತ್ತು ಅಂತಂದ್ರೆ 5 ಲಕ್ಷ DACGC ರಿಪೇಮೆಂಟ್ ಆಗಿದೆ ಅಂದ್ರೆ 5 ಲಕ್ಷಕ್ಕೆ ಮಾತ್ರ ಇಂಟ್ರೆಸ್ಟ್ ಕೊಡ್ತಾರೆ, ಮತ್ತೆ 5 ಲಕ್ಷಕ್ಕೆ ಸೇಮ್ ಇಂಟ್ರೆಸ್ಟ್ ರೇಟು ಬಟ್ ಫಾರ್ ದ ರಿಮೈನಿಂಗ್ ಟೆನ್ಯೂರ್ ಕೊಡ್ತಾರೆ. ಅದು ಸರಿ ಮಾಡ್ತಾ ಇದಾರಲ್ಲ, ಅದಕ್ಕೆ ಈ ಕನ್ಫ್ಯೂಷನ್ ಇದೆ. ನನಗೆ ಅವ್ರಿಗೆ ಬ್ರಾಂಚ್ ವಿಸಿಟ್ ಮಾಡಿ ನನಗೆ ಬ್ರಾಂಚ್ ಮ್ಯಾನೇಜರ್ ಮುಂದೆ ಇದ್ದಾಗ ನಂಗೆ ಫೋನ್ ಮಾಡಿದ್ರೆ ನಾನು ಸಾರ್ಟ್ ಔಟ್ ಮಾಡ್ಕೊಡ್ತೀನಿ ಈಸಿಯಾಗಿ. ಸರ್, ಈಗ ಒಂದು ಪಾಯಿಂಟ್, ಮೇನ್ ಕಲ್ಪ್ರಿಟ್ ಈಸ್ ಹೇಮಲತಾ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ವಿ ಡೋಂಟ್ ನೋ ಹೇಮಲತಾ. ಐ ಡೋಂಟ್ ನೋ ವಾಟ್ ಇಸ್ ಇಟ್. ಶಿ ಇಸ್ ಆಕ್ಚುಲಿ ಡಾಟರ್ ಆಫ್ ರಾಮಕೃಷ್ಣ. If it is so, extradition is the one point we have to ask, that we cannot, as a general public, we can't do it. We have to ask external ministry in the respective foreign country ಗೆ ಡಿಪ್ಲೊಮ್ಯಾಟಿಕ್ ಕಾರ್ನರ್, ಯೆಲ್ಲೋ ಕಾರ್ನರ್. ಈಗ ಆಕ್ಚುಲಿ ಯೆಲ್ಲೋ ಕಾರ್ನರ್ ಏನೋ ಇದೆ ಅವ್ರಿಗೆ. They have initiated some corner notice. Yellow corner and low priority corner, low priority alert ಕೊಟ್ಟಿದ್ದಾರೆ. I think that may have to be looked into. Exactly. ಸರ್, ಆಚಾರ್ ಸರ್, ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಅದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇನ್ನೊಂದು ಪಾಯಿಂಟ್ ರಿಪೀಟ್ ಮಾಡ್ತೀರಾ ಸರ್? ಶೇರ್ಸ್ ಬಗ್ಗೆ ಸರ್, CRAR ಶೇರ್ ಕನ್ವರ್ಷನ್. CRAR ಶೇರ್ಸ್ ಏನಿದೆ ಅದು ಇಟ್ ಈಸ್ ಎ ವಾಲಂಟಿಯರ್ ಬೇಸಿಸ್. ಅದನ್ನ ಫೋರ್ಸ್ ಮಾಡಕ್ ಬರಲ್ಲ. ಇಟ್ ಈಸ್ ಬೇಸಿಕಲಿ ವಾಲಂಟಿಯರ್ ಬೇಸಿಸ್. ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲದೆ ಇದ್ರೆ ಮಾಡದೇ ಇರ್ಬೋದು. ಓಕೆ ನವೀನ್ ಅವರೇ, ಯು ರೇಸ್ಡ್ ಅ ಹ್ಯಾಂಡ್. ನಮಸ್ಕಾರ ಸರ್. ಒಂಥರ ಸಂತೋಷ CBI ಹೋಗಿದೆ ಅಂತ. ಬಟ್ ಆದ್ರೆ ನಾನು ಇದನ್ನ ಮೊದ್ಲೇ ಈ ಪಾಯಿಂಟ್ಸ್ ಎಲ್ಲ ರೇಸ್ ಮಾಡಿದ್ದೆ ಸರ್. MP ಆಫೀಸರ್ನಲ್ಲೂ ರೇಸ್ ಮಾಡಿದ್ದೆ. ಆಮೇಲೂ ತಮಗೂ ಒಂದೆರಡು ಸಲ ಪ್ರಶ್ನೆ ಕೇಳಿದ್ದೆ. ಏನಂದ್ರೆ, ಈಗ CBI ಕೊಡೋದ್ರಿಂದ ನಮ್ಗೇನ್ ಲಾಭ ಅಂತ. ಈ CBI ಕೊಟ್ರೆ ಇದೊಂದು ಹಲೋ ಡ್ರಾಪ್ ಆಫ್ ಆಗೋದ್ರಿ. ಐ ಥಿಂಕ್ ಯು ವಿಲ್ ಜಾಯಿನ್ ಇನ್. ಓಕೆ, ಬೇರೆ ಯಾರಾದ್ರೂ, ಎನಿಬಡಿ ಎಲ್ಸ್ ವಾಂಟೆಡ್ ಟು ಸೇ ಎನಿಥಿಂಗ್ ಆರ್ ಎನಿ ಒಪಿನಿಯನ್ ಆರ್ ಎನಿ? ನಮಸ್ತೆ ಸರ್. ನಮಸ್ತೆ ಶ್ರೀನಿವಾಸ್ ಮೂರ್ತಿಗಳು ಮಾತಾಡಿ ಸರ್. ಹೇಳಿ ಸರ್.
Sir, at the outset, I should be very grateful and very thankful to our forum and all the members, including your consistent effort. At least, even with the minimal strength and with our voice, at least our like Guha and Vivi Venkatesh, they took very pain this man to get it done. ಅವರು ಬಹಳ ಕಷ್ಟಪಟ್ಟು ನಮಗೋಸ್ಕರ ಮಾಡಿದ್ದಾರೆ. ಅದಕ್ಕೆ ಡಾಕ್ಟರ್ ಗುಹಾ ಅವ್ರಿಗೆ, ವೆಂಕಟೇಶ್ಗೆ, ತಮಗೆ ಹಾಗೂ ಎಲ್ಲಾ ಮೆಂಬರ್ಸ್ ಫೋರಂ ಅಲ್ಲಿ ಇದರಲ್ಲಿ ಏನ್ ಮಾಡಿದ್ದಾರೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಸೊ ಇದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ವಾಟ್ ಎವರ್ ಥಿಂಗ್ ಕೊನೆಗೆ ಅಟ್ಲೀಸ್ಟ್ ಅವರು ಕೈ ಕೊಟ್ರು ಇವರು ಕೈ ಕೊಟ್ರು ಅಂತ ಅನ್ಕೊಂಡಿದ್ದಾಗ ಕೊನೆಗೆ ಅಟ್ಲೀಸ್ಟ್ ಇವರು ಹೇಳಿದವರು ಸ್ವಲ್ಪ ಕೊನೆಗಾದ್ರೂ ಅದನ್ನ CBI ಕೊಡಕ್ಕಾದ್ರು ಅದು ಅದರಿಂದ ಏನೇ ಆಗಿರ್ಲಿ ನಮ್ಗೆ ಹಣ ಬರುತ್ತೆ ಬಿಡೋದು ಸೆಕೆಂಡ್ರಿ. ಅಟ್ಲೀಸ್ಟ್ ತಪ್ಪಿತಸ್ಥರೆಲ್ಲ ಆರಾಮ್ಸೆ ಓಡಾಡ್ಕೊಂಡಿದಾರಲ್ಲ ಅವ್ರಿಗೆ ಇವತ್ತಲ್ಲ ನಾಳೆ ಅದರಿಂದ ಒಂದು ಶಿಕ್ಷೆ ಆಗ್ಬೋದು ಅಲ್ವಾ. ಈಗ ಅದು ಸಪೋಸ್ CBI ಕೊಟ್ಟಿಲ್ಲ ಅಂದ ತಕ್ಷಣ ನಮ್ಗೇನ್ ಹಣ ಬರೋದೇನು ಗ್ಯಾರಂಟಿ ಏನು ಇರ್ಲೇ ಇರ್ಲಿಲ್ಲ. ಇದು ಕೊಟ್ಟಿರೋದ್ರಿಂದ ಅಟ್ಲೀಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಇದರಿಂದ ಹೆಲ್ಪ್ ಆಗ್ಬೋದೇ ಹೊರತು ಅಲ್ವಾ. ಸೊ ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ದಿ ಪರ್ಸನ್ಸ್ ಹೂ ಹೆಲ್ಪ್ಡ್ ಅಸ್. ಅದಕ್ಕೆ ಮಾಡಿದೆ. ಎರಡನೇದು, ಈಗ ಇದಕ್ಕೂ ನೀವು ಸುಪ್ರೀಂ ಕೋರ್ಟ್ ಹಾಕಿರೋದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ ಅಲ್ವಾ. ಈಗ ಅದು ಅಲ್ಲಿನೂ ಇದೇ ಕೇಸ್ ಮೇಲೆ CBIಗೆ ಅಂತ ಹೋಗ್ಬೇಕು ಅಂತ ಹಾಕಿದ್ದು ಅಲ್ಲ. ಇದು ಮುಂದೆ ಇದು ಪೂರಕವಾಗಬಹುದು. ಯಾಕೆಂದ್ರೆ ವಾಟ್ ವಿ ವಿಲ್ ಡೂ ಇಸ್ ವಾಟ್ ವಿ ಆರ್ ಲೈಕ್ಲಿ ಟು ಅವರ್ ಪ್ರೇಯರ್ ಇಸ್ ಟು ಎನ್ಶೋರ್ CBI ಎನ್ಕ್ವೈರಿ ಆನ್ ದ ರೋಲ್ ಆಫ್ RBI ಅಫಿಷಿಯಲ್ಸ್ ಇನ್ ದ SGRB ಸ್ಕ್ಯಾಮ್. ಸೊ ಇದು ಸುಪ್ರೀಂ ಕೋರ್ಟ್ ಅವರು ಎಸ್ ಮಾಡಿ ಅಂತ ನಮ್ಗೆ ಏನಾದ್ರು ಡೈರೆಕ್ಷನ್ಸ್ ಕೊಟ್ರೆ ವಿ ಕ್ಯಾನ್ ರಿಕ್ವೆಸ್ಟ್ CBI ಟು ಡೈರೆಕ್ಟ್ಲಿ ರಿಪೋರ್ಟ್ ಆಲ್ ದಿ ಫೈಂಡಿಂಗ್ಸ್ ಆಫ್ ದೇರ್ಸ್ ಅಗೇನ್ಸ್ಟ್ RBI ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್. So this will actually shatter RBI. ಹೌದೌದು, ಇದು ಪಾಸಿಟಿವ್ ಸೈನ್. ಯಾಕೆಂದ್ರೆ ಈಗ ಆಲ್ರೆಡಿ CBI ಕೊಟ್ಟಿರೋದ್ರಿಂದ ಕ್ಲಿಯರ್ಲಿ ಶೋಸ್ ದರ್ ಇಸ್ ಲ್ಯಾಪ್ಸ್ ಫ್ರಮ್ ದಿ RBI ಅಂತಾನು ಬರುತ್ತೆ ಅಲ್ವಾ. ಅಲ್ಲ, ಇಲ್ಲಿ ಇನ್ನೊಂದು ಏನಂದ್ರೆ CBI when it is enquiring, it will enquire into all the criminal aspects of it. ಈಗ ನಾವು ಸ್ಪೆಸಿಫಿಕ್ ಡೈರೆಕ್ಷನ್ from Supreme Court to investigate RBI itself will definitely help in fixing RBI. ಈಗ ಇವರು ಯಾರು ಕಳ್ಳತನ ಮಾಡಿದ್ದಾರೆ, ಬ್ಯಾಂಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅವ್ರು ಇರ್ಬೋದು, ಇವ್ರು ಇರ್ಬೋದು, ಅವ್ರ ಮೇಲೆ ಆ ಡಿಫಾಲ್ಟರ್ಸ್ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಹೋಗ್ಬೋದು ಇವ್ರು ಈಗ ಅಟ್ ದ ಮೂಮೆಂಟ್. ಬಟ್ ಇಫ್ ವಿ ಗೆಟ್ ಅ ಡೈರೆಕ್ಷನ್ ಫ್ರಮ್ ಸುಪ್ರೀಂ ಕೋರ್ಟ್ ಟು ಇನ್ವೆಸ್ಟಿಗೇಟ್ ಇವನ್ ದಿ RBI, that will completely give a twist into the case. That is how it is going to help ಅಂತ. ಇನ್ನೊಂದು ಅಡಿಷನ್ ಸರ್ ಕಟ್ ಆಗೋದು ಸರ್, ಲೈನ್ ಕಟ್ ಆಗೋಯ್ತು ಸರ್. ಸರ್ ನಮ್ದು ಏನ್ ಪ್ರಶ್ನೆ ಅಂದ್ರೆ ಲಾಸ್ಟ್ ಟೈಮ್ ಹೇಳಿದ್ವಿ RBI ಅವ್ರು ಹೆಂಗ್ ನೋಡ್ತಾರೆ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಪಾರ್ಟ್ ಸಪರೇಟ್, ಬ್ಯಾಂಕ್ ಅಲ್ಲಿ ಆಗೋ ಲಾಸಸ್ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಫಸ್ಟ್ ಬ್ಯಾಂಕ್ ನ ಕ್ಲೋಸ್ ಮಾಡ್ಬಿಡೋಣ, ಇನ್ವೆಸ್ಟಿಗೇಷನ್ ನಡ್ಕೊಂಡು ಹೋಗ್ಲಿ, ಅದ್ರ ಪಾಡಿಗೆ ಅವ್ರಿಗೆ ಕೇಸ್ ಹಾಕೋದು, ಅವ್ರಿಗೆ ಶಿಕ್ಷೆ ಕೊಡೋದು ಅದೆಲ್ಲ ನಡ್ಕೊಂಡು ಹೋಗ್ಲಿ ಅಂತ. ಸೇಮ್ ಸ್ಟೇಟಸ್ ಕೋ ಮೈಂಟೈನ್ ಆಗುತ್ತಲ್ವ ಸರ್? ಅವರು ಅದೇ ತರ ಯೋಚನೆ ಮಾಡಿ. ಇಲ್ಲಿ ಇನ್ನೊಂದು ಆಸ್ಪೆಕ್ಟ್ ನಾವು ಎರಡನೇದು ಹೇಳ್ಬಿಡಿ ಸರ್. ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಇವಾಗ RBI ಅನ್ನೋದು ಸೆಂಟ್ರಲ್ ಏಜೆನ್ಸಿ, CBI ಅನ್ನೋದು ಸೆಂಟ್ರಲ್ ಏಜೆನ್ಸಿ, ಎರಡೂನು ಒಂದೇ ಗೌರ್ಮೆಂಟ್ ಕೆಳಗಡೆ ಬರ್ತಿರುತ್ತೆ. ಇನ್ನೊಂದು ಗೌರ್ಮೆಂಟ್ ಆ ಸೆಂಟ್ರಲ್ ಏಜೆನ್ಸಿ ಎರಡು ಇದು ಅವ್ರ ಮೇಲೆ ಎಫೆಕ್ಟಿವ್ ಆಗಿ ಕಂಡು ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಮಾಡೋ ತರ ಮಾಡ್ತಾರ? ಅದು ಒಂದು ತುಂಬಾ ನಂದು ಡೌಟ್ ಅದೇ ಇತ್ತು. ಕರೆಕ್ಟ್. ಅದು ನಾವು ಇದು ನಮ್ಮ ಬ್ಯಾಡ್ ಲಕ್ ಅಂತ ಅನ್ಕೋಬೇಕಷ್ಟೇ, ನಾವು ಇನ್ನೇನ್ ಹೇಳಕ್ ಆಗಲ್ಲ. ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಅದು ಇರ್ಲಿ, ಬಟ್ ಅದು ಆಗದಿರೋ ರೀತಿನಲ್ಲಿ ನಾವು ಇನ್ನು ಮುಂದೆ ಹಿಂದೆ ನಾವು ಮಾಡ್ದಂಗೆ ವಿ ಹ್ಯಾವ್ ಟು ಕ್ರಿಯೇಟ್ ಸೋ ಮಚ್ ಆಫ್ ಪ್ರೆಷರ್. ನಾವು ಹಿಂದೆ ಇಷ್ಟೆಲ್ಲ ನಾವು ಏನೋ ಒಂದು ಸಣ್ಣ ಪುಟ್ಟದಲ್ಲಿ ವಾಟ್ ಎವರ್ ಅಮೌಂಟ್ ಆಫ್ ಪ್ರೆಷರ್ ವಿ ವರ್ ಏಬಲ್ ಟು ಕ್ರಿಯೇಟ್, ನಾವು ಎಷ್ಟು ನಮ್ಮ ಒಂದು ಲಿಮಿಟೆಡ್ ರಿಸೋರ್ಸ್ ನಲ್ಲಿ, ಲಿಮಿಟೆಡ್ ಜನಗಳಲ್ಲಿ, ಲಿಮಿಟೆಡ್ ಸಪೋರ್ಟ್ ನಲ್ಲಿ ಎಷ್ಟು ಪ್ರೆಷರ್ ಕ್ರಿಯೇಟ್ ಮಾಡಬೇಕಾಗಿತ್ತು ಅಷ್ಟು ಕ್ರಿಯೇಟ್ ಮಾಡಿದ್ದಕ್ಕೆ ಇಷ್ಟು ಫಲ ಸಿಕ್ಕಿದೆ. ಇನ್ನು ಹೆಚ್ಚಿನ ಸಪೋರ್ಟ್ ಅಲ್ಲಿ, ಹೆಚ್ಚಿನ ಪ್ರೆಷರ್ ನಲ್ಲಿ ಕೆಲಸ ಮಾಡಿದಾಗ
ನೀವು ಹೇಳಿದ್ದ ಎರಡನೇ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗತ್ತೆ. ನಾವು ಒತ್ತಡ ಹಾಕಿ ಅವ್ರಿಗೆ ಸರಿಯಾದ ರೀತಿನಲ್ಲಿ ಅವ್ರ ಹಿಂದೆ ನಾವು ಬೆನ್ನಿಂದ ಬಿದ್ದು ಅವ್ರ ದಾರಿ ತಪ್ಪದೇವ್ರ ರೀತಿನಲ್ಲಿ ನಾವು ನೋಡ್ಕೋಬೇಕಾಗಿರೋ ನಮ್ ಜವಾಬ್ದಾರಿ. ಆಯ್ತಾ? ಇದಕ್ಕೆ ಮೆಟ್ಲು ಇವಾಗ ಆಗಿದೆ. ದಟ್ ಈಸ್ ಒನ್ ಆಸ್ಪೆಕ್ಟ್. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನಾವು ಕೋರ್ಟ್ ಕನ್ವಿನ್ಸ್ ಮಾಡ್ಬೇಕಾಗಿರೋದು ಇಷ್ಟೇ. ಈಗ ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ನಾನ್ ಮುಂಚೆನೆ ನೀವು ಜಾಯ್ನ್ ಆಗಿದ್ರು ಏನೋ ಗೊತ್ತಿಲ್ಲ, ಈಗ ನಮ್ಮ ಮನೆಯಲ್ಲಿ ಕಳ್ಳತನ ಆದಾಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಮಾಡಿದಾಗ ಅದರಲ್ಲಿ ಎರಡು ಉದ್ದೇಶ: ಒಂದು, ಕಳ್ಳ ಸಿಕ್ಕಾಕೊಳ್ಳಿ ಅಂತ; ಇನ್ನೊಂದು, ನಮ್ಮ ಮನೆಯಲ್ಲಿ ಏನೇನ್ ಕಳ್ಳತನ ಆಗಿದೆ ಮಾಲು ಅದು ಸಿಗ್ಲಿ ಅಂತ. ಎರಡೂ ಇದೆ. ಹಾಗೆ ಅದೇ ಅನಾಲಜಿ ಇಲ್ಲಿ ತಗೊಂಡಾಗ ಇಲ್ಲಿ ಕಳ್ಳತನ ಮಾಡಿರೋರು ನಮಗ್ ಸಿಗಬೇಕು, ಜೊತೆಗೆ ಕಳ್ಳತನ ಮಾಡಿರೋರು ದುಡ್ಡು ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಅದು ಸಿಗತ್ತೆ. ಅದು ಸಿಕ್ಕಾಗ ಇಲ್ಲಿ ನಮ್ಗೊಂದು ವ್ಯವಸ್ಥೆ ಬೇಕಲ್ವಾ? ಈಗ ನಮ್ ಡಿಪಾಸಿಟರ್ಸ್ಗೆಲ್ಲ ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ಇಲ್ದೇನೆ ನಮ್ಮ ಹಣ ನಮ್ಗೆ ಹೇಗೆ ವಾಪಸ್ ಸಿಗತ್ತೆ? ಬ್ಯಾಂಕ್ ಲಿಕ್ವಿಡೇಷನ್ಗೆ ಹೋಯ್ತು ಅಂದ್ರೆ ಅದು ಪ್ರೊಸೀಜರ್ ಕಂಪ್ಲೀಟ್ ಸಪರೇಟ್ ಆಗೋಗತ್ತೆ. ಅದರಲ್ಲಿ ನಮ್ಗೆ ಅನ್ಯಾಯ ಆಗೋದೇ ಜಾಸ್ತಿ ಅವಾಗ ಲಿಕ್ವಿಡೇಷನ್ ಹೋಯ್ತು ಅಂದ್ರೆ. ಹಾಗಾಗಿ ಈಗ ನಮ್ಗೊಂದು ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆನ ನೀವು ಕ್ಯಾನ್ಸಲ್ ಮಾಡ್ಬಿಟ್ರೆ ನಮ್ ಡಿಪಾಸಿಟರ್ಸ್ಗೆ ದುಡ್ಡು ಇನ್ ಕೇಸ್ ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡಿ ಹಣ ಎಲ್ಲಿದೆ ಅಂತ ಹಣದ ಟ್ರಯಲ್ ಕಂಡಿಡಿದು ಆ ಹಣನ ತಕೊಂಡು ವಾಪಸ್ ಬಂದಾಗ ಅದನ್ನ ಡಿಪಾಸಿಟರ್ಸ್ಗೆ ತಲುಪಿಸುವಂತ ಒಂದು ವ್ಯವಸ್ಥೆ ಬೇಕಲ್ಲ, ಆ ವ್ಯವಸ್ಥೆನೇ ಬ್ಯಾಂಕಿಂಗ್. ಅದನ್ನ ನಾವು ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ನಾವು ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಯ್ತು ಅಂದ್ರೆ ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲ್ ಆಗದೇ ಇರೋ ರೀತಿ ತಪ್ಪಿಸಬಹುದು. ನೀವು RBI ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ನೀವು ಒಂದ್ ಸ್ವಲ್ಪ ದಿನ ಇನ್ವೆಸ್ಟಿಗೇಷನ್ ಆಗುದಂಗ ಅಂತ ಹೇಳೋ ಒಂದು ದೃಢತೆ ನಮಗ್ ಸಿಗತ್ತೆ ಅವಾಗ. ಕರೆಕ್ಟ್ ನಾನು ಹೇಳ್ತಾ ಇರೋದು? ಇಸ್ ದಟ್ ನೀವು ಕನ್ವಿನ್ಸ್ ಆಯ್ತಾ ಆನ್ಸರ್ ಅದು? ಹೌದು ಸರ್. ಹಂಗ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಹಲೋ ಸರ್. ನೆಕ್ಸ್ಟ್ ನಮ್ಮ ಹೋರಾಟ ಇಷ್ಟ ದಿವಸ ತನಕ ನಾವು ಸಿಬಿಐಗೆ ಕೊಡಿ ಅನ್ನೋ ತರ ನಮ್ಮ ಹೋರಾಟ ಇತ್ತು. ನೆಕ್ಸ್ಟ್ ನಮ್ಮ ಹೋರಾಟ ಯಾವ ತರ ಆಗ್ಬೇಕು? ಅದೇ ಈಗ ಫಸ್ಟ್ ಸಿಬಿಐ ಮೇಲೆ ನಾವು ಒತ್ತಡ ಹೇರಿ ನೀವು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋರಾಟ ಮಾಡೋದಕ್ಕೆ, ಮತ್ತೆ ತ್ವರಿತವಾಗಿ ಅವ್ರ ಇನ್ವೆಸ್ಟಿಗೇಷನ್ ಮಾಡಬೇಕು, ತನಿಖೆ ನಡೆಸೋದು, ಮತ್ತೆ ಮುಂದಿನ ಏನೇನ್ ಕ್ರಮಗಳಿದೆ ಅದನ್ನ ತ್ವರಿತಗತಿನಲ್ಲಿ ಮಾಡೋ ರೀತಿಯಲ್ಲಿ ನಾವು ಒತ್ತಡ ಹೇರ್ಬೇಕು. ಅದು ಒಂದು. ಮತ್ತೆ ಇಲ್ಲಿ ನಮ್ಮ ಬ್ಯಾಂಕಿನಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಟರ್ ಯಾರಿದ್ದಾರೆ ಅವರು ಅವರ ಒಂದು ಕಂಫರ್ಟ್ ಝೋನ್ಗೆ ಹೋಗಕ್ ನಾವು ಬಿಡಬಾರ್ದು. ಅವರು ಸರಿಯಾಗಿ ಕೆಲಸ ಮಾಡೋ ರೀತಿನಲ್ಲಿ ಅವ್ರು ಏನೇನ್ ಕೆಲಸ ಮಾಡಬೇಕು ಅಂತಿದ್ರು, ಅದು ಏನ್ ಪ್ಲಾನಿಂಗ್ ಇದೆ, RBI ಇರ್ಬೋದು, ಯಾರೇ ಇರ್ಬೋದು, ಯಾರ್ಯಾರ ಜೊತೆ ಏನೇನ್ ಪ್ಲಾನಿಂಗ್ ಮಾಡ್ಕೊಂಡು ಈ ರೀತಿ ಮಾಡಿದ್ರೆ ಬ್ಯಾಂಕ್ ರಿವೈವ್ ಆಗತ್ತೆ ಅನ್ನುವಂತಹ ಏನೇನು ಅವರು ಒಂದು ರೋಡ್ ಮ್ಯಾಪ್ ಮಾಡ್ಕೋತಾರಲ್ಲ, ಆ ರೋಡ್ ಮ್ಯಾಪ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ನಮ್ಮ ಡಿಪಾಸಿಟರ್ಸ್ ಕಡೆಯಿಂದ ಒತ್ತಡ ಹೇರಲೇಬೇಕು. ಅದು ಒತ್ತಡ ಇಲ್ಲ ಅಂದ್ರೆ ಎರಡೂ ಕಡೆನೂ. ಸರ್, ಅಶೋಕ್ ಇದ್ದಾಗ ಏನಾಗ್ತಿದ್ ಗೊತ್ತಾ ಸರ್, ಇದನ್ನೆಲ್ಲಾನು ನಾವು ಪಬ್ಲಿಕ್ ಆಗಿ ಇನ್ಫಾರ್ಮೇಶನ್ ಕೊಡಕ್ ಆಗಲ್ಲ. ಅವ್ರು ಡೆಪಾಸಿಟರ್ ಪರವಾಗಿ ಕೆಲಸ ಮಾಡ್ತಿದಾರಾ ಅಥವಾ ವಿರುದ್ಧವಾಗಿ ಕೆಲಸ ಮಾಡ್ತಿದಾರಾ ಅಂತ ನಮಗ್ ಗೊತ್ತೇ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಹೇಳೋದೇನು ನೋಡಿ, ನಾವು ಒಂದ್ ಏಜೆನ್ಸಿ ಕೆಲಸ ಮಾಡ್ತಾ ಇದೀವಿ, ನಾನು RBIಗೆ ಕೊಡ್ಬೇಕು, ಕ್ಲೋಸ್ ಎನ್ವೆಲಪ್ ಅಲ್ಲಿ ಕೊಡ್ಬೇಕು, ನಾನು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲಿ ಕೊಡಕ್ಕಾಗಲ್ಲ, ನಾನು ನಿಮ್ಗೆ ಹೇಳಕ್ ಆಗಲ್ಲ, ನಾನು MP ಅವ್ರ ಆಫೀಸ್ಗೆ ಹೋಗಿ ಕೊಡ್ತೀನಿ. ಈ ತರ ಮಾತಾಡಿ ನಮ್ಗೇನು ಇನ್ಫಾರ್ಮೇಶನ್ ಕೊಡದೆ ಇವಾಗ ಗೊತ್ತಾಗಿದೆ ಅವ್ರು ನಮ್ಗೆಲ್ಲ ವಿರುದ್ಧವಾಗಿ ಮಾಡಿದ್ದಾರೆ ಅಂತ. ಅಲ್ಲ, ಅದಕ್ಕೆ ನಾವೇನೆ ನಮ್ ಡಿಪಾಸಿಟರ್ಸ್ ಮೂಲ ಕಾರಣ ನಾವು ಅದಕ್ಕೆ. ಯಾಕೆಂದ್ರೆ ಇವರು ಯಾರು ಅಧಿಕಾರಸ್ಥರು ಕೂತಿದ್ರೋ ಅವ್ರನ್ನ ನಾವು ಪ್ರಶ್ನೆ ಮಾಡ್ಲಿಲ್ಲ, ಅವ್ರ ಹೋಗಿ ಪಾದ ಪೂಜೆ ಮಾಡಿದ್ವಿ ನಾವು. ನಾನೇನ್ ಹೇಳ್ತಾ ಇದ್ದೇನೆ ಮಾರ್ಮಿಕವಾಗಿ ಹೇಳ್ತಾ ಇದ್ದೀನಿ, ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ನಾವು ಪ್ರಶ್ನೆ ಮಾಡಿದ್ರೆ ಸರ್ ನಿಮ್ಗೆ ಹೇಳಕ್ ಆಗಲ್ಲ ರೀ, ನಾನ್ ನಿಮ್ಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ನಾನ್ ಕೆಲಸ ಮಾಡ್ತಾ ಇರೋದು RBIಗೆ, ನಾವ್ RBIಗೆ ಹೇಳ್ಕೊತೀವಿ ಅಂತ ಪಬ್ಲಿಕ್ ಆಗಿ ಡೈರೆಕ್ಟ್ ಎಲ್ರು ಇದ್ದಾಗ ಹೇಳಿದಾರೆ ಸರ್ ಈ ತರ. ಅಲ್ಲ, ಅವಾಗ ಹೇಳಿದ 4 ಬಿಟ್ಟಿದ್ರೆ ಸರಿ ಹೋಗಿರೋದು. ಏನೊಂದು ಪೊಲೀಸ್ ಕೇಸ್ ಆಗತ್ತಾನೆ. ಒಂದೇ ನಿಮಿಷ ಪೊಲೀಸ್ ಅವರು ಇದ್ರು ಸರ್ ಹಿಂಭಾಗದಲ್ಲಿ, ಅವ್ರಿಂದ ಸಪೋರ್ಟ್ಗೆ, ಪ್ರೊಟೆಕ್ಷನ್ಗೆ. ಸರ್, ಪೋಸ್ಟ್ ಮಾರ್ಟಮ್ ಅಲ್ಲ, ಆ ಒಪ್ಪ ಕೂತಿರೋ RBI ಅಪಾಯಿಂಟ್ ಮಾಡಿದ್ರು ಅವರು ಕೂತಿರೋದು ನಮ್ಮ ದುಡ್ಡಿಂದ. ನಾವು ಅದನ್ನ ಪ್ರಶ್ನೆ ಮಾಡೋ ಗೋಜಿಗೆ ಹೋಗ್ಲಿಲ್ಲ ನಾವು. ಇದು ಇಲ್ಲ ಪಾಠಗಳು ನಮ್ಗೆ. ಇನ್ ಮುಂದೆ ಅಟ್ಲೀಸ್ಟ್ ಆ ಪಾಠಗಳನ್ನ ನಾವು ಕಲಿಬೇಕು. ಬಟ್ ಇವಾಗ ನೋಡಿ, ಇವಾಗ ಆಚಾರ ಅವರು ಹೇಳ್ಬೇಕಾದ್ರು ಅವರು ಹೇಳಿದ್ರು ನೋಡಿ, ಏನೇ ಒಂದು ವೆಬ್ಸೈಟ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ ನಾನು RCS ಇಂದ ಪರ್ಮಿಷನ್ ತಗೋಬೇಕು, RBI ಇಂದ ಪರ್ಮಿಷನ್ ತಗೋಬೇಕು, ನೀವು ಬಂದ್ರೆ ಹೇಳ್ತೀವಿ ಅಂತ ಆಗ್ತಾ ಇದೆ. ಅಂದ್ರೆ ಏನರ್ಥ, ಎಲ್ಲದಕ್ಕೂ ನಾವು ವರ್ಬಲಿ ಕೇಳ್ಕೊಂತ ಕೂತ್ಕೊಂಡ್ರೆ ನಾಳೆ ಅವ್ರು ಸುಳ್ಳು ಹೇಳ್ತಿರ್ಬೋದು, ನಿಜ ಹೇಳ್ತಿರ್ಬೋದು, ಹೆಂಗ್ ಗೊತ್ತಾಗತ್ತೆ ಸರ್ ನಮ್ಗೆ? ಆ ರಿಸ್ಕ್ ಇದ್ದೇ ಇದೆ. ಅದು ದಟ್ ರಿಸ್ಕ್ ಇಸ್ ಆಲ್ವೇಸ್ ದೇರ್.
ಅದನ್ನ ನಾವು ಮಲ್ಟಿಪಲ್ ಲೆವೆಲ್ ಅಲ್ಲಿ ನಾವು ಅದನ್ನ ಕನ್ಫರ್ಮೇಶನ್ ತಗೊಂಡು RCS ಹೋಗ್ಬೇಕು, RBI ಹೋಗ್ಬೇಕು, CBI ಹೋಗ್ಬೇಕು, ಎಲ್ಲಾ ಕಡೆನೂ ಹೋಗಿ ಎಲ್ಲಾ ಕಡೆನೂ ಒಂದೇ ತರ ಹೇಳ್ತಾ ಇದ್ರೆ ಅದು ಒಂದು ಕನ್ಫರ್ಮೇಶನ್ ಸಿಗತ್ತೆ. ಸೊ ಹೀಗೆ ಅಲ್ಲ, ನಮಗೆ ಹಿಂದೆ ಏನೇನ್ ಪಾಠಗಳು ಕಲ್ತಿದೀವಿ, ನಾವು ಏನೇನ್ ಏಟ್ಗಳು ಬಿದ್ದಿದೆ ನಮ್ಗೆ, ಅದರಿಂದ ಏನೇನ್ ಪಾಠಗಳು ಕಲ್ತಿದೀವಿ, ಅದನ್ನ ಅಲ್ಲಿಗೆ ಸರಿಯಾಗಿ ತಗೊಂಡ್ ಹೋಗ್ಬೇಕಾಗತ್ತೆ. ನಾವು ಅದನ್ನ ಸರಿ ತೂಗಿಸ್ಕೊಂಡು ಹೋಗ್ಬೇಕಾಗತ್ತೆ. ವಿ ಹ್ಯಾವ್ ಟು ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್, ಪ್ರೀವಿಯಸ್ ಮಿಸ್ಟೇಕ್ಸ್, ಅಂಡ್ ವಿ ವಿಲ್ ಹ್ಯಾವ್ ಟು ಟೇಕ್ ದಟ್ ಇನ್ ಅವರ್ ಸ್ಟ್ರೈಡ್. ಸರ್, ಒಂದ್ ನಿಮಿಷ. ಅಂದ್ರೆ ನೀವು ತುಂಬಾ ಪೋಸ್ಟ್ ಮಾರ್ಟಮ್ಗೆ ಹೋಗ್ತಾ ಇದ್ದೀರಾ, ಸ್ವಲ್ಪ ಮುಂದೆ ನೋಡ್ಬೋದಾ ಅಂತ ನಾನು ಹೇಳ್ತಾ ಇರೋದು. ಸೊ ಹೇಳಿ ಸರ್. ಒಂದು ಇಮಿಡಿಯೇಟ್ IO, ನೀವ್ ಹೇಳಿದಾಗೆ ಇನ್ವೆಸ್ಟಿಗೇಷನ್ ಇಲ್ಲೂ ಕೂಡ IO ಅಪಾಯಿಂಟ್ ಆದ ತಕ್ಷಣ ಅವರು ಇನ್ಚಾರ್ಜ್ ತಗೊಂಡ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಕೆಲಸ, ಅಲ್ವಾ ಸರ್? ಕರೆಕ್ಟ್ ಅಲ್ವಾ? ಹೌದು, that is how the procedure is. Investigation. ಈಗ even before he begins investigation, he can help you in one way. ಏನು ಅಂತಂದ್ರೆ, ಇಲ್ಲಿ RBI is an involved party. ಈವನ್ RBI is connived. ಅಂದ್ರೆ ಇದರಲ್ಲಿ ಅವ್ರು ಸಬ್ಮಿಷನ್ ಮಾಡ್ಬೇಕಾದ್ರೆ ನಾವು RBI ಕೂಡ ಇನ್ವೆಸ್ಟಿಗೇಟ್ ಮಾಡೋ ಚಾನ್ಸಸ್ ಇದೆ. ಮಾಡ್ತೀವಿ ಅಂತ ಹಾಕೋಬೇಡ, ಅಟ್ಲೀಸ್ಟ್ ಅವರು ಒಬ್ರು ಪಾರ್ಟಿ ಆಗಿರೋದ್ರಿಂದ ಈ ಕೇಸಲ್ಲಿ ದಯವಿಟ್ಟು ಸ್ಟೇಟಸ್ ಕೋ ಮೇಂಟೈನ್ ಮಾಡಿ, ಇದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಡಿ ಅಂತ ಕೋರ್ಟ್ಗೆ ಸಬ್ಮಿಷನ್ ಮಾಡಿಸೋ ಹಾಗೆ ಏನಾದ್ರು ಒತ್ತಡ ತಂದು ಮಾಡಿಸಬಹುದಾ? ಅದನ್ನೇ ನಾನು ಹೇಳಿದ್ದು ಅಚ್ಯುತ್ ಜೋಯ್ಸ್ ಅವರೇ, ಮುಂಚೆ ನಾನು ಅಷ್ಟೊತ್ತು ಹೇಳಿದ್ದು ಅದೇ ಪಾಯಿಂಟ್ ಅನ್ನ, ದಟ್ ಹರೀಶ್ ಜೊತೆ ನೆನ್ನೆನೂ ಫೋನ್ ಅಲ್ಲಿ ಅದೇ ಡಿಸ್ಕಸ್ ಮಾಡಿದ್ದು, ದಟ್ ಸಮ್ ಹೌ ಈಗ ಐ ಡೋಂಟ್ ನೋ ವಾಟ್ ಆರ್ ಅವರ್ ಆಪ್ಷನ್ಸ್ ಅನ್ನೋದು. I don't know whether RBI can direct, whether CBI, IO can direct RBI not to cancel the license. Powers ಅವ್ರಿಗೆ ಇದೆಯಾ ಇಲ್ವಾ, ಆ ಕ್ಲಾರಿಟಿ ಬೇಕು. ಅದೇ ಆಲ್ ದೀಸ್ ಕ್ಯಾನ್ ಕಮ್ ಔಟ್ ಒನ್ಸ್ ವಿ ಮೀಟ್ ಅವರ್ ಒನ್ ಎಕ್ಸ್ಪರ್ಟ್, ಯಾರಾದ್ರೂ ಲೀಗಲ್ ಎಕ್ಸ್ಪರ್ಟ್ ಅನ್ನು ಮೀಟ್ ಮಾಡಿದಾಗ ಅಲ್ಲಿ ಕ್ಲಾರಿಟಿ ಸಿಗತ್ತೆ ಅಂತ ನನ್ಗನ್ಸತ್ತೆ. I think there are many multiple options. We can file an IA, we can file a new writ petition, or we can ask CBI to direct RBI not to take any coercive action. ಮತ್ತೆ ಈ ತರ ಬೇರೆ ಬೇರೆ ಇದಿದೆ. Or we can lobby from finance ministry to direct RBI not to take any coercive action till CBI investigation is over. ಸೊ ಈ ರೀತಿ ಬೇಕಾದಷ್ಟು ಆಪ್ಷನ್ಸ್ ಇದೆ. ಏನೇನ್ ಆಪ್ಷನ್ಸ್ ಅಲ್ಲಿ ಎಷ್ಟು ಫೀಸಿಬಲ್ ಅದನ್ನೆಲ್ಲ ನಾವು ನೋಡ್ಬೇಕಾಗತ್ತೆ. ಅದು ವಿ ವಿಲ್ ಸಿ ವಾಟ್ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಆಗ್ಲಿ ಅಥವಾ ಯಾರಾಗ್ಲಿ ಏನ್ ಡಿಸಿಷನ್ ತಗೋತಾರೆ ಅಥವಾ ಯಾವ ರೀತಿ ಸಜೆಷನ್ಸ್ ಕೊಡ್ತಾರೆ, ಅದ್ರ ಮೇಲೆ ನಾವು ವಿಲ್ ಟೇಕ್ ದ ಡಿಸಿಷನ್. ಪ್ರಸನ್ನ ಅವ್ರು ಇದಾರೆ. ಪ್ರಸನ್ನ, ಯು ವಾಂಟೆಡ್ ಟು ಸೇ ಸಮಥಿಂಗ್? ಗಣಪತಿ ಹೇಳಿ ಸರ್. ಏನಿಲ್ಲ, ವೆನ್ ಪರ್ಟಿಕ್ಯುಲರ್ ಬ್ಯಾಂಕ್ ಈಸ್ ಗೋಯಿಂಗ್ ಆನ್ CBI ಇನ್ವೆಸ್ಟಿಗೇಷನ್, RBI ಹ್ಯಾಸ್ ಪವರ್ ಟು ಕ್ಯಾನ್ಸಲ್ ದಿ ಲೈಸೆನ್ಸ್ ಆರ್ ವೈಂಡ್ ಅಪ್ ದಿ ಬ್ಯಾಂಕ್ಸ್? ಅದೇನೆ ಈಗ ಇದೆಲ್ಲ ನಮ್ ತಲೆನಲ್ಲಿ ಇದೆ. ಇದೆಲ್ಲ ನಮ್ ತಲೆ ಹುಳ ಬಿಟ್ಕೊಂಡಿದೀವಿ ಈಗ. ಅದು ಒಂದ್ ಥಿಂಗ್. ಸೆಕೆಂಡ್ ಥಿಂಗ್ ಇದು, ಇಫ್ ದೇ ಸ್ಟಾರ್ಟ್ ಇನ್ವೆಸ್ಟಿಗೇಷನ್, ಹೌ ಲಾಂಗ್ ಇಟ್ ಟೇಕ್ಸ್? ಹೌ ಲಾಂಗ್ ಇಟ್ ವಿಲ್ ಬಿ ದೇರ್ ಇನ್ವೆಸ್ಟಿಗೇಷನ್? ಅಂದ್ರೆ 1 year 2 years ಆ ತರ ಡ್ಯೂರೇಷನ್ಸ್ ಇದೆಯಾ ಅವರಿಗೆ? ಎನಿ ಡೆಡ್ಲೈನ್ ಫಾರ್ ಕಂಪ್ಲೀಟಿಂಗ್ ದಿ ಇನ್ವೆಸ್ಟಿಗೇಷನ್? ಸರ್, ದೀಸ್ ಆರ್ ಸ್ಕ್ಯಾಮ್ಸ್ ಆಫ್ ಮ್ಯಾಮತ್ ಸ್ಕೇಲ್. 2,500 ಕೋಟಿ ಸ್ಕ್ಯಾಮ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಸಣ್ಣ ಪುಟ್ಟ ಕೇಸ್ ಅಲ್ಲ, ಇದು ದೊಡ್ಡ ಕೇಸು. We cannot put any time bound investigation on that. Time bound ಅಲ್ಲಿ ಆಗಲ್ಲ ಇದು. ಯಾಕಂದ್ರೆ 4 ವರ್ಷ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಕ್ಕಾಗಿಲ್ಲ. CID 4 ವರ್ಷ ಕೂಡ ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ. ಅಂತ ಏನ್ ಮಾಡಕ್ಕಾಗಲ್ಲ. ದಟ್ ಇಸ್ ಅ ಚಾನ್ಸ್ ದಟ್ ವಿ ಹ್ಯಾವ್ ಟು ಟೇಕ್. Okay, that is right, sir. Okay, fine. These 2 questions are in my mind. Anyway, let us see. You already told that you have to meet a legal expert for this. Okay, thank you. ಸೊ ಪ್ರಸನ್ನ ಅವ್ರು ಮಾತಾಡಿ ಸರ್. ಇದ್ರೆ ಹೇಳ್ತೀನಿ ಅಷ್ಟೇ ಸರ್, ನಾನೇನ್ ಮಾತಾಡಕ್ ಹೋಗಲ್ಲ. ಇಫ್ ಎನಿಥಿಂಗ್ ಈಗ ಅದನ್ನ ಲೀಗಲ್ ಎನಿ ಕ್ವಶನ್ ಆನ್ ಲೀಗಲ್ ಅಂಡ್ CBI ಐ ವಿಲ್ ಆನ್ಸರ್. ಅದೇನೆ ಇವಾಗ ನಿಮ್ಮ ಒಪಿನಿಯನ್ ಏನು? ಇವಾಗ ನಾವು CBI ಇದು ಈ ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲ್ ಅಲ್ಲಿ ಯಾವ ರೀತಿ, ಏನ್ ರಿಪರ್ಕಷನ್ಸ್ ಏನು, ಮತ್ತೆ ಅದ್ರದ್ದು ಲೀಗಲ್ ಸ್ಟ್ಯಾಂಡಿಂಗ್ ಏನಿದೆ ಅಲ್ಲಿ? ಸರ್, ವಾಟ್ ಎವರ್ ಇಟ್ ಇಸ್ ಹ್ಯಾಪನಿಂಗ್ ಇನ್ ದ ಕೋರ್ಟ್ ಆಫ್ ಲಾ, present writ petition filed in the Karnataka High Court or Supreme Court has no bearing on CBI. CBI, the state government, only two entity can give a CBI investigation. One is the state government cabinet, another is the court. That too constitutional court, that is High Court or Supreme Court. Now the situation is
we have little plus or little minus, both side is there. One is the CBI. When CBI comes into picture, now the state government has written a letter to CBI. It has to go to Home Ministry. Home Ministry PMO is the in charge for CBI. Honorable Prime Minister is holding the CBI portfolio. ಅಲ್ಲ ಇವರಲ್ಲ ಹೋಮ್ ಮಿನಿಸ್ಟರ್ ಅಲ್ಲ. ಇಲ್ಲ CBI PMO CBI comes under PMO. ಹೌದಾ? ಹೋಮ್ ಮಿನಿಸ್ಟರ್ ಅಲ್ವಾ ಬರೋದು? ಡೆಲ್ಲಿ ಪೊಲೀಸ್ Jitendra Prasad is heading, who is directly assisting the PMO. So the PI, it has to file has to go and come back to this one Home Ministry, then Home Ministry may give notification. So this process will take some time. Secondly, to our disadvantage, the election year. Thirdly, the disadvantage is our honorable Prime Minister very particular on corrupt people. So most of the people are be election year. Most of the people are engaged in that activities, and our bank is not their priority. To give the manpower is another critical thing. The state government and central government has to give infrastructure, logistic, and it all has to go to CBI designated court in Bangalore. It will not be go to any other court. The special prosecutor has to be appointed. These all the process it has to go through. If at all everybody agrees to the whole system, and the state government has to cooperate, police department to cooperate to hand over all the documents. These are the preliminary issues. Okay, this is legal issue prior to starting investigation. Yeah, this question of our dishonor 4 years has lapsed. And I don't know what are documents. Everybody is telling right from beginning, this document is there, not that document is not there. For them to streamline the documents, it requires time. Investigation and court case, it is not a court directed CBI investigation. State government has initiation. Okay, another is so naturally another issue which is really bothering me is that the attached to the two societies comes under state government, one society one bank comes under RBI. So they have to check 3 entities. So they have to require manpower, infrastructure, and it is not a priority for central government. This is one. You come to legal aspect. Legal aspect as a depositors, to make sure everything goes in a right direction. Any association who has filed writ petitions, they can go through a affidavit asking for them to filing this notification, requesting the honorable judge to hold the withdrawal of bank license till it reaches the finality by CBI. Once that moves, at least CBI also comes under under the banner of court. Otherwise, both are different. CBI has nothing to report to the court, except CBI court, designated CBI court. So these are the issues. Other thing I won't discuss now because it is too premature to people to understand or how systems will change every time. We had because our effort is required very strongly now another 3 months. ಹೌದು, ಈಗ ವಾಟ್ ಅಲ್ಲ, ಈಗ ಲೀಗಲ್ ಎಕ್ಸ್ಪರ್ಟೀಸು ಅಥವಾ ಲೀಗಲ್ ಇಂಪ್ಲಿಕೇಶನ್ಸ್, ರಿಪರ್ಕೇಶನ್ಸ್ ಅದೇನಿದೆ, we can discuss it with some good lawyers and all those things, but no, we have sir our see the question is CBI has come into picture is good, but how we utilize it is important. ಅದೇ ಅಲ್ಲಿಗೆ ನಾನು ಬರ್ತಾ ಇದ್ದಿದ್ದೆ. ಈಗ ನಾವು we have to create so much of pressure on the ground. Sir, I have been telling from the day one that until and unless there is enough pressure created, because all institutions are in a state of inertia. ಎಲ್ಲರೂ ಜಡತ್ವ ಕೂತ್ಕೊಂಡಿದ್ದಾರೆ. ಅವ್ರು ಯಾರುನು ಅವ್ರ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಹುಮ್ಮಸ್ಸು ಇಲ್ಲ, ಇನಿಷಿಯೇಷನ್ ಇಲ್ಲ. ಅಲ್ಲಿ ನಾವು ಅವರನ್ನ ಅವ್ರ ಬುಡಕ್ಕೆ ಬಿಸಿನೀರು ಕಾಸಿದ್ರೇನೆ ಅವ್ರನ್ನ ಕೆಲಸ ಮಾಡೋದು. ನಾವು ಮತ್ತೆ ಪುನರ್ ಸಂಘಟನೆ ಆಗ್ಬೇಕು, ರಿಆರ್ಗನೈಸ್ ಆಗ್ಬೇಕು. ವಿ ಹ್ಯಾವ್ ಟು ಫೈಟ್, ವಿ ಹ್ಯಾವ್ ಟು ಡೂ ಅದರ್ ಥಿಂಗ್. ಅದೇ ನಮಗೆ ಕಾಪಾಡೋದು. ದಟ್ ಈಸ್ ದ ಲೈಫ್ ಲೈನ್. ನೀವು ಕೋರ್ಟ್ ಗಿರಟು ಹೋಯ್ತು ಅಂದ್ರೆ ನಮ್ಮ ಸನ್ನಿ ಡಿಯೋಲ್ ಡೈಲಾಗ್ ಬರುತ್ತೆ, ತಾರೀಖ್ ಪೆ ತಾರೀಖ್. ಆಮೇಲೆ ಕಡೆಗೆ ನಾವೇ ಒಂದ್ ತಾರೀಖ್ ಹಾಕಿ ಕೂತ್ಕೋತೀವಿ. ಹೇಳ್ತಾನಲ್ಲ,
ಫರ್ಯಾದಿ ಖುದ್ ಬಂದ್ ಜಾತ ಹೇ ತಾರೀಖ್ ಅಂತ. ಹಂಗೆ ನಾವು ಫರ್ಯಾದಿಗಳು ನಾವೇ ಪಿಟಿಷನರೇ ಒಂದು ತಾರೀಖ್ ಹಾಕಿ ಕೂತ್ಕೊಂಡ್ಬಿಡ್ತೀವಿ, ನಾವು ಒಂದು ಹಿಸ್ಟ್ರಿ ಆಗ್ಬಿಡ್ತೀವಿ. ಸೊ ಕೋರ್ಟ್ ಅಲ್ಲಿ ನಿಮ್ಗೆ ಫೇವರಬಲ್ ಜಡ್ಜ್ಮೆಂಟ್ ಬೇಕು ಅಥವಾ ಫೇವರಬಲ್ ಆಗಿ ರೆಸ್ಪಾನ್ಸ್ ಬೇಕು, ಜಡ್ಜ್ಮೆಂಟ್ ಬಿಟ್ಬಿಡಿ, ಫೇವರಬಲ್ ರೆಸ್ಪಾನ್ಸ್ ಮತ್ತೆ ಬ್ರಿಸ್ಕ್ ರೆಸ್ಪಾನ್ಸ್ ಅಂಡ್ ಸ್ವಿಫ್ಟ್ ಆಗಿ ನಮ್ ಕೇಸ್ ಡೆಲಿವರಿ ಆಗ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಸೋ ಮಚ್ ಆಫ್ ಪ್ರೆಷರ್, ವಿ ಹ್ಯಾವ್ ಟು ಕ್ರೈ, ವಿ ಹ್ಯಾವ್ ಟು ಶೌಟ್. Until and unless that happens, that pressure is created. ಆ ಪ್ರೆಷರ್ ಮೀಡಿಯಾ ಪ್ರೆಷರ್ ಬೇಕು, ಗ್ರೌಂಡ್ ಪ್ರೆಷರ್ ಬೇಕು, ಮತ್ತೆ ಪೊಲಿಟಿಕಲ್ ಪ್ರೆಷರ್ ಬೇಕು, ಎಲ್ಲಾ ತರ ಪ್ರೆಷರ್ ಬೇಕು. ಆ ಎಲ್ಲಾ ಪ್ರೆಷರ್ ಸೇರಿದಾಗ ಅದು 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 ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡುತ್ತೆ. ಆ ಮೊಮೆಂಟಮ್ ಕ್ರಿಯೇಟ್ ಮಾಡದೆ ನಾವು ಫೇವರಬಲ್ ಆಗಿ ನಮ್ಮ ಕಡೆ ಆಗೋದು ತುಂಬಾ ಕಷ್ಟ ಇದೆ. ನಾವು 20 ಜನ 30 ಜನ ಸೇರಿ ಇದನ್ನ ಮಾಡಕ್ ಆಗಲ್ಲ, ಅದು ದೊಡ್ಡ ಸಂಖ್ಯೆನಲ್ಲಿ ಆಗ್ಬೇಕು, ಮತ್ತೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ಬೇಕು. ಅದಕ್ಕೋಸ್ಕರ ನಾನು ಯಾವ್ದು ಇನಿಷಿಯೇಟ್ ತಗೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಅವರ್ ಡಿಪಾಸಿಟರ್ಸ್ ದಟ್ ದೇ ವೋಂಟ್ ಕಮ್. ಅದು ಕಂಟಿನ್ಯೂ ಆಯ್ತು ಅಂದ್ರೆ ಈವನ್ ದ ಅಡ್ವಾಂಟೇಜಸ್, ನಮ್ಮ ಅಡ್ವಾಂಟೇಜಸ್ ಸಿಚುವೇಶನ್ ಇಂದನು ವಿ ವಿಲ್ ಗೋ ಟು ದ ಪೊಸಿಷನ್ ಆಫ್ ಡಿಸ್ಅಡ್ವಾಂಟೇಜ್. Until and unless we reorganize ourselves, we rejuvenate ourselves and we recommit ourselves and refocus ourselves, even from the best position we are going to lose. If we do all that, even from the worst position we can come back, we can stage a comeback. Now worst position illidrunu we can come back if we have the willingness, focus and we have a firm determination. and ಮತ್ತೆ ಎಲ್ಲ ನಾವು ತಿರ್ಗಾ ರಿಆರ್ಗನೈಸ್ ಆಗಿ ಮತ್ತೆ ತಿರ್ಗಾ ನಾವೆಲ್ಲ ಸೇರಿ ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತಂದ್ರೆ even from the worst position we can come back. Otherwise, we will go, even from the strongest position, we'll go back to the weakest position. So, one thing is very clear. CBI is a very premier institution, investigating agency, which can crack any kind of cases. It's nothing big for them. Yes, there is Secondly, anything. If they don't mind, they will not do anything. Secondly, they need a competent group of officers to investigate, unearth each layer to layer. It requires time and it requires energy. So that kind of a dedicated officers, if they place into this scam, definitely they layer to layer they bring it up. It's not big thing term, because they have got all kind of experts. Tools are there, experts are there. They can access to anything. But by virtue of CBI inquiry itself, tomorrow some people may come to fraud defaulters may come and remit them payment. ಇದು ಆಗುತ್ತೆ, ಇದಾಗೆ ಆಗತ್ತೆ. ಯಾಕಂದ್ರೆ ಕೆಲವರಿಗೆ ಈಗ ಹೆಲ್ಮೆಟ್ ಹಾಕೊಂಡ್ರೆ ನಡೀತಿದೆ ಅಂತ ಹೇಳ್ತಾರೆ. ಹೆಲ್ಮೆಟ್ 10ನೇ ತಾರೀಕಿಂದ ಹಾಕೋಬೇಕು ಅಂದ್ರೆ 2 ದಿನಕ್ಕೆ ಫೈನ್ ಹಾಕಿದ್ರೆ 11ನೇ ತಾರೀಕು ಎಲ್ಲಾರು ಹೆಲ್ಮೆಟ್ ಹಾಕೊಂಡು ನಿಂತಿರ್ತಾರೆ. ಆಯ್ತು, ಹಂಗೇನೆ ಅದು. ಬಟ್ ಆ ಪ್ರೆಷರ್ ನಾವು ಕ್ರಿಯೇಟ್ ಮಾಡಬೇಕು. ಅವ್ರು ಆ ರೀತಿ ಕೆಲಸ ಮಾಡೋ ರೀತಿಯಲ್ಲಿ ಪ್ರೆಷರ್ ನಾವು ಕ್ರಿಯೇಟ್ ಮಾಡಬೇಕು. ಅಲ್ಲ, ಆ ಡಿಪಾಸಿಟ್ ಪ್ರಾಬ್ಲಮ್ ಇರೋದು ಸರ್. ಒಂದೇ ಒಂದು ಕ್ವಶನ್ ಪ್ರಸನ್ನ ಅವ್ರಿಗೆ. ಹೇಳಿ ಸರ್. ಸರ್, ಒಂದು ಹೇಳಿದ್ರಿ, ವಾಟ್ ಎವರ್ ಹ್ಯಾಪನ್ಸ್ ಇನ್ ಕೋರ್ಟ್ ಡಸಂಟ್ ಹ್ಯಾವ್ ಎನಿ ಬೇರಿಂಗ್ ಆನ್ ಸಿಬಿಐ, ಕರೆಕ್ಟಾ? ಒಂದು ಪಾಯಿಂಟ್ ಹೇಳಿದ್ರಿ, ಕರೆಕ್ಟಾ? ಹೌದು ಸರ್. ಬಟ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ವಿತ್ ದ ಸಿಬಿಐ, ಅಂದ್ರೆ ಸಿಬಿಐ ಎನ್ಕ್ವೈರಿ ಕೊಟ್ಟಿರೋದು, ಡಸ್ ಇಟ್ ಹ್ಯಾವ್ ಎನಿ ಬೇರಿಂಗ್ ಆನ್ ಕೋರ್ಟ್? ನೋ ಸರ್, ನಾವು ವಿಲ್ ಡಿಫರೆಂಟ್ ಬೋತ್ ದ ಥಿಂಗ್ಸ್. ಫಸ್ಟ್, ಸಿಬಿಐಗೆ ಈಗ ಸಿಬಿಐ ಡೆಸಿಗ್ನೇಟೆಡ್ ಕೋರ್ಟ್ ಇರುತ್ತೆ ಸರ್. ಅವರು ಆ ಕೋರ್ಟ್ ಇಂದ ಏನ್ ಡೈರೆಕ್ಷನ್ ಬೇಕಾದ್ರೂ ತಗೊಂತಾರೆ, ಅರೆಸ್ಟ್ ಮಾಡ್ತಾರೆ, ಬೇಲ್ ಕೊಡೋದು ಎಲ್ಲ ಅಲ್ಲೇ ಆಗುತ್ತೆ ಸರ್. ಅವರು ಹೈಕೋರ್ಟ್ ರಿಪೋರ್ಟ್ ಮಾಡ್ಕೊಳಕ್ ಹೋಗೋದೇ ಇಲ್ಲ ಸರ್. ನಮ್ ಕೇಸ್ ಇರೋದು ಹೈಕೋರ್ಟ್ ಅಲ್ಲಿ. ಈಗ ಹಾಕಿರೋ ರಿಟ್ ಪಿಟಿಷನ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದಿದೆ, ಹೈಕೋರ್ಟ್ ಅಲ್ಲಿ ಎಲ್ಲ ಇದೆ ಅಲ್ಲ ಸರ್, ಕೆಲವು ಇದೆ. ಈಗ ನೀವು ಇದನ್ನ ತಗೊಂಡು ಅಲ್ಲಿ ಪಾರ್ಕ್ ಮಾಡ್ಬೇಕು ಇದನ್ನ. ಬಿಕಾಸ್ ಕೋರ್ಟ್ ಈಸ್ ಒನ್ ಥಿಂಗ್ ವಿಚ್ ಇಟ್ ವಿಲ್ ನಾಟ್ ಡೂ ಎನಿಥಿಂಗ್ ವಿಚ್ ದೇ ನೋ. ಆಲ್ಸೋ ಆನರಬಲ್ ಜಸ್ಟಿಸ್ ನೋಸ್ ವಾಟ್ ಈಸ್ ಹ್ಯಾಪನಿಂಗ್. ಹಿ ಮೇ ರೆಡ್ ದ ನ್ಯೂಸ್ ಪೇಪರ್ ದಟ್ ರಾಘವೇಂದ್ರ ಬ್ಯಾಂಕ್ ಸಿಬಿಐ ಕೊಟ್ಟಿದೆ ಅಂತ ಗೊತ್ತಿರುತ್ತೆ ಅಂತ ಹೇಳಿ. ಹಿ ವಿಲ್ ನಾಟ್ ಬ್ರಿಂಗ್ ಇಟ್ ಇನ್ ಹಿಸ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ಲೆಸ್ ವಿ bring him to his knowledge. So we have to file an affidavit who are present ಇರೋದು. Sir, this is what CBI has, the state government has given an investigation to CBI. So this is what I am filing. Please take into this consideration, pass necessary direction ಅಂತ ಅಲ್ಲೇ ನೀವು ಪ್ರೇ ಮಾಡಬೇಕು, ಗ್ರೌಂಡ್ಸ್ ಅರ್ಜಿ ಮಾಡಿ. ಅವಾಗ ಆನರಬಲ್ ಜಸ್ಟಿಸ್ ಮೇ ಲುಕ್ ಇನ್ ಟು ಇಟ್ ಅಂಡ್ ಟೆಲ್ ಐ ಮೇ ಸೀಕ್ ವಾಟ್ ಎವರ್ ಕಾಲ್ ದ ಇನ್ಫಾರ್ಮೇಶನ್ ಫ್ರಮ್ ವಾಟ್ ಈಸ್ ದಿಸ್ ಅಂತ RBI ಅವ್ರನ್ನ ಕೇಳ್ಬೋದು, ವಾಟ್ ಯು ವಾಂಟ್ ಟು ಸೇ ಅಂತ. ಒಂದೊಂದ್ಸತಿ ಸೋಮಮಠ ತಗೋಬೋದೇನವರು ಬರಲ್ಲ ಸರ್. ಕೋರ್ಟ್ ಸಿಬಿಐ ಕಾಲ್ ಮಾಡಲ್ಲ ಸರ್. ಯಾಕೆ ಮಾಡ್ತಾರೆ ಸರ್? ದೇ ಆರ್ ಡಿಫರೆಂಟ್ ಎಂಟಿಟಿ.
If they come, if you bring it to their knowledge, tomorrow say Satish go to Harish go to Supreme Court. He filed the copy of the notification issued by Government of Karnataka and place it before the concerned designated judge of the Honorable Supreme Court and request the Honorable Court to see this is what happened. Till such time the proceeding, the necessary investigation will happen, completes or come to some logical conclusion. Please request give the direction to RBI not to cancel the license anta you plead ಮಾಡಬಹುದು. Consider ಮಾಡೋದು court direct. They will take the opinion from RBI also, and after hearing the both things they may pass necessary orders, which you don't know how it goes. ಇದು ಒಂದು ಆಕ್ಷನ್ ಸೋಮೋಟೋ ಕೊಡಲ್ಲ ಅಂತ ಹೇಳ್ತೀರಾ ನೀವು? ಕೊಡಲ್ಲ ಅಲ್ಲಿ ಹೇಳಕ್ಕಾಗಲ್ಲ. ಬಿಕಾಸ್ ಫಸ್ಟ್ ಟೈಮ್ RBIಗೆ CBIಗೂ ನಾವು ಲಿಂಕ್ ಮಾಡ್ತಾ ಇದೀವಿ. ಸುಬ್ರಹ್ಮಣ್ಯ ಸ್ವಾಮಿಗಳು ಮಾಡ್ತಿರೋದು ಅದನ್ನೇ. ಈಗ ನಾವು ಅದನ್ನ ನಾವು ಬ್ಯಾಂಕ್ ಅದು BR ಆಕ್ಟ್ ಪ್ರಕಾರ ದೇ ಗಾಟ್ ಎವ್ರಿ ರೈಟ್ ಟು ಡೂ ವಾಟ್ ಎವರ್ ದೇ ವಾಂಟ್. RBI ಅಫ್ಕೋರ್ಸ್ ದೇ ವಿಲ್ ಪಾಸ್ ರೆಸನ್ ಪ್ರೋಟೋಕಾಲ್ ಇಂದ ಎಲ್ಲ ಫಾಲೋ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. But Supreme Court has got, High Court, Supreme Court has Constitution courts, they have got wider jurisdiction to review everything. Okay. Sir, I think we are running out of time. So I will just put a conclusion. ನಿಮಗೆ ಅದೊಂದು ಆಕ್ಷನ್ ಐಟಮ್ ಆಗತ್ತೆ. ಎಸ್ಪೆಷಲಿ ಇಂದ ಹೈಕೋರ್ಟ್ ಏನ್ ಮಾಡ್ಬೇಕಾಗ್ಬೋದು ಅನ್ನೋದೊಂದು ನೀವು ರಿವ್ಯೂ ಮಾಡ್ಬೇಕಾಗತ್ತೆ. ಠೇವಣಿದಾರ ಸಂಘ ಮಾಡ್ತಾರೆ ಅಂತ ಕೂತ್ಕೊಳ್ಳೇಬಾರ್ದು ನೀವು. ಅಲ್ಲ ಅದನ್ನೇ ಅದಕ್ಕೆ ಐ ವಿಲ್ ಗೋ ಟು ಸಮ್ ಲೀಗಲ್ ಎಕ್ಸ್ಪರ್ಟ್ ಟು ಸಿ ವಾಟ್ ವಿ ಹ್ಯಾವ್ ಟು ಡೂ. ಸೋಮೋಟೋ ತಗೋತಾರ ಅಥವಾ ಯಾರಾದ್ರೂ ನಾಟ್ ಹೋಪಿಂಗ್ ಎನಿಬಡಿ ಎಲ್ಸ್ ವಿಲ್ ಫೈಲ್ ಅನ್ IA ಆ ತರದ್ ಏನಾದ್ರೂ ಒಂದು ಏನಾಗುತ್ತೆ ನೋಡ್ಕೊಂಡು ವಿಲ್ ಹ್ಯಾವ್ ಒಂದು ಲೀಗಲ್ ಎಕ್ಸ್ಪರ್ಟ್ ಹತ್ರ ಮಾತಾಡ್ಕೊಂಡು ವಿ ವಿಲ್ ಟೇಕ್ ದ ಸ್ಟೆಪ್. ಅದನ್ನ ಮಾಡ್ಲೇಬೇಕಾಗತ್ತೆ. ಅದನ್ನ ನೋಡೋಣ, ಯಾರು ನಮ್ಮ ಲೀಗಲ್ ಎಕ್ಸ್ಪರ್ಟ್ ಅಲ್ಲಿ ಲೀಗಲ್ ಟೀಮ್ ಅಲ್ಲಿ ಯಾರನ್ನಾದ್ರೂ ಕನ್ಸಲ್ಟ್ ಮಾಡಿ that step will have to be taken. But that apart, more than discussing that, what I want to discuss with the depositors is that their continuous cooperation, their continuous determination to fight is more important than all this legal expertise. Legal expertise ನಾನ್ ಮಾಡ್ಕೋತೀನಿ ಅಥವಾ ಯಾರೋ ಒಬ್ರು ಅಸೈನ್ ಮಾಡ್ತೀವಿ, ನಮ್ ಪ್ರಸನ್ನ ಕುಮಾರ್ ಅವರೇ ಅಥವಾ ನಮ್ಮ ಆಚಾರ್ಯ ಯಾರೋ ಒಬ್ರು ಲಾಯರ್ ಅದನ್ನ ಹಿಡಿದು ಅದನ್ನ ಏನೋ ಒಂದು ಮಾಡ್ಬೋದು, ಕೋರ್ಟ್ ಕೇಸ್ ಹಾಕ್ಬೋದು. ಅದಕ್ಕೆ ಜನಗಳ ಒಂದು ಏನು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲ್ಲ. ಜನಗಳ ಇನ್ವಾಲ್ವ್ಮೆಂಟ್ ಬೇಕಾಗಿರೋದು ಟು ಶೋ ದ ಸಾಲಿಡಾರಿಟಿ, ಟು ಶೋ ದ ಯೂನಿಟಿ, ಟು ಶೋ ಅವರ್ ವಿಲಿಂಗ್ನೆಸ್ ಟು ಫೈಟ್ ಅಂಡ್ ಶೋ ಅವರ್ ನಮ್ಮ ಒಂದು ಸಂಘಟನಾತ್ಮಕ ಶಕ್ತಿಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಅನ್ನೋದು ತೋರಿಸೋದಕ್ಕೆ ಮಾತ್ರ ಜನಗಳು ಬೇಕೀಗ. ಹರೀಶ್ ಟುಮಾರೋ ಒಂದು ಡಿಫಾಲ್ಟೆಡ್ ಜಿನಿಂಗ್ ಬಾರೇಯರ್ ಬರ್ತಾನಪ್ಪ. After seeing all this, what is happening, he want to give 10 lakh, whatever the loan, he want to clear it off with the interest. Whether this gentleman will accept it? Yadu? Present administrator. Sir, ಅದು ಗೊತ್ತಿಲ್ಲ ಸರ್ ನನಗೆ. I don't know that. ಅಲ್ಲ, I don't think that is ಇವಾಗ ಈಗ No, he will once again say RBI, RCS ಎಲ್ಲ ಕಥೆ ಹೇಳ್ತಾರೆ ಅಂತ. ಹೌದು ಅದೇ ಹೇಳ್ಕೊಂಡು ಹೋಗ್ತಾರೆ ಅವರು. ಅಲ್ಲ, ಈಗ ಅವ್ರು ನೀನ್ ಕ್ಲಿಯರ್ ಮಾಡು, ಕೋರ್ಟ್ ಇಂದ ಡೈರೆಕ್ಷನ್ಸ್ ತಗೊಂಡು ನಿಮ್ ಡಾಕ್ಯುಮೆಂಟ್ ಬಿಡಿಸ್ಕೊಂಡು ಹೋಗು ಅಂತ ಹೇಳ್ತಾರೆ ಅವರು. ಅದ ಓಕ್ಲಾ ಅವ್ರ ಟೈಮಲ್ಲ ಒಂದ್ಸರಿ ಜಸ್ಟಿಸ್ ಓಕ್ಲಾ ಟೈಮಲ್ಲಿ ಒಂದ್ಸರಿ ಆಯ್ತಲ್ಲ ಗುರು ಸಾರ್ವಭೌಮಕ್ಕೆ. ಇಟ್ ನೆವರ್ ರೀಚ್ ದ ಲಾಜಿಕಲ್ ಎಂಡ್. ಅದೇನೆ, ಅದಕ್ಕೆ ಈಗ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಡಿಸ್ಕಸ್ಡ್ ವಿತ್ ಅಟ್ ಅಪ್ರೋಪ್ರಿಯೇಟ್ ಫೋರಮ್, ಅಂದ್ರೆ ಅಪ್ರೋಪ್ರಿಯೇಟ್ ಫೋರಮ್ ಇನ್ ದ ಸೆನ್ಸ್ ಅಟ್ ಲೀಗಲ್ ಎಕ್ಸ್ಪರ್ಟೀಸ್ ಅಲ್ಲಿ ಮಾತಾಡ್ಕೊಂಡು ಓಪನ್ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ತಾ ಇರೋದು ನಾನು. ಅಲ್ಲ, ಓಕೆ, ಅದನ್ನ ಲೀಗಲ್ ಅಲ್ಲಿ ಮಾತಾಡೋಣ. ಅಲ್ಲ, ದಿಸ್ ಥಿಂಗ್ಸ್ ಇದು ನನ್ಗೆ ದ ಕನೆಕ್ಟ್ ದಟ್ ಐ ವಾಂಟ್ ವಿತ್ ಡೆಪಾಸಿಟರ್ಸ್ ಅಟ್ ದ ಲೆವೆಲ್ ವೇರ್ ದೇ ನೀಡ್ ಟು ಕಮ್ ಔಟ್ ಆಫ್ ದೇರ್ ಹೌಸ್. ಆ ಪ್ರೆಷರ್ ಕ್ರಿಯೇಟ್ ಮಾಡಕ್ಕೆ ಜನ ಬೇಕು ಅಂತ ನಾನು. ಜನ ಬೇಕು, ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಜನ ಬೇಕು. ಇನ್ನು ಆಗ್ಬೇಕಾಗಿರೋದು 1008 ಇದೆ. ಇದೆಲ್ಲ ಆಗ್ಬೇಕು, ಅದನ್ನ ಮಾಡೋದು ಹೇಗೋ ಆಗತ್ತೆ. ಅದಕ್ಕೆ ಮಾಡಕ್ ಬೇಕಾಗಿರೋ ಪೂರಕ ವಾತಾವರಣ ಡಿಪಾಸಿಟರ್ಸೇ ಮಾಡ್ಬೇಕು. ಅದನ್ನ ಡಿಪಾಸಿಟರ್ಸ್ ಗಳು ಮನೆಯಿಂದ ಆಚೆಗೆ ಬರ್ಬೇಕು, ಡಿಪಾಸಿಟರ್ಸ್ ಗಳು ರಸ್ತೆ ಇಳಿಬೇಕು. ಹೌದು, ವಯಸ್ಸು, ಕೆಮ್ಮು, ನೆಗಡಿ ಎಲ್ಲ ಇದ್ದೇ ಇದೆ. ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ನೀವು ಅದನ್ನ ಅದು ಎಲ್ಲ ಬಿಯಾಂಡ್ ನೀವು ಆಚೆ ಕಡೆ ಬರೋ ತನಕ, ಈಗ ನೋಡಿ ನನ್ಗೂ ಇಲ್ಲಿ ಕೈ ಮುರಿದಿದೆ, ಹೋರಾಡ್ತಾ ಇದೀವಿ. ನನ್ಗೂ ಸಾಕಷ್ಟು ಅನುಭವಿಸ್ಬಿಟ್ಟೆ ನಾನು. ಎಲ್ಲ ಆಯ್ತು, ಜೊತೆಗೆ ನಾವು ಆಚಾರ್ಯರು, ಶ್ರೀನಿವಾಸ್, ಪ್ರತಿಯೊಬ್ರು ಎಲ್ಲಾರು ಎಲ್ಲಾರ್ಗು ಎಷ್ಟೆಷ್ಟು ಪ್ರಾಬ್ಲಮ್ ಇದೆ, ನಮಗೂ ಅಷ್ಟೆಷ್ಟು ಪ್ರಾಬ್ಲಮ್ ಇದ್ದೇವೆ. ಆದ್ರೂ ಏನೋ ಒಂದು ಮಾಡ್ತಾ ಇದೀವಿ, ಹೋಗ್ತಾ ಇದೀವಿ. ಬಟ್ ಇದು ದಿಸ್ ಇಸ್ ನೀವು ಅಷ್ಟೊಂದು ಕೈ ನಾವು ಇಟ್ಕೊಂಡು ಇದ್ ಮಾಡ್ತಾ ಇದೀರಲ್ಲ ನೀವು. ರಿಯಲಿ ಹ್ಯಾಟ್ಸ್ ಆಫ್.
ಅಲ್ಲ ಈಗ ಅದೆಲ್ಲ when you are fighting for a cause, all those things are goes back in the sideline ಹೋಗತ್ತೆ. ಅದು ನಮ್ಮ ಕಾಸ್ ಇಂಪಾರ್ಟೆಂಟ್ ಆಗತ್ತೆ. ಅದೇ ರೀತಿ ಎಲ್ಲಾರು ಜಾಯಿನ್ ಆಗಿ ಒಂದು ಬಿಗ್ ಮೊಮೆಂಟಮ್ ಕ್ರಿಯೇಟ್ ಮಾಡಬೇಕು. ಐ ಥಿಂಕ್ ಶಾರ್ಟ್ಲಿ ವಿ ವಿಲ್ ಮೇಕ್ ಒನ್ ಬಿಗ್ ಒಂದು ಬಿಗ್ ಶೋ ಡೌನ್ ಮಾಡ್ಲೇಬೇಕಾಗತ್ತೆ. ಈಗ ಟು ಶೋ ಅವರ್ ಸ್ಟ್ರೆಂತ್, ಅದನ್ನ ಎಲ್ಲಾರ್ಗು ತೋರಿಸ್ಬೇಕಾಗತ್ತೆ. ನಮ್ ಸ್ಟ್ರೆಂತ್ ಏನು ಅಂತ ನಾವು ತೋರಿಸ್ಬೇಕಾಗತ್ತೆ. ಇದನ್ನ ನಾನು ಐ ವಾಸ್ ವೇಟಿಂಗ್ ಫಾರ್ ಅನ್ ಆಪರ್ಚುನ್ ಮೂಮೆಂಟ್. ನಾನು ಬಹಳ ಹಿಂದಿನ ಹೇಳ್ತಾನೆ ಇದ್ದೆ ಮಾಡೋಣ ಅಂತ. ಬಟ್ ಐ ಥಿಂಕ್ ವಿ ಹವ್ ಗಾಟ್ ಅ ರೈಟ್ ಆಪರ್ಚುನ್ ಮೂಮೆಂಟ್ ನೌ. Probably this week or next week we will create one big platform for all our depositors to join and to show the strength of our depositors. I think we have just ran out of time. We have run completely out of time. ಏನ್ ಹೇಳ್ಬೇಕಲ್ಲ, just last one word. See, there are two things, good thing happened after more than 3.5 years, 4 years nearing. One thing, little proactive administration has come. Still, this is a big question mark. Okay, we presume that he is a proactive administrator. Secondly, CBI has come to hold our hand. These for the every depositor and all the association to take the good thing from this and move on. ಒಬ್ಬೊಬ್ರು ಮೇಲೆ ಮಾಡ್ಕೊಂಡಿದ್ರೆ ಕೆಲಸ ಆಗಲ್ಲ. Because we are only the sufferers. All depositor, all association, with forgetting past, forgetting difference of opinion, ego ಎಲ್ಲ ಪಕ್ಕಕ್ಕಿಟ್ಟು ಒಟ್ಟಿಗೆ ಕೆಲಸ ಮಾಡಿದ್ರೆ ನಿಮ್ಮಲ್ಲಿ ಏನ್ ಬರ್ದಿರ ಪ್ರಿಯಾಂಬಲಿ ಫಾರ್ ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ದ ಡಿಪಾಸಿಟರ್ ಶೇರ್ ಹೋಲ್ಡರ್ಸ್ ಅಂತ, ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ನಿಮ್ ಮನಸ್ಸಾಕ್ಷಿನಲ್ಲಿ ಇದ್ರೆ ದಯವಿಟ್ಟು ಎಲ್ಲಾರು ಒಂದಾಗಿ ಕೆಲಸ ಮಾಡಿ ಏನಾರ ರಿಸಲ್ಟ್ ಸಿಗತ್ತೆ. I think we have run out of time. I think on this note we will close our meeting today. Thank you everyone for joining today, and we will have more interactions in the future. But let us hope, and last but not the least, I will have to take this opportunity on behalf of all of you to through this platform to thank Mr. UB Venkatesh and Dr. Shankar Guha for standing with us and bringing it to this extent. Now we have to take their help, or maybe their help, or if they are willing to give us their help, we will take their help, or we individually we will have to move on and we will have to fight further. Thank you very much. There are no two thoughts about it. We have to thank Mr. Shankar Guha and Mr. UB Venkatesh for living up to their promises. They have completed half of their promise. Still we are left with another half of the promise, and we hope to take them along with us, and we will reach our destination. Thank you one and all, and we will meet again. Okay, thank you very much, and have a wonderful week ahead, and thank you. Have a wonderful day. Bye. Okay, good night everyone.